ಎಲ್ಲ ಲವ್ ಮಾಡ್ತಾರ ಅರಳ್ತಾ ಇರುವಂಥ ಹೂವಿಂದ ಹಿಡಿದು ಈಗ ಸ್ವಲ್ಪ ಆಲ್ರೆಡಿ ಬೆಳೆದು ಅಯ್ಯೋ ನಾವು ಸಾಕಪ್ಪ ಅಂತ ಬಾಡೋಗ್ತಾ ಇರೋ ಹೂವರೆಗೂ ಎಲ್ಲರಿಗೂ ಸ್ವಲ್ಪ ಇವತ್ತು ನೀವು ಗೊಬ್ಬರ ಹಾಕಿ ನೀರು ಹಾಕಬೇಕು. ಇವತ್ತು ಮದುವೆ ಪ್ರಾಯಕ್ಕೆ ಬಂದಿರೋ ಹುಡುಗ ಅಥವಾ ಹುಡುಗಿ ಅಂತ ಅಪ್ರಾಕ್ಸಿಮೇಟ್ಲಿ ಒಂದು 30 ಇಯರ್ಸ್ ನೀವು ಹೋದರೆ ಸಮ್ವೇರ್ 1995-96 ಇಂದ ಆಚೆಗೆ ಆದ ಬದಲಾವಣೆಗಳು ಬೆಳವಣಿಗೆ ಹಂತದಲ್ಲಿ ಸಿಕ್ಕಿರುವ ಮಾಹಿತಿ ಆಧಾರದ ಮೇಲೆ ಹಿಡ್ಕೊಂಡು ಅವರು ಬದುಕ್ತಾ ಇದ್ದಾರೆ. ಹೆಣ್ಣು ಕೂಡ ಆಚೆ ಹೋಗಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಅಲ್ಲಿಂದ ಶುರುವಾಗಿ ಹೆಣ್ಣು ಆಚೆಗೆ ಹೋಗೋ ಶುರು ಮಾಡಿಬಿಟ್ರು. ದಿ ಸೋಕಾಲ್ಡ್ ಗಂಡುಗಳು ಈಗ ಹೆಣ್ಣು ನೋಡಕ್ ಹೋದಾಗ ಕೇಳುವ ಮೊದಲನೇ ಪ್ರಶ್ನೆ ಹಾಡಕ್ ಬರುತ್ತಾ ಅಂತೆಲ್ಲ ಅಲ್ಲ, ಸಂಗೀತ ಬರುತ್ತೆ ಅಂತಲ್ಲ ಅಲ್ಲ, ಕೆಲ್ಸಕ್ಕೆ ಹೋಗ್ತೀಯ. ಯಾವುದೇ ಫ್ಯಾಮಿಲಿನಲ್ಲಿ ಈಗ ನಿಮ್ಗೆ ಎಷ್ಟು ಮಕ್ಕಳು ಅಂತ ಕೇಳೋಂಗಿಲ್ಲ ನಾವು. ಒಂದೇ ಮಗು, ಒಂದು ಸಂಸಾರ ಅಥವಾ ಒಂದು ಸಂಸ್ಥೆನ ಇಬ್ರು ಚೀಫ್ ಮಿನಿಸ್ಟರ್ಗಳು ಅಥವಾ ಒಂದು ಸ್ಟೇಟ್ನ ಇಬ್ರು ಚೀಫ್ ಮಿನಿಸ್ಟರ್ ಇದ್ದಂಗೆ ನೋಡಿ. ಒಬ್ರು ಚೀಫ್ ಮಿನಿಸ್ಟರ್ ಒಬ್ರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆದರೆ ಬೇರೆ, ಯಾಕಂದ್ರೆ ಅಂತ ಇದೆ, ಇದು ನಿನ್ನ ಪವರ್, ಇದು ನನ್ನ ಪವರ್. ಇಲ್ಲಿ ಇಬ್ರು ಚೀಫ್ ಮಿನಿಸ್ಟರ್ ಮನೆಯಲ್ಲಿ ಆಗ್ಬಿಟ್ಟಾಗ ಎಡವಟ್ಟು ಕತೆ. ನಿನಗಿಂತ ನಾನೇನು ಕಮ್ಮಿ, ನಾನು ಯಾಕೆ ಮಾಡಲಿ, ನೀನು ಮಾಡು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ, ಹಾಗೂ ಕೋ ಸ್ಪಾನ್ಸರ್ಡ್ ಬೈ ಶಿವನೇತ್ರ ರುದ್ರಾಕ್ಷ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಂದಿನಂತೆ ನನ್ನ ವಾಹಿನಿ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಎರಡೂ ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮತ್ತು ಗೆಸ್ಟ್ ಯಾರು ಬಂದಿದ್ದಾರೆ ಅಂತ ಅವ್ರ ಕಡೆಗೆ ಹೋಗೋಣ. ಇವತ್ತಿನ ಗೆಸ್ಟ್ ಮೊದಲನೇದಾಗಿ ಅವ್ರನ್ನ ಸ್ವಾಗತನೇ ಮಾಡ್ಬಿಡ್ತೀನಿ. ಸರ್ ಸ್ವಾಗತ ಸುಸ್ವಾಗತ. ನಮಸ್ಕಾರ. ರವಿ ಪ್ರಕಾಶ್ BS. ತಾವು 75+ ನಿಮ್ಮ ಏಜು, ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಲೈಫ್. ಸೊ ಇವರು ಲೈಫ್ ಕೋಚ್. ನೋಡಿ ಸ್ನೇಹಿತರೆ, ನಾನು ಎಲ್ಲ ಯಂಗರ್ ಜನ್ರೇಷನ್ ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಒಂದು ಕೋಚ್ ಅಂತ ನಾವು ಯಾರನ್ನು ಕರಿತೀವಿ ಹೇಳಿ, ಅದರಲ್ಲಿ ಅವ್ರೇನೋ ಎಕ್ಸ್ಪರ್ಟೈಸ್ ಆಗಿರ್ತಾರೆ ಲೈಫಲ್ಲಿ. ಹೂ ಇಸ್ ಎ ಕ್ರಿಕೆಟ್ ಕೋಚ್, ಹೂ ನೋಸ್ ಆಟದ ಬಗ್ಗೆ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ತಿಳ್ಕೊಂಡವ್ರು, ಫುಟ್ಬಾಲ್ ಕೋಚು, ಡಾನ್ಸ್, ಇನ್ನೊಂದು ಎಲ್ಲವೂ. ಹೀಗೆ ಸರ್ ಇವತ್ತು ಇಲ್ಲಿ ಲೈಫ್ ಕೋಚ್ ಆಗಿ ಬಂದಿದ್ದಾರೆ. ಸೊ ಈ ಕೋಚ್ ಅನ್ನೋ ಪದ ಬಂದಾಗಲೇ ನನಗೆ ಭಾಳ ವಿಶೇಷ ಅಂತ ಅನಿಸುತ್ತೆ. ಎಷ್ಟೋ ಸತಿ ರಿಯಲ್ ಪ್ಲೇಯರೋ ಅಥವಾ ಯಾರೋ ಒಬ್ಬನಿಗಿಂತನೂ ಕೋಚ್ಗೊಂದು ಎಬಿಲಿಟಿ ಇರುತ್ತೆ, ಓಕೆನಾ. ಮತ್ತು ಕೋಚ್ ಯಾಕೆ ರಿಯಲ್ ಪ್ಲೇಯರ್ ಆಗಿರಲ್ಲ ಅಥವಾ ಏನಕ್ಕೆ ಆ ಥರ ಅಂತ ಒಂದು ಥಾಟ್ಸ್ ಬರುತ್ತೆ ನನಗೆ. ಬಟ್ ಆಗ ನನಗೆ ಜೀವನ ಒಂದು ಉತ್ತರವನ್ನು ಕೊಟ್ಟಿತ್ತು ನನಗೆ, ಓಕೆನಾ. ಗೆಲ್ಲೋದು ಒಂದು, ಓಕೆನಾ, ಸೋಲೋದು ಒಂದು. ಆದರೆ ಈ ಸೋತು ಗೆದ್ದ ಅನುಭವ ಒಂದಿರುತ್ತೆ ಗೊತ್ತಾ, ಅವನೇ ಕೋಚ್ ಆಗಕ್ಕೆ ಸಾಧ್ಯ. ಬರೀ ಸಕ್ಸಸ್ಸೇ ನೋಡಿದರೆ ಅದೊಂದು ವರ್ಗ, ಇಲ್ಲ ಎಲ್ಲೋ ಹತಾಶ ಭಾವನೆಯಿಂದ ನಾನು ಕೈ ಚೆಲ್ಲಿ ಕೂತ್ಕೊಂಡ್ರೆ ಅದೊಂದು ವರ್ಗ. ಆದರೆ ಪ್ರತಿ ಆಟವನ್ನು, ಲೈಫಿನ ಆಟವನ್ನು, ಗೆಲುವು ಸೋಲು, ಆ ಸೋಲನ್ನು ಕಂಡು ಮತ್ತೆ ಯಾರು ಗೆದ್ದು ಮೇಲಕ್ಕೆ ಬರ್ತಾನಲ್ಲ ಅವನೇ ಒಂದು ಪರಿಪೂರ್ಣ ಕೋಚ್ ಆಗೋಕ್ಕೆ ಸಾಧ್ಯ ಅಂತ ನಾನು ಲೈಫಲ್ಲಿ ತಿಳ್ಕೊಂಡೆ. ಸೊ ಇವತ್ತು ಹಾಗೆ ಲೈಫ್ ಕೋಚ್ ಆಗಿ ಬಂದಿರತಕ್ಕಂಥ ನಮ್ಮ ರವಿ ಪ್ರಕಾಶ್ BS ಸರ್ ಅವ್ರಿಗೆ ಸ್ವಾಗತ ಸರ್. ನಮಸ್ಕಾರ. ಭಾಳ ಖುಷಿ ಆಯಿತು ನಿಮ್ಮ ಬಗ್ಗೆ ನಾನು ತಿಳ್ಕೊಂಡಾಗ, ನಿಮ್ಮ ಮಾಹಿತಿ ಎಲ್ಲ ನನಗೆ ಸಿಕ್ಕಾಗ. ರಾಜೇಶ್ವರಿ ಮೇಡಮ್ಗೆ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕು. ಅವ್ರು ಹೇಳಿದ್ರು, ಆನಂದ್ ಅದ್ಭುತವಾಗಿ ಮಾತಾಡ್ತಾರೆ ಅಂಕಲ್ಲು, ಅವರ ಲೈಫ್ ಎಕ್ಸ್ಪೀರಿಯನ್ಸ್ ಅಗಾಧವಾಗಿದೆ, ನೀವು ಕರೆದು ಮಾತಾಡಿ ಅಂತ ಹೇಳಿದ್ರು. ಸೊ ಹೇಳಿ ಅಂಕಲ್, ಒಂದು ರಿಲೇಶನ್ಶಿಪ್ ಆ್ಯಸ್ ಎ ಗಂಡು ಹೆಣ್ಣು ಅಥವಾ ಗಂಡ ಹೆಂಡತಿ ಅಥವಾ ಕಪಲ್, ಲವ್ ಮಾಡ್ತಾರವರು ಕಪಲ್ಸೇ, ಆ ಥರದ್ದು ತಗೊಂಡ್ರೆ ಎಲ್ಲ ಲವ್ ಮಾಡ್ತಾರ ಅರಳ್ತಾ ಇರುವಂಥ ಹೂವಿಂದ ಹಿಡಿದು ಈಗ ಸ್ವಲ್ಪ ಆಲ್ರೆಡಿ ಬೆಳೆದು ಅಯ್ಯೋ ನಾವು ಸಾಕಪ್ಪ ಅಂತ ಬಾಡೋಗ್ತಾ ಇರೋ ಹೂವರೆಗೂ ಎಲ್ಲರಿಗೂ ಸ್ವಲ್ಪ ಇವತ್ತು ನೀವು ಗೊಬ್ಬರ ಹಾಕಿ ನೀರು ಹಾಕಬೇಕು. ಅಲ್ಲ, ಮೊಟ್ಟ ಮೊದಲಿಗೆ ಒಂದಷ್ಟು ನಮ್ಗೆ ಏನೇ ಅರ್ಥ ಆದ್ರೂ ನಾನೇ ಕೊಟ್ಟ ಉದಾಹರಣೆ ಆಧಾರದ ಮೇಲೆ ರೂಟ್ ಕಾಸ್ ಅನಾಲಿಸಿಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಮೊದಲು ಇದಕ್ಕೆ ರೂಟಲ್ಲಿ ಯಾಕೆ ನಾವು ಹೀಗಾಗ್ಬಿಟ್ವಿ ಬೆಂಗಳೂರು ಅಂತ ಸಿಟಿನಲ್ಲಿ, ಹೀಗಿರಲಿಲ್ಲ ಹಿಂದೆ ಅಂತ. ಈಗ ಅಂದಾಜಿಗೆ 2025ನೇ ಇಸ್ವಿ ಇವತ್ತು ಮದುವೆ ಪ್ರಾಯಕ್ಕೆ ಬಂದಿರೋ ಹುಡುಗ ಅಥವಾ ಹುಡುಗಿ ಅಂತ ಅಪ್ರಾಕ್ಸಿಮೇಟ್ಲಿ ಒಂದು 30 ಇಯರ್ಸ್ ನೀವು ಹೋದರೆ ಸಮ್ವೇರ್ 1995-96 ಇಂದ ಆಚೆಗೆ ಆದ ಬದಲಾವಣೆಗಳು ಬೆಳವಣಿಗೆ ಹಂತದಲ್ಲಿ ಸಿಕ್ಕಿರುವ ಮಾಹಿತಿ ಆಧಾರದ ಮೇಲೆ ಹಿಡ್ಕೊಂಡು ಅವರು ಬದುಕ್ತಾ ಇದ್ದಾರೆ. ಅವರವರ ನಂಬಿಕೆಗಳು ಆಳವಾದದ್ದು, ಗಂಡಂದಾಗ್ಲಿ ಹೆಂಡತಿದಾಗ್ಲಿ, ಅದ್ರ ಮೇಲೆ ಅವ್ರ ಬದುಕು ನಡೀತಾ ಇದೆ. ಅವ್ರು ಸಿಕ್ಕಿರೋ ಮಾಹಿತಿ ಎಂಥದ್ದು ಅಲ್ಲಿಂದ ಆಚೆಗೆ ಅಂತ ನೀವು ನೋಡಕ್ ಹೊರಟ್ರೆ
ಬಹಳ ಉತ್ತಮವಾದ ಮಾಹಿತಿ ನಿಮಗೆ ಸಿಗುತ್ತೆ. ಮೊಟ್ಟ ಮೊದಲಿಗೆ ಒಂದು ತರಹದ ಫ್ರೀಡಮ್ ಮತ್ತು ಫ್ಯಾಮಿಲಿಯಲ್ಲಿ ಹೆಣ್ಣು ಕೂಡ ಆಚೆ ಹೋಗಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಅಲ್ಲಿಂದ ಶುರುವಾಗಿ ಹೆಣ್ಣು ಆಚೆಗೆ ಹೋಗೋ ಶುರು ಮಾಡಿಬಿಟ್ಲು. ತುಂಬ ಚೆನ್ನಾಗಿ ನೆನಪಿದೆ ಈ ಡೈಲಾಗ್ಗಳು. ಭಾಳ ವರ್ಷಗಳ ಹಿಂದೆ ಎಲ್ಲರೂ ನನ್ನ ಹಳೆ ತಲೆಗಳು ಕೇಳಿರ್ತೀರಿ. ಹೆಣ್ಣು ಸೂರ್ಯ ಮುಳುಗೋಕೆ ಮೊದಲು ಮನೆ ಒಳಗಡೆ ಇರಬೇಕು, ಯಾವುದೇ ಕಾರಣಕ್ಕೂ ಹೊಸಲು ದಾಟಬಾರ್ದು ಅಂತಿದ್ದವರು ಈಗ ಹೊಸಲನ್ನ ದಾಟೋಕ್ಕೆ ಪರ್ಮಿಷನ್ ಕೊಟ್ಬಿಟ್ರು. ದಿ ಸೋಕಾಲ್ಡ್ ಗಂಡುಗಳು ಈಗ ಹೆಣ್ಣು ನೋಡೋಕೆ ಹೋದಾಗ ಕೇಳುವ ಮೊದಲನೇ ಪ್ರಶ್ನೆ, ಹಾಡಕ್ಕೆ ಬರುತ್ತಾ ಅಂತೆಲ್ಲ ಅಲ್ಲ, ಸಂಗೀತ ಬರುತ್ತೆ ಅಂತೆಲ್ಲ ಅಲ್ಲ, ಕೆಲ್ಸಕ್ಕೆ ಹೋಗ್ತೀಯಾ ಅಂದರೆ ನೀನು ಹೊಸಲು ದಾಟಿದೀಯಾ ಅಂತ ಗಂಡಸುಗಳು ಕೇಳುವ ಪ್ರಶ್ನೆ. ಸೊ ಈ ಬದಲಾವಣೆ ಆದದ್ದು ಸರಿ. ಆದರೆ ಎಷ್ಟರ ಮಟ್ಟಿಗೆ ನಮ್ಮ ಬದುಕಿನ ಮೇಲೆ ಪರಿಣಾಮ ಬೀರಿದೆ ಅಂದರೆ, ಇದು ಸಾಲದು ಅಂತ ನಾವಾಗೆ ತಗೊಂಡ ಒಂದು ತೀರ್ಮಾನ. ಯಾವುದೇ ಫ್ಯಾಮಿಲಿನಲ್ಲಿ ಈಗ ನಿಮ್ಗೆ ಎಷ್ಟು ಮಕ್ಕಳು ಅಂತ ಕೇಳೋಂಗಿಲ್ಲ ನಾವು. ಒಂದೇ ಮಗು, ಗಂಡಾಗ್ಲಿ ಹೆಣ್ಣಾಗ್ಲಿ ಒಂದೇ ಮಗು ಆಗೋಯ್ತು. ಆ ಪರಿಸ್ಥಿತಿ ಯೋಚನೆ ಮಾಡಿ, ನನ್ನ ಮನೆಯಲ್ಲಿ ನನಗೆ ಬೆಳೆಸಿದವರು ಒಂದೇ ಮಗು ಆದ್ರಿಂದ ನಾನು ಕೇಳಿದ್ದ ಎಲ್ಲಕ್ಕೂ ಎಸ್ 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 ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಎಸ್ಗೆ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ಅವರು. ಅಭ್ಯಾಸ ಆಗ್ಬಿಟ್ಟಿದೆ. ನನಗೆ ನೋ ಅನ್ಸ್ಕೊಂಡು ಅಭ್ಯಾಸನೇ ಇಲ್ಲ. ಇದು ಆತನಿಗೂ ನಿಜ, ಗಂಡಿಗೂ ನಿಜ, ಹೆಣ್ಣಿಗೂ ನಿಜ. ಆದರೆ ಅದೃಷ್ಟವಶಾತ್ ನೀವು ಗಂಡು ಹೆಣ್ಣನ್ನೇ ಮದುವೆ ಆಗಬೇಕು, ಹೆಣ್ಣು ಗಂಡನ್ನೇ ಮದುವೆ ಆಗಬೇಕು ಅಂದರೆ ಎರಡು ಎಸ್ಗಳು ನೋ ಗೊತ್ತಿಲ್ಲದೆ ಇರೋರು ಒಟ್ಟಿಗೆ ಬಂದು ವಾಸ ಮಾಡಬೇಕು. ಅಂದರೆ ಒಂದು ಸಂಸಾರ ಅಥವಾ ಒಂದು ಸಂಸ್ಥೆನ ಇಬ್ರು ಚೀಫ್ ಮಿನಿಸ್ಟರ್ಗಳು ಅಥವಾ ಒಂದು ಸ್ಟೇಟ್ನ ಇಬ್ರು ಚೀಫ್ ಮಿನಿಸ್ಟರ್ ಇದ್ದಂಗೆ ನೋಡಿ. ಒಬ್ರು ಚೀಫ್ ಮಿನಿಸ್ಟರ್, ಒಬ್ರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆದರೆ ಬೇರೆ, ಯಾಕಂದ್ರೆ ಹಂತ ಇದೆ. ಇದು ನಿನ್ನ ಪವರ್, ಇದು ನನ್ನ ಪವರು. ಇಲ್ಲಿ ಇಬ್ರು ಚೀಫ್ ಮಿನಿಸ್ಟರ್ ಮನೆಯಲ್ಲಿ ಆಗ್ಬಿಟ್ಟಾಗ ಎಡವಟ್ಟು ಕತೆ. ನಿನಗಿಂತ ನಾನೇನು ಕಮ್ಮಿ, ನಾನು ಯಾಕೆ ಮಾಡಲಿ, ನೀನು ಮಾಡು. ಪ್ರಕೃತಿಯ ಜೊತೆಗೆ ಬೆರೆತು ಅದರ ಪ್ರಿನ್ಸಿಪಲ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ತಯಾರಿಲ್ಲ. ಫಾರ್ ಒನ್ ಸಿಂಪಲ್ ರೀಸನ್ ನೋಡಿ, ನಾನು ನಿನಗಿದ್ದರೆ ನೀ ನನಗೆ. ಇಂಟರ್ಡಿಪೆಂಡೆನ್ಸ್ ಫಾರ್ ಇಂಡಿಪೆಂಡೆನ್ಸ್ ಅನ್ನೋದು ಪ್ರಕೃತಿಯ ನಿಯಮ. ನೀವು ಯಾರೂ ಅಲ್ಗಳೆಯೋಕ್ಕಾಗಲ್ಲ. ಒಂದು ದುಂಬಿ ತನ್ನ ಆಹಾರದ ಅವಶ್ಯಕತೆಗೋಸ್ಕರ ಒಂದು ಹೂವಿನ ಮೇಲೆ ಕೂತ್ಕೊಳ್ತದೆ. ಅದಕ್ಕೆ ಹೂವನ್ನು ಇದು ಮಾಡಬೇಕು ಅನ್ನೋ ಇದಿಲ್ಲ, ಆದರೆ ಅದು ಹೋಗಿ ಕೂತ್ಕೊಳ್ತದೆ. ಆ ಗಲಾಟಿನಲ್ಲಿ ಹೂವು ಎಷ್ಟು ಚೆನ್ನಾಗಿ ಪ್ರಕೃತಿ ಹೊಂದಿಸಿದೆ ಅಂದರೆ, ಹೂವು ಈ ದುಂಬಿ ಬಂದ ತಕ್ಷಣವೇ ತನ್ನ ಪರಾಗಸ್ಪರ್ಶದ ಇದನ್ನ ಅದ್ರ ಕಾಲಿಗೆ ಅಂಟಿಸ್ಬಿಡುತ್ತೆ. ಆ ದುಂಬಿ ಇಲ್ಲಿ ಹೂವು ಆಹಾರ ಸಾಕಾಗ್ಲಿಲ್ಲ ಅಂತ ಇನ್ನೊಂದು ದುಂಬಿ ಮೇಲೆ ಕೂತ್ಕೊಂಡಾಗ ಅದರ ಕಾಲಲ್ಲಿದ್ದ ಪರಾಗಸ್ಪರ್ಶ ಆ ಹೂವಿಗೆ ಟ್ರಾನ್ಸ್ಫರ್ ಆಗಿ ಅದು ಹೂವಿನ ವಂಶಾಭಿವೃದ್ಧಿ ಆಗುತ್ತೆ. ಪಾಲಿನೇಷನ್ ಆಗುತ್ತೆ. ಹೂವಿಗೆ ತನ್ನ ವಂಶಾಭಿವೃದ್ಧಿ ಆಗುತ್ತೆ, ದುಂಬಿಗೆ ತನ್ನ ಹೊಟ್ಟೆ ತುಂಬುತ್ತೆ. ನಾನು ನಿನಗಿದ್ದರೆ ನೀನು ನನಗೆ. ದುಂಬಿ ತನ್ನ ಹೊಟ್ಟೆ ತುಂಬಿಸ್ಕೊಡಕ್ಕೆ ಹೂವಿಗೆ ಹೆಲ್ಪ್ ಮಾಡ್ತಾ ಇದೆ. ಹೂವು ತನ್ನ ವಂಶಾಭಿವೃದ್ಧಿಗೆ ದುಂಬಿಗೆ ಆಹಾರ ಕೊಡ್ತಾ ಇದೆ. ಇದು ಕೇವಲ ಸೀಮಿತವಾಗಿ ದುಂಬಿ ಇದಕ್ಕಷ್ಟೇ ಅಲ್ಲ, ಇನ್ನು ಬೇಕಾದಷ್ಟು ನನಗೂ ನಿಮಗೂ ಕೂಡ. ನಾವಿಬ್ರು ಇಲ್ಲಿ ಆಗ್ತಾ ಇರೋ ಕೆಲಸದನ್ನೇ ನೋಡ್ಕೊಂಡ್ರೆ, ನಾನು ಒಬ್ಬ ಸ್ಪೀಕರ್ ಆಗಿ ನಿಮ್ಮ ಜೊತೆ ಕುಳಿತಿದ್ದೇನೆ, ನೀವು ನನ್ನನ್ನು ಇಂಟರ್ವ್ಯೂ ಮಾಡಕ್ಕೆ ಕುಳಿತಿದ್ದೀರಿ, ಇಷ್ಟೊಂದು ಜನ ಸ್ಟಾಫ್ ಇದಕ್ಕೆ ಸಪೋರ್ಟ್ ಮಾಡೋಕ್ಕೆ ನಿಂತಿದ್ದಾರೆ. ಇಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ, ಏನಾದರೂ ಒಂದು ದುರಾದೃಷ್ಟವಶಾತ್ ನಾನು ಹೆಚ್ಚು ನಿಮಗಿಂತ ಅಂತ ಅನ್ಕೊಂಡ್ರೆ ಎಡವಟ್ಟು, ನೀವ್ಯಾರು ನೀವು ಹೆಚ್ಚು ನನಗಿಂತ ಅನ್ಕೊಂಡ್ರೆ ಎಡವಟ್ಟು. ಐ ಆಮ್ ಆಲ್ಸೋ ಓಕೆ, ಯು ಆರ್ ಆಲ್ಸೋ ಓಕೆ. ನಾನು ಸರಿಗಿದ್ದೀನಿ, ನೀನೂ ಸರಿಗಿದೆಯಾ ಅನ್ನೋ ಭಾವನೆ ಇದೆಯಲ್ಲ, ಅದೇನಾದರೂ ನಮ್ಮ ಗಂಡ್ಮಕ್ಳಿಗೆ ಮದುವೆಗೆ ಬಂದವ್ರಿಗೆ ಅರ್ಥ ಆಗ್ಬಿಟ್ರೆ, ನಾನು ಸರಿ ನೀನು ಸರಿ ಅದು ಬರಬೇಕು. ದುರಾದೃಷ್ಟವಶಾತ್ ಅದು ಅಲ್ಲಿ ಮೂಲಭೂತವಾಗಿ ನಾವು ಸೋಲ್ತಾ ಇದ್ದೇವೆ. ನೋಡಿ, ಲವ್ ಮಾಡಿ ಮೊದಲೆಲ್ಲ ಹೆಣ್ಣನ್ನು ನೋಡ್ತಾ ಇದ್ದಿದ್ದು ನೀವು ಮದುವೆಗಿದ್ವಿ ಇದೆಲ್ಲ ಇದ್ದಿರ್ಬೋದು. ಆದರೆ ಈ ನಡುವೆ ಒಂದು 6 ತಿಂಗಳು, ವರ್ಷ, 2 ವರ್ಷ ಎಲ್ಲ ಲವ್ ಮಾಡಿ ಆಮೇಲೆ ಮದುವೆ ಆಗೋದು. ಸರಿಯಾಗಿ ಗಮನಿಸಿ, ಲವ್ ಮಾಡಿದ್ರ 2 ವರ್ಷ ಎಲ್ಲಿವರೆಗೆ ಆಕೆ ನಿಮ್ಮವಳಾಗಿಲ್ಲ ಅನ್ನೋದು ಖಾತ್ರಿ ಇಲ್ವೋ, ಅಥವಾ ಈತ ನನ್ನ ಗಂಡ ಅನ್ನೋದು ಖಾತ್ರಿಯಾಗಿ ಸೀಲ್ ಆಗಿಲ್ವೋ, ಅಲ್ಲಿವರೆಗೆ ಅವನು ಹೇಳಿದ್ದೆಲ್ಲ ನೀವು ಸರಿಯಾಗಿ ಕಾಣ್ತಿತ್ತು, ಜಗಳನೇ ಆಡಲಿಲ್ಲ. ಇವಳು ಹೇಳಿದ್ದೆಲ್ಲ ನಿಮಗೆ ಸರಿಯಾಗಿ ಕಾಣ್ತಿತ್ತು, ಜಗಳನೇ ಆಡಲಿಲ್ಲ ನೀವು. ಆದರೆ ಮದುವೆ ಆಗಿ ನನ್ನ ವಸ್ತು ಅಂತ ಆದ ತಕ್ಷಣ ನೀವು ಅಲ್ಲಿಂದ ಆಚೆಗೆ ನೋಡುವ ದೃಷ್ಟಿಕೋನ ಬದಲಾವಣೆ ಆಯಿತು. ಇಲ್ಲಿವರೆಗೆ ಯಾವುದೆಲ್ಲ ಸರಿಯಾಗಿ ಕಾಣ್ತೋ ಅದನ್ನು ಬಿಟ್ಬಿಟ್ಟು ತಪ್ಪನ್ನೇ ನೋಡೋಕೆ ಶುರು ಮಾಡಿದ್ಮೇಲೆ ಖಂಡಿತ ಘರ್ಷಣೆ ಆಗ್ತದೆ.
ಆಮೇಲೆ ನೋ ಅನ್ಸ್ಕೊಂಡು ಅಭ್ಯಾಸ ಇಲ್ಲದೆ ಇರೋರು, ಜೊತೆಗೆ ತಂದೆ ತಾಯಿ ಕೂಡ ತಮ್ಮದೇ ಆದ ರೀತಿಯಲ್ಲಿ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ತಾಯಿ ಮನೆಗೆ ಹೋಗ್ಬಿಟ್ರಿ ಹೆಣ್ಮಗು, ಇಲ್ಲಮ್ಮ ಈ ಮನೆ ನೀನು ಕೊಟ್ಟ ಹೆಣ್ಣು ಕುಲುಕೋರ್ಗು, ನೀನು ಅಲ್ಲಿ ಹೋಗು ಅಂತ ಹೇಳ್ತಿದ್ದ ಸ್ಟ್ಯಾಂಡರ್ಡ್ ಡೈಲಾಗಲ್ಲಿ ಓವರ್ ಆಲ್ ಇಂಟ್ರೆಸ್ಟ್ ಅದು ಫ್ಯಾಮಿಲಿಯಲ್ಲಿ. ತಪ್ಪು ಸರಿ ಎಲ್ಲ ಕಡೆನೂ ಆಗ್ತದೆ, ಅದಕ್ಕೆ ಕಿತ್ತೆ ಬಿಸಾಕ್ಬಿಡಬಾರ್ದು. ನೆಗಡಿ ಆಯಿತು ಅಂತ ಮೂಗು ಕಿತ್ತಾಕಾಗುತ್ತೇನೋ. ಈಗ ತಂದೆ ತಾಯಿ ಏನು ಹೇಳ್ತಾನೆ, ಅಯ್ಯೋ ಬಿಡಮ್ಮ ಅವ್ನ ಬೇಕಾದ್ರೆ ಕೊಂಡ್ಕೊಳ್ಳೋಣ, ನೀನು ಮನೆಗೆ ಬಂದ್ಬಿಡಮ್ಮ, ನಮಗೇನು ಕಮ್ಮಿ ಇದೆ. ತಂದೆ ತಾಯಿ ಕೂಡ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬೆಳವಣಿಗೆ ಹಂತದಲ್ಲಿ ನೋ ಕಲಿಸ್ಲಿಲ್ಲ, ಅಡ್ಜಸ್ಟ್ಮೆಂಟ್ ಕಲಿಸ್ಲಿಲ್ಲ. ಲೈಫ್ ಇಸ್ ಫುಲ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಬಿಟ್ವೀನ್ ದಿ ಟೂ ಪಾರ್ಟೀಸ್. ಕೊಟ್ಟುಕೊಳ್ಳುವ ವ್ಯಾಪಾರ. ನನಗಿದು ಗೊತ್ತು, ನಿನಗೆ ಅದು ಗೊತ್ತು, ನನಗೆ ನೀನು ಬೇಕು, ನಿನಗೆ ನಾನು ಬೇಕು, ಐ ಆಮ್ ಓಕೆ, ಯು ಆರ್ ಆಲ್ಸೋ ಓಕೆ, ನಮ್ಮಿಬ್ಬರಿಗೆ ಒಬ್ಬರೊಬ್ಬರ ಅವಶ್ಯಕತೆ ಇದೆ ಅನ್ನೋದು ಖಾತ್ರಿಯಾಗಿ ಮಂದಟ್ಟಾದರೆ ಇದಾಗ್ತವೆ. ಈ ನಡುವೆ ಇನ್ನೊಂದು ಟ್ರೆಂಡ್ ನೋಡಿ, ಇದನ್ನು ಮಂದಟ್ಟು ಮಾಡ್ಕೊಳಕ್ಕೆ ಒಂದು ಟ್ರಯಲ್ ಆದಂಗೆ ಕಾಣುತ್ತೆ ನನಗೇನು, ನನ್ನ ಅನುಭವದ ಹಿನ್ನೆಲೆಯಲ್ಲಿ. ಈ ನಡುವೆ ಹೆಚ್ಚೆಚ್ಚು ಗಂಡನು ಡಿವೋರ್ಸಿ, ಹೆಂಡ್ತಿನೂ ಡಿವೋರ್ಸಿ, ಇಬ್ಬರು ಡೈವರ್ಸ್ ಆಗಿ ಒಂದು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಶನ್ ಬಂದವ್ರು ಈಗ ಪುನಃ ಹೊಸದಾಗಿ ಮದುವೆ ಆಗಿ ಇಬ್ಬರು ಡೈವರ್ಸಿಗಳು ಮದುವೆ ಆಗಿ ಸಂಸಾರ ನಡೆಸ್ತಾ ಇದ್ದಾರೆ. ಒಂದು ಪಾಠನ ಬಹಳ ಕಾಸ್ಟ್ಲಿ ಆದ ಹಣ ಕೊಟ್ಟು ಕಲಿತೀವಿ. ಅದಕ್ಕೆ ಬದಲು ಮೊದಲೇ ಅರ್ಥ ಆದರೆ ತಂದೆ ತಾಯಿ ಸಂಸಾರ ಎಲ್ಲವೂ ಸುಖವಾಗಿರಬಹುದು. ಮೂಲಭೂತವಾಗಿ ಅರ್ಥ ಆಗಬೇಕಾಗಿರೋದು ನನಗೆ ನೀನು ಬೇಕು, ನಿನಗೆ ನಾನು ಬೇಕು, ನಾನೂ 100% ಸರಿ ಇಲ್ಲ, ನೀನೂ 100% ಸರಿ ಇಲ್ಲ ಅನ್ನೋದನ್ನು ನಾನು ಒಪ್ಕೊಳ್ತೇನೆ ಅಂತ ಬಂದರೆ ಸಂಸಾರ ಸುಖವಾಗಿರುತ್ತೆ. ನನಗೆ ಇಲ್ಲೊಂದು ಪಾಯಿಂಟ್ ಹೈಲೈಟ್ ಆಯ್ತು ನೀವೆಲ್ಲ ಹೇಳೋವಾಗ, ಗಂಡು ಹೆಣ್ಣು ಜೊತೆಗೆ ಮನೆ ಬ್ಯಾಕ್ಗ್ರೌಂಡು ತಂದೆ ತಾಯಿ ಅಂತೆಲ್ಲ ಬರುತ್ತಲ್ಲ ಅಂತ. ಆಮೇಲೆ ನಾನು ಸ್ವಲ್ಪ ಈ ಜನ್ರೇಷನ್ಗೂ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತೀನಿ. ಅಂದ್ರೆ ಐ ಆಮ್ ನಾಟ್ ದೇರ್ ಡೆವಿಲ್ಸ್ ಅಡ್ವೊಕೇಟ್ ಅಂತಾರಲ್ಲ, ಯಾಕಂದ್ರೆ ನಾನು ಪ್ರಶ್ನೆಗಳನ್ನ ಕೆದಕಿದ್ರೇನೆ ನನಗೆ ಉತ್ತರ ಸಿಗೋಂಥದ್ದು. ಸರಿ, ಗೊತ್ತಾಯ್ತು. ನಾನು ಯಾವ್ದಕ್ಕಾದ್ರೂ ನಿಮ್ ಸ್ವಲ್ಪ ಉಲ್ಟಾನೇ ಮಾತಾಡ್ತೀನಿ. ಸರಿ, ಇಲ್ಲಿ ವಾದ ಏನಾಗುತ್ತೆ ಏನು ಅಂತಂದ್ರೆ, ನಾನ್ ಗಮನಿಸ್ದಂಗೆ ಈಗ ನಮ್ಮ ಸಿನಿಮಾ ಇವಾಗ ಡಿಜಿಟಲ್ ಬಂದಿದೆ. ಇದಕ್ಕೆ ಸ್ವಲ್ಪ ಹಿಂದೆ ಹೋದ್ರೆ ಕಲರ್ ಸಿನಿಮಾಗಳು, ರೀಲ್, ಅದ್ರ ಹಿಂದೆ ಹೋದ್ರೆ ಈಸ್ಟ್ಮನ್ ಕಲರ್, ಅದಕ್ಕೂ ಹಿಂದೆ ಹೋದ್ರೆ ಬ್ಲಾಕ್ ಅಂಡ್ ವೈಟ್ ಕಲರ್, ಅದಕ್ಕೂ ಹಿಂದೆ ಹೋದ್ರೆ ಮೂಕಿ ಚಿತ್ರಗಳು. ನೀವು ಆ ಟೈಮಿಂದ ತಗೊಂಡ್ರು ಅಂದ್ರೆ ನೀವೇನ್ 1964 ಅಂತ ನೀವು ಹೇಳ್ತಾ ಇದೀರಿ, ನೀವು ಕೆಲ್ಸಕ್ಕೆ ಸೇರಿ ಟೈಮಿಂದನು ಪಿಕ್ಚರ್ ಎಲ್ಲ ಒಂದು ಅಬ್ಸರ್ವ್ ಮಾಡಿದೀರಾ? ಸೊಸೆ ಇಸ್ ದಿ ವಿಕ್ಟಿಮ್, ಅತ್ತೆ ಇಸ್ ದ ಡಾಮಿನೆಂಟ್, ಓಕೆನಾ? ಅಂಡ್ ಮಗ ಇಲ್ಲಿ ತಾಳ, ಓಕೆ, ಅವನ ಅಮ್ಮನ ಮಾತು ಕೇಳ್ಕೊಂಡು ಇವಳಿಗೆ ಹಿಂಸೆ ಕೊಡುವಂಥದ್ದು ಏನೋ ಈ ತರದ್ದು. ಇದನ್ನ ಒಂದು ಫ್ಯಾಮಿಲಿ ಅಂತ ತೋರಿಸ್ತೀವಿ ಸಿನಿಮಾದಲ್ಲಿ. ನಾನು ಸಿನಿಮಾ ಯಾಕೆ ಉದಾಹರಣೆಗೆ ಹೇಳ್ತೀನಿ ಅಂದ್ರೆ ಎಲ್ರಿಗೂ ಬೇಗ ಅರ್ಥ ಆಗುತ್ತೆ ಅಂತ. ಸರಿ ಸರಿ, ಓಕೆನಾ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸಿನಿಮಾಗಳನ್ನ ಯಾಕೆ ಯಾವಾಗ ನಾವು ಒಪ್ತೀವಿ? ಯಾವಾಗ ಅದು ನಮ್ಮ ಜೀವನದಲ್ಲಿ ನಡೆದಿರೋದನ್ನ ನಾವು ಒಪ್ಪೋದು. ಇಲ್ಲಾಂದ್ರೆ ಬಂಡಲ್ ಗುರು, ಯಾರಿಗುರು ಹಂಗೆ ಬೈಕ್ ಓಡಿಸ್ತಾರೆ, ಏನ್ ಹಿಂಗ ಟ್ರೈನ್ ಮೇಲೆ ಎಗರಿಸ್ತಾರ ಯಾವನು ಅಂತಾರೆ. ಆದ್ರೆ ಅದನ್ನ ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ನೋಡಿದಾಗ ಹೌದು, ಟ್ರೈನ್ ಮೇಲೆ ಬೈಕ್ ಎಗರಿಸಬಹುದು, ನನಗೆ ಮಜಾ ಇದೆ. ರಿಯಲ್ ಲೈಫ್ ಅಲ್ಲಿ ನಾನು ಅದನ್ನ ಮಾಡಕ್ ಆಗಲ್ಲ, ಸಿನಿಮಾಲ್ ಅದನ್ನ ನೋಡೋಣ, ಸರ್ಕಸ್ ತರ ಫ್ಯಾಂಟಸಿ. ಬಟ್ ಮೋಸ್ಟ್ ಆಫ್ ದ ಸಿನಿಮಾಗಳೇನು ಅಂದ್ರೆ ನಮ್ಮ ಲೈಫ್ ಮೇಲೆ ನಮಗೆ ಪ್ರಭಾವ ಬೀರ್ತಕ್ಕಂಥದ್ದು. ಸೊ ಈ ಕ್ಯಾರೆಕ್ಟರ್ಗಳ ಮೂಲಕ ಈ ಸ್ಟೋರಿ ಟೆಲಿಂಗ್ ಹಿಂಗ್ ಬಂದು 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 ಬಂದುನೋ, ಅಥವಾ ಅವತ್ತಿನ ರೈಟರ್ಸ್ ಯಾಕೆ ಅದನ್ನ ಬರೆದ್ರು ಅಂದ್ರೆ ಅವಾಗಿಂದ ಅದು ಪ್ರಚಲಿತವಾಗಿತ್ತ ಈ ತರ ಸಿಸ್ಟಮು. ಮತ್ತು ವೇ ಬ್ಯಾಕ್ ಗೋಯಿಂಗ್ ಟು ನೀವು ದಾಸ ಪರಂಪರೆಗೆ ಹೋದ್ರು, ಕನಕದಾಸರು, ಪುರಂದರದಾಸರು, ಅವರು ಕೂಡ ಎಲ್ಲೋ ಯಾವ್ದೋ ಹಾಡುಗಳಲ್ಲೆಲ್ಲ ಅತ್ತೆ ಸೊಸೆ ಬಗ್ಗೆ ಈ ತರದೆಲ್ಲ ಮಾತಾಡಿದಾರೆ. ಅಂದ್ರೆ ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಉದ್ದೇಶ ಅಂದ್ರೆ, ಕೊಟ್ಟೆಣ್ಣು ಕುಲಕೊರಗು ಅಂತ ಈ ಕಡೆ ಅವ್ರು ಹೇಳಿದ್ಮೇಲೆ ಈ ಕಡೆ ರಿಸೀವಿಂಗ್ ಮಾಡುವವರು ಕೂಡ ಬರ್ತಾ ಇರೋಳು ನನ್ನ ಸೊಸೆ ಅಲ್ಲ, ನನ್ನ ಮಗಳು ಅನ್ನೋ ಭಾವನೆ ಇದ್ರೆ ಎಷ್ಟೋ ಚೆನ್ನಾಗಿರುತ್ತೆ. ಅದು ದೊಡ್ಡವ್ರ ಪಾಯಿಂಟ್ ಆಫ್ ವ್ಯೂ. ಈ ಚಿಕ್ಕವ್ರ ಪಾಯಿಂಟ್ ಆಫ್ ವ್ಯೂ ಅಂತ ಬಂದಾಗ ನಾನಲ್ಲಿ ಹೋಗ್ತಾ ಇರೋದು ಕೂಡ ಈ ಮನೆ ತರನೇ ಅಂತ ಅವ್ರು ಬಂದ್ರು ಅವ್ರಿಗೂ ಇರುತ್ತೆ. ಇದೆಲ್ಲಿ ಮಿಸ್ ಹೊಡಿಯುತ್ತೆ, ಯಾಕೆ ಇದು ಮಿಸ್ ಹೊಡಿಯುತ್ತೆ ಅಂತ ಅರ್ಥ ಆಗಲ್ಲ. ಫರ್ಗೆಟ್ ಅಬೌಟ್ ಲವ್ ಮ್ಯಾರೇಜಸ್, ಈವನ್ ಅರೇಂಜ್ ಮ್ಯಾರೇಜ್ ಆಲ್ಸೋ. ಅಂಡ್ ನನಗ್ ಭಾರಿ ಆಶ್ಚರ್ಯ ಅಂತ ಅನ್ಸೋದು, ಅವಾಗೆಲ್ಲ ಅಂತರ್ಪಟ ಸರಿಸ್ದಾಗ್ಲೇ ನೋಡ್ತಾ ಇದ್ದಂತೆ, ಹೆಣ್ಮುಖ ಗಂಡ್ಮುಖ ಅಂತವ್ರೆಲ್ಲ ಸುಖವಾಗಿ 60 ವರ್ಷ 50 ವರ್ಷ ಸಂಸಾರ ನಡೆಸ್ಬಿಟ್ರು. ಅಲ್ಲಿದ್ದಿದ್ದ ಹಂಗಾರೆ ಸೀಕ್ರೆಟ್ ಫಾರ್ಮುಲಾ ಏನು? ಆ ಸೀಕ್ರೆಟ್ ಫಾರ್ಮುಲಾ ಅಂದ್ ಇವಾಗಿನ ಜನರೇಷನ್ ಹುಡುಗಿರ್ನ ಕೇಳಿ, ಎಲ್ಲ ಹೆಣ್ಣೆ ಸಹಿಸ್ಕೊಂತ ಇದ್ಲು, ಅದಕ್ಕೆ ಅದು ಸೀಕ್ರೆಟ್ ಫಾರ್ಮುಲಾ. ಎಲ್ಲ ಅವಳೆ ಸಹಿಸ್ಕೊಂತ ಇದ್ಲು, ಯಾರು ಬಂದವಳು, ಅವಳು ಸಹಿಸ್ಕೊಂಡ್ ಇದಕ್ಕೆ ಆ ಸಂಸಾರ ಇದ್ದಿದ್ದು. ಯಾವಾಗ ಅಲ್ಲಿ ತಿರುಗಿ ಬಿತ್ತೋ ಇಲ್ಲಿ ಮುರಿದು ಬಿತ್ತು. ಇಲ್ಲಿ ತಿರುಗಿ ಬಿದ್ದವ್ರ ತಪ್ಪ, ತಿರುಗಿ ಬೀಳೋ ಹಾಗೆ ಮಾಡಿದ ವ್ಯವಸ್ಥೆಯ ತಪ್ಪ, ಏನಾಗ್ತಾ ಇದೆ ಇದು ಏನು ಅಂತ ಅದನ್ನ ಒಂದ್ ಸ್ವಲ್ಪ ಅಟೆಂಡ್ ಮಾಡ್ಬೇಕೇನೋ ಅಂತ ನೋಡಿ. ಬಹಳ ಚೆನ್ನಾಗಿದೆ ನಿಮ್ ಪ್ರಶ್ನೆ.
ಮೂಲಭೂತವಾಗಿ ನಾನು ಸಹಜತೆ ಅದ್ರ ಜೊತೆ ನೋಡಿ, ಸಹಜತೆಯನ್ನು ನೋಡಿ, ಒಬ್ಬ ಮನುಷ್ಯನಾಗಿ ಸೃಷ್ಟಿಯಾಗಿ ನನಗೆ ಏನೇನು ಸವಲತ್ತುಗಳು ಕೊಟ್ಟಿದ್ದಾನೆ ಭಗವಂತ ಅಂತ. ನಾನು ನೀವು ಏನೇ ಪ್ರಯತ್ನ ಪಟ್ಟರು ಒಂದು ಹೆಣ್ಣಿನ ಹಾಗೆ ಯೋಚನೆ ಮಾಡೋಕ್ಕಾಗಲ್ಲ ನಮಗೆ. ಯಾಕೆಂದರೆ ಒಂದು ಹೆಣ್ಣಿಗೆ ಮ್ಯಾನುಫ್ಯಾಕ್ಚರ್ ಆದಾಗಲೇ ರೈಟ್ ಬ್ರೈನ್ ಡಾಮಿನೆಂಟ್ ಅವರು. ಮ್ಯಾನುಫ್ಯಾಕ್ಚರ್ ಆಗಿರೋದೇ ಹಾಗೆ. ಅಂದರೆ ಅವ್ರಿಗೆ ಏನು ಸಹನೆ, ಕರುಣೆ, ಸಹಾನುಭೂತಿ, ತಾಳ್ಮೆ ಇವೆಲ್ಲ ಅವರ ಸ್ವತ್ತು. ಈಗ ಒಂದು ಹೆಣ್ಣಿಗಿರೋ ತಾಳ್ಮೆಯನ್ನು ನಾನು ಕಲಿಬೇಕಾದ್ರೆ ತುಂಬ ವರ್ಷ ಟ್ರೈನಿಂಗ್ ತಗೋಬೇಕಾದ್ದೇನೋ, ಅದು ನನಗೆ ಬರೋದೇ ಇಲ್ಲ. ಅಂತ ಕಾಂಟ್ರರಿ ನನಗೆ ಲೆಫ್ಟ್ ಬ್ರೈನ್ ನಾನು ಡಾಮಿನೆಂಟ್, ಗಂಡಸರುಗಳು ಲೆಫ್ಟ್ ಬ್ರೈನ್ ಡಾಮಿನೆಂಟ್. ಅವರೆಲ್ಲದಕ್ಕೂ ಲಾಜಿಕ್ಕೇ ಬೇಕು. ಅವ್ರಿಗೆ ಯಾವಾಗಲೂ 1+1 ಅಂದರೆ 2 ಈ ಗಂಡಸರುಗಳಿಗೆ ಸಾಮಾನ್ಯ. ನಾನು ಮಾತಾಡ್ತಾ ಇರೋದು ರೂಲು, ಎಕ್ಸೆಪ್ಷನ್ ಇರ್ಬೋದು, ನಾನು ಇಲ್ಲ ಅಂತ ಹೇಳಿ. ಬಟ್ ಅಲ್ಲ, ಈಗ ಪ್ರಪಂಚವೇ ಎಕ್ಸೆಪ್ಷನ್ ಆಗೋಗಿದೆಯಲ್ಲ ಅಂಕಲ್, ಈಗೆಲ್ಲ ಲೆಫ್ಟ್ ಬ್ರೈನ್ ಆಗ್ಬಿಟ್ಟಿದಾರಲ್ಲ. ಸರಿ, ಇದು ನಾನು ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಬರೀ ಲೆಫ್ಟ್ ಬ್ರೈನ್ ಅಷ್ಟೇ ಸಾಕಾಗಿದ್ದಿದ್ರೆ ಬದುಕಿಗೆ ಮ್ಯಾನುಫ್ಯಾಕ್ಚರ್ ಮಾಡಿದವನಿಗೆ ಬರೀ ಲೆಫ್ಟ್ ಬ್ರೈನ್ ಕೊಟ್ಟು ಕಳಿಸ್ತಿದ್ದ ಅವನು. ಹಂಗಲ್ಲ, ಅವನು ಕೊಟ್ಟಿದ್ದಾನೆ ಪ್ರತಿಯೊಬ್ಬರಿಗೂ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್. ಅದು ಮೆಶ್ ಆಗಬೇಕು. ಲೆಫ್ಟ್ ಬ್ರೈನು ರೈಟ್ ಬ್ರೈನ್ ಎರಡನ್ನೂ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾನೆ, ಮೆಶ್ ಆಗಬೇಕು. ಬೇಕು ಇದೊಂದು ನಿರ್ದಿಷ್ಟವಾದ ಕಾರಣಕ್ಕೆ ಗಂಡಸರಿಗೆ ಲೆಫ್ಟ್ ಬ್ರೈನ್ ಡಾಮಿನೆಂಟು, ಹೆಂಗಸರಿಗೆ ರೈಟ್ ಬ್ರೈನ್ ಡಾಮಿನೆಂಟ್ ಅವರು. ಅದಕ್ಕೆ ನೋಡಿ, ಆಕೆ ಬರ್ತ್ಡೇ ನಾ ಮರೆತು ಬಿಟ್ರೆ ಅವಳಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ನನಗೆ ಬಿಡೇ ಅದು ಏನು ಹುಟ್ಟಿದ್ದು ಅಂತ ನಾನು. ಅಥವಾ ಒಂದು ಆಕೆ ಎಲ್ಲಿಂದನೋ ತಂದ ಒಂದು ಖರ್ಚು, ಯಾರೋ ಕೊಟ್ಟ ಒಂದು ಅವ್ರ ಅಣ್ಣನೋ ತಂಗಿನೋ ಯಾರೋ ಕೊಟ್ಟಿದ್ದು ಒಂದು ಖರ್ಚು ಇಟ್ಕೊಂಡಿರ್ತಾಳೆ, ಅದು ಎಲ್ಲೋ ಕೊಡೋದು ಇಟ್ಕೊಳ್ಳಿ. ಅದೊಂದು ನಾನು 100 ಖರ್ಚೀಫ್ ತಗೊಡ್ತೀನಿ ಬೇಕಾದ್ರೆ ನಿನಗೆ ಅಂದರೆ, 25 ರೂಪಾಯಿನ ಖರ್ಚೀಫ್ಗೆ ಅವಳು ಕಣ್ಣಲ್ಲಿ ನೀರು ಹಾಕ್ತಾಳೆ. ಯಾಕೆಂದರೆ ಆ ಎಮೋಷನಲ್ ಅವರು. ಇದು ಮ್ಯಾನುಫ್ಯಾಕ್ಚರ್ ಆಗಿರೋದೆ ಹೀಗೆ ಅಂತ ಆದಮೇಲೆ ಅದನ್ನು ಒಪ್ಕೋಬೇಕು. ಇದು ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ ಹೀಗೆ. ಕಷ್ಟ. ನೋಡಿ, ಕಷ್ಟ ಆದಾಗ ನೋಡಿ, ಯಾಕಂದ್ರೆ ನಾನು ಸಹನೆ, ಸಮಯಾಧರಿತ್ರಿ, ನಾನು ಈ ಟೈಪು ಆ ಟೈಪ್ ಅಂದ್ಬಿಟ್ಟು ಎಲ್ಲ ನನ್ನ ತಲೆ ಮೇಲೆ ಮಂಕ್ರಿ ಇಟ್ರೆ ಹಂಗಾರೆ ನೀನ್ ಏನಕ್ಕೆ ಇರೋದು? ಹೆಣ್ಣಾಗಿ ಮಾತಾಡ್ತೀನಿ. ಸರಿ, ನೀವು ಮಾತಾಡ್ತಾರೋ ಸರಿ. ನೋಡಿ, ಈಗ ರಾಜ ಮಹಾರಾಜರದ್ದು ಒಂದು ಸಣ್ಣ ಉದಾಹರಣೆ ತಗೊಂಡು, ರಾಜ ಮಹಾರಾಜರ ಕಾಲದಿಂದ ಏನು ನಡೀತಾ ಇತ್ತು? ರಾಜ ದರ್ಬಾರ್ ಕೂತ್ಕೊತಿದ್ದ. ರಾಣಿ ಒಂದು ಇದನ್ನು ಉಪ್ಪುರ್ಗೆನಲ್ಲಿ ಕೂತು ಒಂದು ಸ್ಕ್ರೀನ್ ಹೇಳ್ಕೊಂಡು ಅವತ್ತಿಂದು ಏನಾಯ್ತು ಅಂತ ಅವಳು ನೋಡ್ಕೊಂಡು ಹೋಗ್ತಿದ್ಲು. ಇವತ್ತಿನ ಸೆಷನ್ನು ಏನಾಯ್ತು ರಾಜ್ಯಸಭೆಯಲ್ಲಿ ಅಂತ. ರಾಜ ಏನು ಉತ್ತರ ಹೇಳ್ದ, ಇವನು ಏನು ಪ್ರಶ್ನೆ ಬಂತು ಎಲ್ಲಕ್ಕೂ ಅವಳಿಗೆ ಗೊತ್ತಾಗ್ತಿತ್ತು. ರಾತ್ರಿ ಬಹುಶಃ ರಾಜನ ತಲೆ ಬಿಸಿ ಆದಾಗ, ಅದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತೀರಿ, ಹೀಗೆ ಮಾಡಿದ್ರೆ ಆಗಲ್ವಾ ಅಂತ ಹೆಂಡತಿ ಹೇಳ್ತಿದ್ಲು. ಹಬ್ಬಾ, ಎಂಥ ರಿಲೀಫು. ಆಗ ರಾಜ ಮಾರನೇ ದಿನ ಅದನ್ನ ತನ್ನ ಜಡ್ಜ್ಮೆಂಟ್ ಅಂತ ಅನೌನ್ಸ್ ಮಾಡ್ತಿದ್ದ. ಗೆಲ್ತಿದ್ದ. ಗೆದ್ದಾದ್ಮೇಲೆ ಇವತ್ತು ನಮ್ಮ ಗೆಲುವಿಗೆ ತಾವು ಕಾರಣರು ಅಂತ ರಾಣಿಗೆ ಹೇಳ್ತಿದ್ದ. ಯಾವಾಗ? ಬೆಡ್ರೂಮಲ್ಲಿ. ಈಗ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಈಗಿನ ಜನತೆ ಅಂದರೆ, ಅದ್ಯಾಕೆ ಬೆಡ್ರೂಮಲ್ಲಿ ಹೇಳ್ತೀಯ? ಪಬ್ಲಿಕಲ್ಲಿ ಹೇಳು. ನಿನ್ನನ್ನು ಗೆಲ್ಸದ್ ನಾನು ಅಂತ ಪಬ್ಲಿಕಲ್ಲಿ ಹೇಳು. ಅಟೆನ್ಷನ್ ಕೊಡು, ನನಗೆ ಒಂದು ಪ್ಲೇಸ್ಮೆಂಟ್ ಕೊಡು, ನಂದು ಅದು ನಂದು ಅಂತ. ನೋಡು, ಇದು ಯಾಕೆ ಬಂತು ಅಂತ ನನ್ನ ಪ್ರಶ್ನೆ. ಅಂದ್ರೆ ಎಲ್ಲೋ ಶ್ಲಾಘಿಸಿ ಅದಕ್ಕೊಂದು ಪ್ಲೇಸ್ಮೆಂಟು ಹಂಗೆ ಬರ್ದೇ ಇರೋದಕ್ಕೆ ಹಿಂಗ ಅದು ಒಂದು ರೈಟ್ಸ್ ಆಗಿ ಇವತ್ತು ಆಚೆ ಬರ್ತಾ ಇದೆಯಾ ಎಲ್ಲ ಎಮೋಷನ್? ಈಗ ನೀವು ರಾಣಿ ಬಂದು ಸಾರಿ ಇದೇ ಹೇಳ್ಬಿಡ್ತೀನಿ, ಯಾಕಂದ್ರೆ ಅದು ಮರ್ತೋಗ್ಬಿಡುತ್ತೆ ನನಗೂ. ಈಗ ರಾಣಿ ಹಂಗಿದ್ದಾಗ ಈ ಎಕ್ಸಾಂಪಲ್ ಹೇಳ್ತಾರೆ, ಯಾಕೆ ಕುದುರೆ ಮೇಲೆ ಕುತ್ಕೊಂಡು ಹಿಂದೆ ಮಗುನ್ ಕಟ್ಕೊಂಡು ಯುದ್ಧ ಆಡ್ಲಿಲ್ವಾ? ಹೌದು. ನಾವು ಆಚೆ ಬರ್ಲಿಲ್ವಾ? ನಾವು ರಾಣಿ ಆಗಿರ್ಲಿಲ್ವಾ? ನಿಮಗೆ ಕೊಡಬೇಕು ಕಪ್ಪ ಡೈಲಾಗ್ ಹೇಳಿಲ್ವಾ? ಹೌದು, ಬರುತ್ತೆ. ಸೊ ಇವಾಗ ಹೆಂಗ್ ಮಾಡೋಣ ಅಂತ ನಾನು ಹೇಳ್ತಾ ಇರೋದು ಏನಂದ್ರೆ, ಓವರ್ ಆಲ್ ಎವ್ರಿ ಎಕ್ಸಾಂಪಲ್ಸ್ ಆರ್ ಹ್ಯಾವಿಂಗ್ ಎಕ್ಸೆಪ್ಷನ್ಸ್. ಹೌದು. ಈ ಎಕ್ಸೆಪ್ಷನ್ಸ್ ಗಳಲ್ಲಿ ಇವತ್ತು ಒಂದು ಕಗ್ಗಂಟಾಗಿ ಬಿಡ್ಸಕ್ಕಾಗ್ದಂಗೆ ಕೂತ್ಕೊಂತ ಇದ್ದೇನೆ ನನ್ನ ಒಂದು. ಇಲ್ಲ ನೋಡಿ, ಮೊಟ್ಟ ಮೊದಲಿಗೆ ನೀವು ನಿಮ್ಮ ಸಮಾಧಾನವಾಗಿ ಕೂತು ನಿಮ್ಮ ಅಹಂಕಾರವನ್ನು ಒಂದು ಸ್ವಲ್ಪ ಬದಿಗಿಟ್ಟು ನಿಮ್ಮ ಸಮಸ್ಯೆಯನ್ನು ಒಂದು ಆಬ್ಜೆಕ್ಟಿವಿಟಿ ದೃಷ್ಟಿಯಿಂದ, ಅಂದರೆ ಇದು ನನ್ನ ಪೆನ್ನಲ್ಲ ಅಂತ ಇಟ್ಕೊಂಡು ನಾನು ಇದಕ್ಕೆ ನೋಡ್ತಾ ಹೋದರೆ ನನಗೆ ಇದಕ್ಕೆ ಉತ್ತರ ಸಿಕ್ಬಿಡುತ್ತೆ. ನೀವು ಇದು ನಂದು ಅಂದ್ಕೊಂಡ್ರೆ ಉತ್ತರ ಸಿಕ್ಕಲ್ಲ. ನೀವು ನಿಮ್ಮ ಸಮಸ್ಯೆಯನ್ನು ದೂರ ಇಟ್ಟು ನಿಂತ್ಕೊಂಡು ನೋಡ್ತಾ ಹೋದರೆ ಇದಕ್ಕೆ ಉತ್ತರ ಇಲ್ವಂತ. ಪ್ರತಿ ಸಂದರ್ಭಕ್ಕೂ ಉತ್ತರವಿಲ್ಲದ ಸಮಸ್ಯೆಗೆ ಇಲ್ಲ. ನಿಜ. ಅದನ್ನ ನೋಡುವ ದೃಷ್ಟಿಕೋನ ನೀವು ಖಂಡಿತ. ಈಗ ನೀವು ಹೇಳಿದ್ದೇನು, ಅತ್ತೆ ಕೂಡ ಒಂದು ಹೆಣ್ಣು,
ಅವಳದು ಮನೆಯಲ್ಲಿ ಇದು ಗಲಾಟೆ ಅಂತ ಯಾಕಾಗಿರ್ಬೋದು, ಮೆಜಾರಿಟಿ ಅತ್ತೆ ಗಲಾಟೆ ಆಗಿರ್ಬೋದು. ಯಾಕೆ ಸಂದರ್ಭ ಅಂದರೆ ಇವನು ಲವ್ ಮಾಡಿ ಮದುವೆ ಆಗಿ ಬಂದ್ಬಿಟ್ಟಿರ್ತಾನೆ. ಇಲ್ಲ, ಅರೇಂಜ್ ಮ್ಯಾರೇಜಲ್ಲೂ ಅರೇಂಜ್ ಮ್ಯಾರೇಜಲ್ಲಿ ಆಗಿರ್ತಿರ್ತಾನೆ. Attention. ಅರೇಂಜ್ ಮ್ಯಾರೇಜಲ್ಲಿ ಆದಾಗ ಕೂಡ ದುರಾದೃಷ್ಟವಶಾತ್ ಒಂದಷ್ಟು ಹ್ಯೂಮನ್ ಸೈಕಾಲಜಿ ನಮ್ಮೆಲ್ಲರಿಗೂ ಅರ್ಥ ಆಗ್ಬಿಡ್ಬೇಕು. ಅದಕ್ಕೆ ನನಗೆ ಆ ಥರದ ಪದಗಳು ಬೇಕು ನನಗೆ. ಹ್ಯೂಮನ್ ಸೈಕಾಲಜಿ ಅರ್ಥ ಆಗ್ಬಿಟ್ರೆ ನಿಮ್ಗೆ ಏನಾಗುತ್ತೆ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟವಾದ ಎಕ್ಸಿಸ್ಟೆನ್ಷಿಯಲ್ ರೆಕಾಗ್ನಿಷನ್ಗೆ ಆತ ಸೆಟ್ ಆಗ್ಬಿಟ್ಟಿರ್ತಾನೆ, ಅಭ್ಯಾಸ ಆಗ್ಬಿಟ್ಟಿರ್ತದೆ. ಈಗ ನಾನು ಬೇಕಾದ್ರೆ ಆ ಉದಾಹರಣೆ ಕೊಡ್ತೇನೆ, ಇದನ್ನು ಉದಾಹರಣೆಗೆ ಅಷ್ಟೇ ಸೀಮಿತವಾಗಿ ತಗೋಬೇಕು ಉದಾಹರಣೆ ಅಂತ. ಈಗ ಕುಡುಕರಿಗೆ ಅಭ್ಯಾಸ ಆಗಿರ್ತದೆ ನೋಡಿ, ಪ್ರತಿ ದಿನಕ್ಕೆ ಈಗ ಒಂದು 3 ಪೆಗ್ ಅವನಿಗೆ ಬೇಕು ಅವನಿಗೆ. ಈಗ ನೀವೇನಾರು ಅಂತ ಒಬ್ಬ ಕುಡುಕನ್ನು ಹಿಡಿದಿಲ್ಲ, ನೀನು ಕುಡಿತಾ ಇರೋದು ಎಷ್ಟು ಹಾಳಾಗ್ತಾ ಇದೆ ಗೊತ್ತಾ, ನೋಡು ನಿನ್ನ ಮಗ ನಿನ್ನ ಹೆಂಡತಿ ಅದು ಇದು ಅಂತೇಳಿ ಮಾಡ್ಬಿಟ್ಟು ನಾಳೆಯಿಂದ ನಿಮ್ಮ ಅಪ್ರಾಣ ಕುಡಿಯಲ್ಲ ಅಂತ ನಿಮ್ಗೆ ಅವ್ನು ಪ್ರಮಾಣ ಮಾಡ್ಬಿಡ್ತಾನೆ. ಆ ಸಂದರ್ಭ ಸುಮ್ಮನೆ ಹಾಗೆ ಊಹಿಸ್ಕೊಳ್ಳಿ. ಅವನು ಸೀರಿಯಸ್ ಆಗಿ ಪ್ರಮಾಣ ಮಾಡ್ತಾನೆ. ನಾನು ಅನುಭವಿಸ್ತಿದ್ದೀನಿ, ಅದರಿಂದ ಹೇಳ್ತಾ ಇದ್ದೀನಿ. ಸೊ ಒಂದು ದಿವಸ ಬಿಟ್ಬಿಡ್ತಾನೆ, ಅವನು ಪರದಾಡ್ತಿರ್ತಾನೆ. ಆ ಟೈಮ್ ಆಗ್ತಿದ್ದಂಗೆನೆ, ಆದರೆ ಪ್ರಾಮಿಸ್ ಮಾಡಿರ್ತಾನಲ್ಲ ಬಿಡ್ತಾನೆ ಅವನು. ಸೊ ಅವನಿಗೆ ಒಂದು ದಿನ ಅಂದ್ರೆ ಏನು ಅಂದರೆ, ಬೆಳಗ್ಗೆಯಿಂದ ಸಂಜೆವರೆಗೆ 4 ಸಲ ಹೊಗಳಿಸ್ಕೊಂಡಿರ್ತಾನೆ, ಸಂಜೆ ಆದ್ಮೇಲೆ ಒಂದು 6 ಸಲ ಬೈಸ್ಕೊಂಡಿರ್ತಾನೆ. ಅದು ಅವನ ಈಕ್ವೇಶನ್. ಪರ್ ಎ ಡೇ ಫಾರ್ ಹಿಮ್ ಈಸ್ 4 ಹೊಗಳಿಕೆ 6 ತೆಗಳಿಕೆ. ಅದಕ್ಕೆ ಅವನು ಸೆಟ್ ಆಗಿದ್ದಾನೆ. ಸೊ ಅವನು 2ನೇ ದಿನನೂ ಮುಕ್ಕರಿದು ಬಿಡ್ತಾನೆ ಅಂತ ಇಟ್ಕೊಳ್ಳಿ. ಅವನು ಏನು ಇಂಬ್ಯಾಲೆನ್ಸ್ ಆಯಿತು ಅವನ ಸ್ಟ್ರೋಕಲ್ಲಿ, ಸ್ಟ್ರೋಕ್ ಅಂತ ಕರಿತೀವಿ ನಾವು ಇದನ್ನು TA ಲ್ಯಾಂಗ್ವೇಜಲ್ಲಿ. TA ಅಂದರೆ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್. ಆ ಲ್ಯಾಂಗ್ವೇಜಲ್ಲಿ ಸ್ಟ್ರೋಕ್ ಅಂತ ಕರಿತೀವಿ. ಅಲ್ಲಿ ಏನು ವ್ಯತ್ಯಾಸ ಆಯಿತು ಅಂದರೆ, 2 ದಿವಸ ಅವನಿಗೆ 4 ಹೊಗಳಿಕೆ ಬಿಟ್ಟು 6-7 ಹೊಗಳಿಕೆ ಸಿಕ್ಬಿಡ್ತು. ಇದು ತೆಗಳಿಕೆ ಸಿಕ್ಕಲೇ ಇಲ್ಲ. ಅವನು ಇಂಬ್ಯಾಲೆನ್ಸ್ ಆಗಿಬಿಡ್ತಾನೆ. 3ನೇ ದಿನ ಆಗೋ ಅಷ್ಟೊತ್ತಿಗೆ ಮುಕ್ಕರ್ಕೊಂಡು ಏನೋ ಮಾಡಿ ಯಾರ ಥರ ಜಗಳ ತೆಗೆದು ಹೋಗ್ಬಿಟ್ಟು 2 ದಿವಸದನ್ನ ಸೇರಿಸಿ ಕುಡಿದು ಬಿಡ್ತಾನೆ. ನಾನು ಸ್ವಲ್ಪ ಹ್ಯೂಮನ್ ಸೈಕಾಲಜಿ ಹೇಳ್ತಾ ಇದೀನಿ, ಇದು ಎಲ್ಲ ಕಡೆನೂ ಅಪ್ಲೈ ಆಗ್ತದೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಕುಡಿದು ಮಾಡ್ಕೊಂಡ್ಬಂದ್ಬಿಡ್ತಾನೆ. ಮನೆಗೆ ಬಂದರೆ ಪುನಃ ಶುರು ಮಾಡ್ಬಿಟ್ಯಾ, ಏನೋ 2 ದಿನ ಬಿಟ್ಟು ಒಳ್ಳೆಯವನಾಗಿದ್ಯಾ ಅನ್ಕೊಂಡಿದ್ದೆ ಅಂತ ಅವಳು 2 ದಿನದ ಬೈಗಳಿತ್ತಲ್ಲ, 6 ವಾರ 12 ಬೈಗಳು, ಅವತ್ತೊಂದು ಸೇರಿ 18 ಬೈಗಳು ಬೈತಾಳು ಅವಳು. ಆಗ ಅವನಿಗೆ ಅಬ್ಬಾ ಅಂದರೆ ಐಮ್ ಸಾರಿ, ಆಗ ಅವನಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ದಿಸ್ ಈಸ್ ಹ್ಯೂಮನ್ ಸೈಕಾಲಜಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ನಾವು ಈಗ ಇದು ಮಾಡಬೇಕು ಅನ್ನೋದಾದರೆ, ಬೇಸಿಕಲಿ ನಿನ್ನ ಒಂದು ದಿನದ ಸ್ಟ್ರೋಕ್ ಎಕಾನಮಿ ಏನು, ಎಷ್ಟು ಸಲ ನೀನು ಉಗುಳಿಸ್ಕೊಳ್ಳೋ ಕೆಲಸ ಮಾಡ್ತೀಯಾ, ಎಷ್ಟು ಸಲ ತೆಗೆದುಕೊಳ್ಳೋ ಕೆಲಸ ಮಾಡ್ತೀಯಾ, ಇದನ್ನು ಎಷ್ಟು ಗ್ರ್ಯಾಜುವಲ್ ಆಗಿ ನೀನು ಬಿಡಿಸ್ಕೋಬೋದು ಅಷ್ಟು ಗ್ರ್ಯಾಜುವಲ್ ಆಗಿ ಬಿಡಿಸ್ಕೋಬೇಕು. ಸುಮ್ಮನೆ ಪ್ರಾಮಿಸ್ ಮಾಡಿ ದಿಢೀರಂತ ಆಗೋ ಕೆಲಸ ಅಂತೂ ಅಲ್ಲ. ಭಾಳ ಸುಂದರವಾಗಿ ಗುಂಡಪ್ಪನವ್ರು ಒಂದು ಮಾತು ಹೇಳ್ತಾರೆ ಅವ್ರ ಕಗ್ಗದಲ್ಲಿ, ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಉದ್ಧರಿಸುವೆನು ಜಗವನ್ನೆನ್ನುತ್ತಿಹ ಸಕನೆ, ನಿನ್ನುದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ ಅಂತ ಕೇಳ್ತಾರೆ ಅವರು. ಅವರು ಏನು ಅವ್ರು ಕನ್ನಡ ಬರ್ದೇನೆ ಉದ್ಧಾರ ಅಂತ ಪದ ಉಪಯೋಗಿಸ್ತಾರ? ಅವ್ರು ಉದ್ಧಾರ ಅಂತ ಕೇಳ್ತಾರೆ. ನಿನ್ನ ಸ್ವಾರ್ಥ ಎಷ್ಟು ಸಾಧಿಸುತ್ತೆ ಅಂತ ಕೇಳಲಿಲ್ಲ ಅವರು, ನಿನ್ನ ಉದ್ಧಾರ ಎಷ್ಟಾಯಿತು ಅಂತ. ನನ್ನ ಉದ್ಧಾರ ಇವತ್ತಿನ ಸೆಷನ್ ವಿಷಯಕ್ಕೆ, ಅಥವಾ ನಾನು ಯಾವುದೇ ಟ್ರೈನಿಂಗ್ ಮಾಡಿದ್ರೆ ನನ್ನ ಉದ್ಧಾರ ಯಾವಾಗ ಆಗುತ್ತೆ ಅಂದರೆ, ನಾನು ಇಡೀ ದಿನ ಮಾಡಿದ ಟ್ರೈನಿಂಗ್ ಇಂದ ಕೂತಿರೋ ಜನಕ್ಕೆ ಒಳ್ಳೆ ಟ್ರೈನಿಂಗ್ ಅಯ್ಯ, ನಿಜಕ್ಕೂ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು ಒಂದಷ್ಟು ಅಂತ ನಾನು ಮಾಡಿಬಿಟ್ರೆ ಟ್ರೈನಿಂಗ್ನ, ಆಟೋಮೆಟಿಕ್ಕಾಗಿ ನಾನು ಉದ್ಧಾರ ಆಗಿಬಿಡ್ತದೆ. ಹಾಗಲ್ಲದೆ ನನಗೆ ಗೊತ್ತು ನಿಮಗೆಲ್ಲ ಗೊತ್ತಿಲ್ಲ, ನೀವು ನನ್ನ ಮುಂದೆ ಕೂತಿದ್ರಿ ಅನ್ನೋ ದೃಷ್ಟಿನಲ್ಲಿ ನಾನು ಅವ್ರನ್ನ ಬಗ್ಬಡಿತಾ ಹೋದರೆ ನಾನು ಸೋಲ್ತೀನಿ. ಮೈ ಡಿಯರ್ ಫ್ರೆಂಡ್ಸ್, ಈ ತರಹ ನೀವು ಒಂದಷ್ಟು ನಿಮ್ಮ ಬಿಲೀಫ್ ಸಿಸ್ಟಮ್ನ ಕ್ವಶನ್ ಮಾಡಿ, ಈ ಸಂದರ್ಭ ನನಗೆ ಈಗ ಎಕ್ಸ್ಪೋಸ್ ಆಗಿದೆ, ನಾನು ಇಲ್ಲೇನೋ ಕಲಿಯೋಕ್ಕಿದೆ, ಇಲ್ಲಿ ನಾನು ಇದನ್ನು ಹೇಗೆ ವಿನ್ನೋವರ್ ಮಾಡಬೇಕು ಅಂತ ನೀವು ಹೊರಟ್ರೆ ನಿಮ್ಗೆ ಆಟೋಮ್ಯಾಟಿಕ್ಕಾಗಿ ನಿಮಗೆ ಸಿಕ್ಬಿಡುತ್ತೆ, ಉತ್ತರ ಸಿಕ್ಬಿಡುತ್ತೆ. ಇಡೀ ಸಮುದಾಯಕ್ಕೆ ಒಂದು ಪ್ರಿನ್ಸಿಪಲ್ ನಾನು ಕೊಡೋಕ್ಕಾಗಲ್ಲ, ಅಥವಾ ಯಾರೂ ಕೊಡೋಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿ ವಿಶಿಷ್ಟವಾದ ವೈಶಿಷ್ಟ್ಯತೆ ಇದೆ. ಅವನ ನಂಬಿಕೆಗಳೇ ಬೇರೆ, ಅವನ ಜೆನೆಟಿಕಲ್ ಇದೇ ಬೇರೆ. ಆದ್ದರಿಂದ ಅವ್ರವ್ರ ಪ್ರಶ್ನೆಗೆ ಅವ್ರಿಗೆ ಖಂಡಿತ ಉತ್ತರ ಇದೆ. ಒಂದಿನ ಇದು ಮಾಡ್ಬೋದು, 2 ದಿನ ಇದು ಮಾಡ್ಬೋದು ಅತ್ತೆ ಆದವಳು. ಆದರೆ 3ನೇ ದಿನ ನೀವೇನಾದರೂ ನನಗೆ ಈ ತೊಂದರೆ ಇದೆ, ನೀವು ಈ ಥರ ಮಾಡೋದ್ರಿಂದ ಅಂತ ಹೇಳಿ ಅದು ಬಿಟ್ಬಿಟ್ಟು ನೀನು ಹಂಗಲ್ಲ, ನನಗೆ ಈ ತೊಂದರೆ ಇದೆ ಅಂತ ಹೇಳಿ ನಿಮ್ಮ ಮಾತಿನ ಡೈಲಾಗ್ನ ಬದಲಾಯಿಸಿ, ಮಸಾಲೆ ಬದಲಾಯ್ತಿದ್ದಂಗೆ ಆಟೋಮೆಟಿಕ್ಕಾಗೆ ರುಚಿ ಬದಲಾವಣೆ
ಆಗ್ಬಿಡುತ್ತೆ. ಉಪ್ಪು ಅಡುಗೆ ದಿನ ಊಟ ಮಾಡ್ತೀರಿ, ನೀವು ಸುಮ್ಮನೆ ನೋಡಿದ್ರೇ ಊಟ ಚೆನ್ನಾಗಿದೆ ಅಂತ ಗೊತ್ತಾಗ್ತದೆ, ಅಪ್ರಿಸಿಯೇಷನ್ ಹೋಗ್ತದೆ. ಯಾವತ್ತೋ ಒಂದಿನ ಉಪ್ಪು ಹಾಕ್ಬಿಟ್ಟಿದ್ದಾಳೆ, ಈಗ ನಿಮಗೆ ಆಯ್ಕೆ ಎರಡು, ತಲೆ ಎಲ್ಲಿಟ್ಕೊಂಡು ಅಡುಗೆ ಮಾಡ್ತೀಯ ಅಂತ ಕೇಳೋದು ಒಂದು. ಇನ್ನೊಂದು, ಬರ ಇಲ್ಲಿ ಫಾರ್ ಎ ಚೇಂಜ್, ನಾನು ಇವತ್ತು ನಿನಗೆ ಊಟ ಮಾಡ್ಸೋಣ ಅಂತ ಯಾಕೋ ಅನ್ನಿಸ್ತದಪ್ಪ, ಬಾಯ್ಲಿ ಒಂದು ತುತ್ತು ಬಾ 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 ಆ ಅಂತ ಒಂದು ತುತ್ತು ಹಾಕಿ ಖುಷಿಯಾಗಿ ಅನಿಸಿ ಅಯ್ಯೋ ಅಂತ ಊಟ ಮಾಡ್ತಾಳೆ. ಉಪ್ಪು ಸಿಗುತ್ತೆ ಅವಳಿಗೆ, ನೀವೇನೂ ಹೇಳಬೇಕಾಗಿಲ್ಲ. ಅಲ್ಲಿಂದ ಆಚೆಗೆ ರಪ್ರಾಣೆ ಅವಳು ಉಪ್ಪು ಹಾಕಲ್ಲ, ಅಂದರೆ ಟೇಸ್ಟ್ ಮಾಡಿ ನಿಮ್ಗೆ ಊಟ ಹಾಕ್ತಾಳೆ. ನಾನು ಹೇಳ್ತಾ ಇರೋದು ಈ ಬದಲಾವಣೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಬದುಕಿಗೆ ಸಂಬಂಧಪಟ್ಟ ಹಾಗೆ ಸಾಧ್ಯ. ಇದು ಇನ್ಪುಟ್ ಬದಲಾಯಿಸಿ ರುಚಿ ಬದಲಾವಣೆ ಆಗ್ತದೆ, ಮಸಾಲೆ ಬದಲಾಯಿಸಿ ಬದುಕಿನ ರುಚಿ ಬದಲಾವಣೆ ಆಗ್ತದೆ. ಅದೇ ನನಗೆ ನೀವು ಹೇಳಿ ಸಂಪೂರ್ಣ ಅರ್ಥ ಆಗ್ತಿದೆ. ಆಮೇಲೆ ಅದು ಹಾಗೆ ಒಂದು ಫಾರ್ಮುಲಾವೂ ಹೌದು. ಅದೇ ಅಂಕಲ್, ಇಲ್ಲಿ ಏನು ಗೊತ್ತಾ, ತುಂಬ ಲೇಯರ್ಗಳಿದೆ ಮಧ್ಯದಲ್ಲಿ, ಬಟ್ ಫಾರ್ಮುಲಾ ಒಂದೇ ಇರೋದು. ಏನು ಅಂತಂದ್ರೆ ಬಿಟ್ಕೊಡೋದು. ಏನೇ ವಿಷಯಗಳನ್ನಾದ್ರೂ ಬಿಟ್ಕೊಡೋ ಅಂತದ್ದು ಹೋದಾಗ ಅನುಸರಿಸಿಕೊಂಡು ಹೋಗುವಂಥದ್ದು ಏನಿದೆ, ಇದು ಫಾರ್ಮುಲಾ ಒಂದೇ ಇದೆ. ಬಟ್ ಈ ಫಾರ್ಮುಲಾಕ್ಕೆ ಸಿಚುಯೇಷನ್ 1,00,000 ಸಿಚುಯೇಷನ್ ಇದೆ. ಇದು ನಾನು ಕಾಣಿಸ್ಕೊಳ್ತಾ ಇರೋದು. ಈಗ ನೀವು ಪಾಪ ಹೇಳಿದ್ರಿ, ಇವಾಗ ಅತ್ತೆ ಹೇಳ್ಬೇಕಂತ ಫ್ರಾಂಕ್ ಆಗಿ ಇವಳು, ಅವಾಗ ಅವ್ರು ಇದಾಗ್ತಾರೆ ಅಂತ. ಏನ್ ಹೇಳಿದ್ರು ಚೇಂಜ್ ಆಗದೆ ಇರೋ ಅಂತ ಅತ್ತೆ ಇಲ್ಲ. ಒಂದ್ ದಿವಸ ನಾವು ಹೇಳ್ತೀವಲ್ಲ, ಮಾತಿದೆಯಲ್ಲ, ಅದು 4 ಕಲ್ಲು ಹೊಡಿ 4ನೇ ಕಲ್ಲಲ್ಲೂ ಮಾವಿನಕಾಯಿ ಬೀಳ್ದಾರಕ್ಕೆ ಸಾಧ್ಯ ಇಲ್ಲ ಅಂತ. ಮೋಸ್ಟ್ಲಿ ಡೌಟು. ಇನ್ನೊಂದು ಹೇಳ್ತೀನಿ, ನಾವೊಂದು ಸೀರಿಯಲ್ ಮಾಡಿದ್ವಿ ಕಾಮಿಡಿದು, ಕಿರಿಕತ್ತೆ ಕಿಂಡಲ್ ಸೊಸೆ ಅಂತ. ಓಕೆನಾ? ಈಗ ಕಿರಿಕತ್ತೆ ಕಿಂಡಲ್ ಸೊಸೆ ಈ ಕಾಂಬಿನೇಷನ್ ಇದೆ. ಸೊ ನನಗೆ ಓವರಾಲ್ ನಾನು ಲೈಫ್ನ ಎಲ್ಲ ಟ್ರಾವೆಲ್ ಎಲ್ಲ ನೋಡಿದಾಗ ನನಗನ್ಸಿದ್ದೇನು ಅಂದ್ರೆ, ಈ ಕೌನ್ ಬನೆ ಕರೋಡ್ಪತಿ ತರ 4 ಆಪ್ಷನ್ ಅನ್ಕೊಳ್ಳೋಣ, ABCD. ಏನಂತಂದ್ರೆ ಒಳ್ಳೆ ಹುಡುಗ, ಒಳ್ಳೆ ಹುಡುಗಿ. ಈ ಒಳ್ಳೆ ಹುಡುಗನಿಗೆ ಒಳ್ಳೆ ಅಪ್ಪ ಅಮ್ಮ, ಈ ಒಳ್ಳೆ ಹುಡುಗಿಗೆ ಒಳ್ಳೆ ಅಪ್ಪ ಅಮ್ಮ. ಇದು ಒಂದು. ಈ ತರ ಕುಟುಂಬಗಳು ಇದೆ. ಓಕೆನಾ? ಇವ್ರು ಅದ್ಭುತ 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 ಅಂತ ಇವರೆಲ್ಲ ಇವ್ರದ್ದು ರೀಲ್ಸ್ಗಳು, ಇವ್ರ ಮನೆಗೆ ಅವ್ರು ಹೋಗು, ಅವ್ರ ಮನೆಗೆ ಇವ್ರು ಹೋಗು, ಮಾವನ್ ಜೊತೆ ಕೂತ್ಕೊಂಡು ಇವನೇ ಒಂದು ಪೆಗ್ ಹಾಕು, ಇಲ್ಲಿ ಸೊಸೆ ಜೊತೆ ಅತ್ತೆ ರಂಗೋಲೆ ಬಿಡು, ಇದೆಲ್ಲವೂ ನೋಡಿದೀವಿ. ಓಕೆ, ನೆಕ್ಸ್ಟ್ ಕಾಂಬಿನೇಷನ್ ಬರೋಣ. ಈಗ ಒಳ್ಳೆ ಗಂಡ, ಹುಡುಗಿ ಕಿರಿಕು, ಆದ್ರೆ ಇಲ್ಲಿ ಅಪ್ಪ ಅಮ್ಮನೂ ಒಳ್ಳೆಯವರು, ಇಲ್ಲೂ ಅಪ್ಪ ಅಮ್ಮ ಒಳ್ಳೆಯವರು. ಈ ಕಾಂಬಿನೇಷನ್ ಇದೆ. ಮದುವೆ ಮಾಡಿ ಪಾಪ ನನ್ನ ಮಗಳು ಒಳ್ಳೆ ಅನ್ಕೊಂಡು ಇವ್ರೇನೋ ಮಾಡಿರ್ತಾರೆ, ಒಳ್ಳೆ ಹುಡುಗಿ ಬಂತು ಅಂತ ಇವನು ಆಗಿರ್ತಾನೆ. ನೋಡ್ರಿ, ಈ ವಿಕೆಟೇ ಸರಿ ಇಲ್ಲ. ಓಕೆ, ನಾವು ಸುಮಾರು ಕೇಸ್ಗಳು ನೋಡಿದೀವಿ. ಆ ತರ ಶಾಕಿಂಗ್ ಎಲ್ಲ ಆಗಿದೆ, ರಾಜ್ಯವೆಲ್ಲ ಆಡುವಂತ ಕೇಸ್ಗಳಾಗಿದೆ ಅವು. 3ನೇ ಕಾಂಬಿನೇಷನ್ ಬರೋಣ. ಈಗ ಹುಡುಗ ಸರಿ ಇಲ್ಲ, ಹುಡುಗಿ ತುಂಬಾ ಒಳ್ಳೆಯವಳು, ಹುಡುಗಿ ಮನೆಯವರು ತುಂಬಾ ಒಳ್ಳೆಯವರು, ಹುಡುಗಿನ ಅಪ್ಪ ಅಮ್ಮನೂ ಒಳ್ಳೆಯವರು. ಇವಾಗ ಈ ಕಾಂಬಿನೇಷನ್ ಒಂದಾಯ್ತು. ಯಾಕೆ ಅಂದ್ರೆ ಒಂದು ಒಳ್ಳೆ ಎಕ್ಸಾಂಪಲ್ ಹೇಳ್ತೀನಿ ಈ ಕಾಂಬಿನೇಷನ್ಗೆ. ನಮ್ಮ ಪರಿಚಯದವರೊಬ್ರು ಲೈಫಲ್ಲಿ ಆಗಿದ್ದು ಎಂತ ಮಜಾ ಇದೆ ನೋಡಿ. ಒಂದು ಅಡಕೆ ಕತೆ ಅಂತ ಇದೆ, ಗೊತ್ತಲ್ಲ ಜೋಕು? ಅದೇ ಹುಡುಗ ಏನೋ ಬಾಯಿ ಏನೋ ಸ್ವಲ್ಪ ಹಿಂಗಿದೆ ಅವನಿಗೆ, ಹುಡುಗ ಅಡಕೆ ಒತ್ತರಿಸ್ಕೊಂಡಿದ್ದಾನ ಅಷ್ಟೇನೆ. ಹುಡುಗಂಗೆ ಅಡಕೆ ಹಾಕೋ ಅಭ್ಯಾಸ ಆಗ್ಯಾ? ಇಲ್ಲ ಇಲ್ಲ, ಅವ್ನು ಯಾವ ಸಿಗರೇಟ್ ಸೇದ್ದಾಗ ಅವ್ನು ಸಿಗರೇಟ್ ಬೇರೆ ಸೇದ್ತಾನ? ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಪೆಗ್ ಹಾಕವಾಗ ಅಷ್ಟೇನೆ, ಪೆಗ್ ಬೇರೆ ಹಾಕ್ತಾನ? ಇಲ್ಲ ಇಲ್ಲ, ಅವ್ನು ರೇಸ್ಗೆ ಹೋಗ್ಬಿಟ್ಟು ಸೋತೋದಾಗ ಫುಲ್ ಟೆನ್ಷನ್ ಆಗ್ಬಿಡ್ತಾನಲ್ಲ, ಅವಾಗ ರೇಸಿಗೆ ಬೇರೆ ಹೋಗ್ತಾನ? ಇಲ್ಲ ಇಲ್ಲ, ಅವ್ನಿಗೆ ಅಲ್ಲೊಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ, ಅವಳ ಮನೆಗೆ ಅವ್ನು ಆಕ್ಚುಲಿ ಹೋಗೋದು, ಅವಳು ಇಲ್ಲ ಅಂತಂದ್ರೆ ರೇಸ್ಗೆ ಹೋಗ್ತಾನೆ. ಅಂದ್ರೆ ಇವನ್ ಎಲ್ಲವೂ ಇದೆ ಅಂತಾರ ಒಂದು ಬರುತ್ತೆ. ಸೊ ಈ ಹುಡುಗಿ ಮನೆಯವ್ರು ಏನ್ ಮಾಡ್ತಾರೆ, ಅರೇಂಜ್ ಮ್ಯಾರೇಜ್ ಒಂದು ಹುಡುಗನ ಫೋಟೋ ಬರುತ್ತೆ. ಈಗ ಹುಡುಗನ್ನ ಚೆಕ್ ಮಾಡ್ಬೇಕು ನಾವು ಅಂದ್ಬಿಟ್ಟು ಅಂತ. ಸ್ವಲ್ಪ ಇದು ಬೆಳೆದಿದ್ದಾರೆ ಇವಾಗೆಲ್ಲ, ಇಂಟೆಲಿಜೆನ್ಷಿಯಲ್ ರೇಂಜ್ ಅಲ್ಲಿ ಇದಾರೆ ಪೇರೆಂಟ್ಸ್. ಸುಮ್ಕೊಟ್ಟು ಮದುವೆ ಮಾಡೋ ಸಿನ್ನಲ್ಲಿ ಇಲ್ಲ. ಅವನ್ನ ಹುಡುಕ್ತಾರೆ, ಅಡಿಕೆ ಟೆಸ್ಟ್ ಅವ್ನ್ ಪಾಸು, ಸಿಗರೇಟ್ ಟೆಸ್ಟ್ ಅವ್ನ್ ಪಾಸು, ಇದು ರೇಸು ಪಾಸು, ಹುಡುಗಿನೂ ಪಾಸು. ಹುಡುಗನಲ್ಲಿ ಏನು ಅವ್ರಿಗೆ ಮಿಸ್ಟೇಕೆ ಕಾಣ್ತಾ ಇಲ್ಲ. ಸಂಬಂಧ ಚೆನ್ನಾಗಿದೆ, ಮದುವೆ ಮಾಡ್ಬಿಟ್ರು. ಆದ್ರೆ ಅವನಿಗಿರೋ ಒಂದು ದೊಡ್ಡ ಹಿಂಸಾತ್ಮಕ ಸಮಸ್ಯೆ ಏನು ಅಂತಂದ್ರೆ, ಅವ್ನು 3 ತಿಂಗಳದ ಮೇಲೆ ಒಂದು ಕೆಲಸ ಮಾಡಲ್ಲ. ಅವನು ಒಂದು ಆಫೀಸ್ಗೆ ಹೋಗೋದು ಬಿಟ್ಬಿಡೋದು. 12 ತಿಂಗಳಲ್ಲಿ 3 ತಿಂಗಳಷ್ಟೇ ಅವ್ನ ಆಫೀಸಲ್ಲಿ ಇರ್ತಾನೆ. ನೀವ್ ಎಂತದ್ದೇ ಕೆಲಸ ಕೊಡಿ, ಅವ್ನ್ ಬಂದ್ ಕಟ್ ಮಾಡಿದ್ರೆ ಅವ್ನ ಮನೇಲಿ ಇರ್ತಾನೆ ಅಷ್ಟೇ. ಅವ್ನು ಏನೂ ತಪ್ಪು, ಅವ್ನೇನೂ ಸಮಸ್ಯೆ ಇಲ್ಲ, ನೀನ್ ಹೋಗಮ್ಮ ಕೆಲ್ಸಕ್ಕೆ ಅಂತ ಅವ್ನ ಮನೇಲಿ ಇರ್ತಾನೆ. ಹೋಗ ಅವ್ನಿಗೆ ಏನಾರು ಚಟ ಇದೆಯಾ, ಆಚೆ ಹೋಗ್ತಾನ, ಎಕ್ಸ್ಪೀಟ್ ಆಡ್ತಾನ, ಫ್ರೆಂಡ್ಸ್ ಇದಾರ, ಏನೂ ಇಲ್ಲ. ಅವನು ಮನೆ ಬಿಟ್ಟು ಆಚೆ ಹೋಗ್ದಾರೋ ವಿಕೆಟ್ ಅದು. ನೀನೇ ಬಡ್ಸಾಕ್ಬೇಕು, ನೀನ್ ತಿನ್ಬೇಕು, ನಾನ್ ಮನೆ ನೋಡ್ಕೊಂಡಿರ್ತೀನಿ ಅಂತ. ಇದು ಆವಳ ಲೈಫಲ್ಲಿ ದುರಂತ. ಈ ಲೇಯರ್ಗಳನ್ನೆಲ್ಲ ಹೆಂಗ್ ಕಂಡು ಹಿಡ್ಕೊಳ್ಳೋದು? ನಾನು ಹೇಳ್ತಾ ಇರೋದು ಸುಮ್ನೆ, ಎಲ್ಲದಕ್ಕೂ ಸೊಲ್ಯೂಷನ್ ಇಲ್ಲ. ಬಟ್ ಇಷ್ಟು ಕಾಂಬಿನೇಷನ್ಗಳಿದೆ ಅಂಕಲ್. ಲಾಸ್ಟ್ ಕಾಂಬಿನೇಷನ್ ಬರ್ತೀನಿ, ಕೌನ್ ಬನೆ ಕರೋಡ್ಪತಿ ಲಾಸ್ಟ್ ಆಪ್ಷನ್ ಅಲ್ಲಿ ಏನಂತಂದ್ರೆ, ಹುಡುಗ
ಅಪ್ಪ ಅಮ್ಮಂಗೆ ಅವನು ಭರತನಾಟ್ಯದ ಹುಡುಗ, ಹ್ಮ್ ಹುಡುಗಿ ಅವ್ರ ಅಪ್ಪ ಅಮ್ಮ ಹೇಳ್ತಕ್ಕಂಥ ಕುಚುಪುಡಿ. ಹ್ಮ್ ಈಗ ಈ ಭರತನಾಟ್ಯ ಕುಚುಪುಡಿ ಎರಡು ಮದುವೆ ಆದ್ರೆ ಬೇರೆ ಬೇರೆ ಡ್ಯಾನ್ಸ್ ಮನೇಲಿ. ಹ್ಮ್ ಸೊ ನಾನು ಕಂಡಂಗೆ ಇಷ್ಟು ಕಾಂಬಿನೇಷನ್ಗಳಿದೆ. ಹ್ಮ್ ಇಷ್ಟು ಕಾಂಬಿನೇಷನ್ ಆಗಿ ನಾನು ಸಿನಿಮಾಗೆ ಬರ್ತೀನಿ. ಹ್ಮ್ ಯಾಕೆ ಸಿನಿಮಾಗೆ ಬರ್ತೀನಿ? ಸಿನಿಮಾ ಇಸ್ ಎಕ್ಸಾಂಪಲ್. ಓಕೆ. ಏನು ಕೂಡು ಕುಟುಂಬ ಅಂತ ಇರುತ್ತೆ. ಹ್ಮ್ ಹಂಗಾರೆ ಎಷ್ಟು ಅನ್ಯೋನ್ಯತೆ ಬೇಕಾ ಕೂಡು ಕುಟುಂಬದಲ್ಲಿ ಇರ್ಬೇಕು ಅಂತಂದ್ರೆ. ಹ್ಮ್ ಹ್ಮ್ ಅಣ್ಣ ತಮ್ಮ ಇರ್ತಾರೆ, ಹ್ಮ್ ಹುಟ್ಟಿದಾಗ ಅಣ್ಣ ತಮ್ಮ, ಬೆಳೀತಾ ದಾಯಾದಿಗಳು. ಹ್ಮ್ ದಾಯಾದಿಗಳು ಆಗಾದ್ರೆ ಯಾರಿಂದ? ಹ್ಮ್ ಎಂಟ್ರಿ ಆಗೋ ಹ್ಮ್ ಫೀಡ್ ಮಾಡೋರಿಂದ. ಹೌದು. ಅದ್ರಲ್ಲಿ ಒಬ್ರು ತುಂಬಾ ಚೆನ್ನಾಗಿರ್ತಾರೆ, ಇನ್ನೊಬ್ರು ಫೀಡಿಂಗು. ಅದೇ ಪಿಕ್ಚರೇ ಒಡ ಹುಟ್ಟಿದವರು. ಹ್ಮ್ ಅಲ್ಲಿ ಪಿಕ್ಚರಲ್ಲಿ ತೋರಿಸಿದ್ರು ಅಣ್ಣವರು ರಾಮನ್ ತರ ಮನೆ ಬಿಟ್ಟೆಲ್ಲ ಹೋಗ್ಬಿಡ್ತಾರೆ, ಹ್ಮ್ ಅಂಬರೀಷ್ ಅವರು ಲಕ್ಷ್ಮಣನ್ ತರ ಹಿಂದೆ ಬರ್ತಾರೆ, ಹೆಂಡತಿಗೆ ಆಮೇಲೆ ಏನೋ ರಿಲೀಸ್ ಆಗುತ್ತೆ ಅನ್ನೋ ಥರದಲ್ಲಿ. ಎಷ್ಟು ಜನ ನಡೆಯುತ್ತೆ ಆ ಥರ ಕತೆ. ಹ್ಮ್ ಸೊ ಹುಟ್ತಾ ಅಣ್ಣ ತಮ್ಮಂದ್ರಾಗಿರ್ತಾರೆ, ಬೆಳೀತಾ ದಾಯಾದಿಗಳಾಗ್ಬಿಡ್ತಾರೆ. ಹ್ಮ್ ಸೊ ಈ ಫೀಡಿಂಗ್ ಇದೆಯಲ್ಲ. ಆಮೇಲೆ ಏನ್ ಬಂತು, ಬೇಡ ನಮ್ಗೆ ಕೆಲವು ಇಂಟೆಲಿಜೆಂಟ್ ಹುಡುಗರು ಉಟ್ಕೊಂಡ್ರು ನೆಕ್ಸ್ಟ್ ಜನರೇಷನ್ ಅಲ್ಲಿ. ಹ್ಮ್ ಅವ್ರು ನೋಡ್ತಾ ಇದ್ರು ಈ ಕಡೆ, ಓಹೋ ನಮ್ಮನೆ ಹಿಂಗಿದೆ, ಓಹೋ ಇಲ್ಲಿ ಹುಡುಗಿ ಹಿಂಗಿದೆ, ಹ್ಮ್ ಆದ್ರೂ ನಾನು ಮದುವೆ ಆಗ್ಬೇಕು, ಹ್ಮ್ ನನಗೊಂದು ಸೊಲ್ಯೂಷನ್ ಇಲ್ಲ. ಹ್ಮ್. ಸೊ ಇವನೇನ್ ಮಾಡ್ತಾನೆ ಇವಾಗ, ಸೈಲೆಂಟ್ ಆಗಿ ಆಲ್ರೆಡಿ ಮದುವೆಗೆ ಮುಂಚೆನೆ ಎಲ್ಲೋ ನನ್ನ ಟ್ರಾನ್ಸ್ಫರ್ ಏನೋ ಅನ್ಕೊಂಡು ಹ್ಮ್ ಒಂದು ಮನೆ ಮಾಡ್ಕೊಂಡು ಹ್ಮ್ ಹ್ಮ್ ಎಲ್ಲೊಂದು 20 ಕಿಲೋಮೀಟರ್ ದೂರ ಮನೆಯಿಂದ ಅಲ್ಲಿದ್ಬಿಟ್ಟು ಹ್ಮ್ ವೀಕೆಂಡ್ ಅಲ್ಲಿ ಬಂದಿಲ್ಲ ಹ್ಮ್ ಅಮ್ಮ ಹತ್ರನೂ ಮಾತಾಡ್ಸ್ಕೊಂಡು ಹೋಗು ಅಲ್ಲಿದ್ರು. ಹ್ಮ್. ಇದು ಒಂಥರ ಹ್ಮ್. ಬೆಳೆಯಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ನಾವ್ ಯಾಕೆ ನ್ಯೂಕ್ಲಿಯಸ್ ಫ್ಯಾಮಿಲಿ ಅಂತ ಮಾತಾಡಕ್ ಸ್ಟಾರ್ಟ್ ಮಾಡಿದ್ವಿ, ಹ್ಮ್ ಎಲ್ಲಿ ಮೌಲ್ಯಗಳು ಹೋಯ್ತು. ಇವಾಗ ಆ ನ್ಯೂಕ್ಲಿಯಸ್ ಫ್ಯಾಮಿಲಿ ಹುಟ್ಟತ್ತ ಒಂದು ಮಗು ಹುಟ್ಟುತ್ತೆ, ಹ್ಮ್ ಅದಕ್ಕೆ ಕತೆ ಹೇಳಕ್ ಅಜ್ಜಿ ಇಲ್ಲ, ಹ್ಮ್ ಸಂಜೆ ಏನೋ ರೌಂಡ್ ಕರ್ಕೊಂಡು ಹೋಗಕ್ಕೆ ಹ್ಮ್ ಚಿಕ್ಕಪ್ಪ ಇಲ್ಲ, ಹ್ಮ್ ದೊಡ್ಡಪ್ಪ ಇಲ್ಲ, ಮಾವಂದ್ರಿಲ್ಲ. ಹ್ಮ್ ಸೊ ಈ ರೀತಿ ಆಗಿ 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 ಹ್ಮ್. ಈಗ ಇದು ಈ ಹಂತಕ್ಕೆ ಬಂದಿದೆ. ಹ್ಮ್ ಇದು ಇನ್ನು ಬದಲಾಗಲ್ಲ ಅಂಕಲ್ ನನ್ನ ಪ್ರಕಾರ. ಐ ಡೋಂಟ್ ನೋ, ಇಲ್ಲ ಇದು ಚಾನ್ಸೇ ಇಲ್ಲ ಅಂತ ಅನ್ಕೋತೀನಿ ನಾನು. ಇಲ್ಲ ಇಲ್ಲ ಇಲ್ಲ. ಆಮೇಲೆ ನೀವು ಪಾಪ ಇದೆಲ್ಲ ಹೇಳಿದಾಗ ಒಂದ್ ಹೇಳಿದ್ರಿ, ಹ್ಮ್ ದೇ ಪೇಡ್ ಹೈ ಪ್ರೈಸ್ ಇನ್ ದೇರ್ ಲೈಫ್. ಹೌದು. ಇವನೊಬ್ಬ ಡೈವರ್ಸು, ಇವ್ಳು ಡೈವರ್ಸ್, ಇವ್ರು ಮದ್ವೆ ಆದ ಅಂತ. ನಿಜವಾಗ್ಲೂ ಎಷ್ಟೋ ಅವರೇ ನೆಮ್ಮದಿಯಾಗಿ, ಯಾಕಂದ್ರೆ ಅವ್ರೆಲ್ಲಾ ನೋಡ್ಬಿಟ್ಟು ಲೈಫಲ್ಲಿ ಹಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು, ಹ್ಮ್ ಬಟ್ಟೆ ಅಂದ್ಮೇಲೆ ಕೊಳೆ ಇದ್ದೇ ಇರುತ್ತೆ ಅನ್ನೋ ಒಂದು ಕಾಂಬಿನೇಷನ್ ಬಂದು, ಆ ಕೊಳೆಯನ್ನ ನಾನು ಸ್ವೀಕರಿಸ್ತೀನಿ, ಈ ಕೊಳೆ ನೀನು ಸ್ವೀಕರಿಸು, ಇಷ್ಟ ಆದ್ರೆ ನನ್ ಟಿ ಶರ್ಟ್ ನೀನ್ ಹಾಕೋ, ನಿನ್ ಪ್ಯಾಂಟ್ ನಾನು ಹಾಕೊಂತೀನಿ ಅನ್ನೋ ರೇಂಜ್ಗೆ ಯಾವಾಗ ಬಂದ್ಬಿಡ್ತಾರಲ್ಲ, ಹ್ಮ್ ಅದಷ್ಟೇ. ಈ ಹಳೇ ಸಿನಿಮಾ ಟೈಪ್ ಅಲ್ಲಿ ಹ್ಮ್ ಗಂಗೆ ಗೌರಿ ಅದೆಲ್ಲ ಸಾಧ್ಯ ಇಲ್ಲ. ಸಹೋದರಿ, ಇಲ್ಲ ಇಲ್ಲ ಈ ಸಿನಿಮಾ ಎಲ್ಲ ಹಿಂಗ್ ಓಡಲ್ಲ ಅಂತ ನನ್ನ ಲೆಕ್ಕಾಚಾರದಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಈ ತರದ ರಿಯಲ್ ಲೈಫ್ ಅಲ್ಲಿ ಖಂಡಿತ ನೀವು ಹೇಳ್ತಾ ಇರೋದು ನಿಜ. ಆದರೆ ಯಾವುದೇ ಸಂದರ್ಭದಲ್ಲಿ ಏನು ಮಾಡಿದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದು ಉತ್ತರ ಇರುತ್ತೆ. ನಂಬರ್ 1. ನಂಬರ್ 2, ನಾವೆಲ್ಲ ನಮಗೊಂದು ಯೋಚನೆ ಮಾಡುವ ಮತ್ತು ತೀರ್ಮಾನ ತಗೊಳ್ಳುವ ಸಾಮರ್ಥ್ಯ ಇದೆ. ನೀವು ಒಂದು ತೀರ್ಮಾನ ತಗೊಂಡ್ಬಿಟ್ರೆ ಮನಸ್ಸು ಪಾಪ ಒಂದು ಬಹಳ ಒಬಿಡಿಯಂಟ್ ಸರ್ವೆಂಟ್ ಅದು ನಿಮಗೆ. ನೀವೇನು ತೀರ್ಮಾನ ತಗೊಂಡಿದ್ದೀರಿ ಅದಕ್ಕೆ ಬೇಕಾದನ್ನು ತೋರಿಸ್ಕೊಂಡು ಹೋಗುತ್ತೆ ನಿಮಗೆ. ಅಂದರೆ ತೀರ್ಮಾನ ತಗೊಂಡಿರೋರು ನೀವು, ಯು ಆರ್ ದಿ ಬಾಸ್. ಈಗ ನೋಡಿ, ನಾನು ತೀರ್ಮಾನ ತಗೊಳ್ತೇನೆ, ನಾನು ಮರ್ಸಿಡೀಸ್ ಬೆಂಜ್ ಕಾರ್ ತಗೋಬೇಕು ಅಂತ, ಆಯ್ತಾ? ಅದಾದ್ಮೇಲೆ ನೀವು ಆಚೆ ಬನ್ನಿ, ನೀವು ತಿರುಗಾಡೋಲೆಲ್ಲ ನಿಮ್ಗೆ ಮರ್ಸಿಡೀಸ್ ಬೆಂಜ್ ಕಾರೇ ಕಾಣುತ್ತೆ. ಅದೇ ರೋಡಲ್ಲಿ ಇಷ್ಟೊಂದು ವರ್ಷಗಳಿಂದ ತಿರುಗಾಡ್ತಾ ಇರೋ ಮರ್ಸಿಡಿ ಬೆಂಜ್ ಇರಲಿಲ್ವಾ? ನೀವು ಯಾವ ಕಾರನ್ನ ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀರಿ ಅದು ಒಬಿಡಿಯಂಟ್ ಆಗೋದನ್ನು ತೋರಿಸುತ್ತೆ. ನನ್ನ ಸಮಸ್ಯೆಗೆ ತೀರ್ಮಾನ ಇಲ್ಲ ಅಂತ ನೀವು ತೀರ್ಮಾನ ತಗೊಂಡ್ರೆ ಅದು ನಿನ್ನ ಸಮಸ್ಯೆಗೆ ತೀರ್ಮಾನ ಇಲ್ಲ ಅನ್ನೋದನ್ನ ತೋರಿಸ್ತಾ ಬರುತ್ತೆ. ನಿನ್ನ ಸಮಸ್ಯೆಗೆ ತೀರ್ಮಾನ ಇಲ್ಲ, ಒಬೆ ಮಾಡುತ್ತೆ. ಸೊ ನಿಮ್ಮ ಇಂಟೆನ್ಷನ್ ಮತ್ತು ನಿಮ್ಮ ಅಟೆನ್ಷನ್ ಎಲ್ಲಿ ಇರುತ್ತೆ ಅದು ಬೆಳೀತಾ ಹೋಗುತ್ತೆ, ಅದು ನಿಮಗೆ ತೋರಿಸುತ್ತೆ. ಒಂದು ವಿಷಯ ನಾವೆಲ್ಲ ಮರ್ತ್ಬಿಡಬಾರ್ದು. ಬಹುಶಃ ಎಷ್ಟು ಜನ ಚಿಂತನೆ ಮಾಡಿದ್ರಿ ಗೊತ್ತಿಲ್ಲ. ನೀವು ಪ್ರಕೃತಿಯನ್ನು ನೋಡಿ, ವಿ ಆರ್ ಆಲ್ ಪಾರ್ಟ್ ಆಫ್ ನೇಚರ್. ಪ್ರಕೃತಿಯನ್ನು ನೋಡಿ, ನೀವು ಪ್ರಕೃತಿಯಲ್ಲಿ ನೋಡಿದ್ರೆ ನಿಮ್ಗೆ ಸುಂದರವಾಗಿ ಕಾಣೋ ವಸ್ತು ಏನು ಗೊತ್ತಾ? ಪ್ರಕೃತಿನೇ ನೆಗೆಟಿವ್ಲಿ ಬಯಾಸ್ಡ್ ಅಂತ ನಾನು ಹೇಳೋದು. ಅಂದರೆ ಒಂದು ಜಮೀನನ್ನು ನೀವು ಖಾಲಿ ಬಿಟ್ಬಿಟ್ರೆ ಅದು ಅಲ್ಲಿ ಕಾಂಗ್ರೆಸ್ ಬೆಳೆಯುತ್ತೆ. ನೀವು ಏನು ವ್ಯವಸಾಯ ಮಾಡ್ಬೇಕಾಗಿಲ್ಲ ಕಾಂಗ್ರೆಸ್ ಬೆಳೆಯಕ್ಕೆ. ಆದ್ರೆ ಅದೇ ಜಾಗದಲ್ಲಿ ನೀವು ರಾಗಿನೋ ಭತ್ತನೋ ಬೆಳಿಬೇಕಾದ್ರೆ ತುಂಬಾ ಕಷ್ಟ ಪಡ್ಬೇಕು, ಅದನ್ನ ನೀರ್ ಬೆಳೆಸ್ಬೇಕು, ಇದು ಮಣ್ಣನ್ನು ಕ್ಲೀನ್ ಮಾಡ್ಬೇಕು. ರೆಡಿ ಇಲ್ವಲ್ಲ ಅಂಕಲ್ ಈಗ? ಅಲ್ಲ ನೋಡಿ, ಬೆಲೆ ಕೊಡೋಕೆ ನೀವು ತಯಾರಿಲ್ಲದೆ ಸುಮ್ಮನೆ ರೆಡಿಮೇಡ್ ಸಿಕ್ಬೇಕು ಅನ್ನೋದಾದ್ರೆ ರೆಡಿಮೇಡ್ ಏನೆಲ್ಲ ಸಿಕ್ಕುತ್ತೆ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ಹೇಳಿ. ಅಂದ್ರೆ ನಾನು ಹೇಳ್ತಾ ಇರೋದು, ನಿಮ್ಮ ಸಂಕಲ್ಪದ ಗಟ್ಟಿತನದ ಮೇಲೆ ನಿಮ್ಮ ಬದುಕು ನಡೀತಾ ಹೋಗ್ತದೆ. ಒಂದು ಸಂಕಲ್ಪ ಮಾಡಿ, ನಿಮಗೆ ಕಾಣದ ಕೈ ಒಂದು ನಿಮ್ಮ ಸಹಾಯಕ್ಕೆ ನಿಂತ್ಕೊಂಡು ನಿಮ್ಮನ್ನು ದಡ ತಲುಪಿಸ್ಬಿಡುತ್ತೆ. ಬಾಕಿಯವ್ರ ಬಗ್ಗೆ ನಿಮ್ಮ ಯೋಚನೆ ಬೇಡ, ನನ್ನ ಬದುಕು ಸರಿಯಾಗಬೇಕು ಅಂತ. ಇನ್ನೊಂದು,
ಅಥವಾ ನೀವು ಕೇಳಕ್ಕಿದ್ರೆ ಕೇಳಿ, ಇಲ್ದ್ರೆ ಇನ್ನೊಂದು ನಾನು ನಿಮಗೆ ಡೆಫಿನೆಟಾಗಿ ತಿಳಿಸ್ಬೇಕಾಗಿರೋ ಒಂದು ವಿಷಯ ಇದೆ. ನಿಮಗೆ ಬೇಕೋ ಬೇಡವೋ ಪ್ರತಿಯೊಬ್ಬ ಮನುಷ್ಯನಿಗೆ ಸಂತೋಷವಾಗಿರ್ಬೇಕು ಅನ್ನೋ ಆಸೆ ಇದೆ. ಎಸ್, ಅದು ಮೂಲಭೂತ ಸಹ ಇದು. ಹೌದೌದು, ಸಂತೋಷವಾಗಿರ್ಬೇಕು. ಬಟ್ ನನ್ನ ಸಂತೋಷನೇ ನಿನ್ನೆ ಸಂತೋಷ ಅಂತ ಹೇರಕ್ ಹೋದಾಗ ರಗಳೆ ಇದು. ಈಗಿಲ್ಲ, ಸರಿ ಇಬ್ರದು ಬೇರೆ ಸಂತೋಷ. ಹೌದೌದು. ಈಗ ನೀವು ಸಂತೋಷ ವಿಷಯಕ್ಕೆ ಬರುವಾಗ 2 ಭಾಗ ಮಾಡೋಣ. ಒಂದು ನೀಡು, ಇನ್ನೊಂದು ಡಿಸೈರ್ ಅಥವಾ ಗ್ರೀಡ್. ನೀಡ್ ವಿಷಯಕ್ಕೆ ಬರುವಾಗ, ಅವಶ್ಯಕತೆಗಳ ವಿಷಯಕ್ಕೆ ಬರುವಾಗ ನೀವು ಯಾರು ಅದನ್ನ ಬೈಫರ್ಕೇಟ್ ಮಾಡಕ್ಕೆ ಆಗಲ್ಲ. ನೋಡಿ, ಮೂಲಭೂತವಾಗಿ ಪ್ರತಿಯೊಬ್ಬ ಮನುಷ್ಯ, ಅದರಲ್ಲೂ ಒಬ್ಬ ವಯಸ್ಕ ಮನುಷ್ಯ, ಇದಕ್ಕೆ ಮದುವೆಗೆ ಬಂದಿರೋ ವಯಸ್ಕನ ಅವಶ್ಯಕತೆಗಳು ಖಂಡಿತವಾಗಿ ದೈಹಿಕವಾದ ಅವನ ನೀಡ್ ಮೀಟ್ ಆಗ್ಬೇಕು. ಆಯ್ತಾ? ನಿದ್ರೆ ಬೇಕು ಅವನಿಗೆ, ಊಟ ಬೇಕು. ಯಾರು ನನಗೆ ಊಟ ಬೇಡ ಅನ್ನಕ್ಕಾಗಲ್ಲ, ಯಾರು ನಂಗೆ ನಿದ್ರೆ ಬೇಕು ಬೇಡ ಅನ್ನಕ್ಕಾಗಲ್ಲ, ಯಾರು ನನಗೆ ಇನ್ನೊಂದು ಆಪೋಸಿಟ್ ವ್ಯಕ್ತಿಯ ಸಹವಾಸ ಬೇಡ ಅಂತ ಹೇಳಕ್ಕಾಗಲ್ಲ. ಇಲ್ಲಿಯೇ ಎಷ್ಟೋ ಕಡೆ, ಎಷ್ಟೋ ಫ್ಯಾಮಿಲಿನಲ್ಲಿ ಗಲಾಟೆ ಗದ್ದಲ ಶುರುವಾಗೋದು ಈ ಬೇಸಿಕ್ ಅವಶ್ಯಕತೆಗಳಿಗೆ ಏಟ್ ಬಿದ್ದಾಗ. ಸಾಮಾನ್ಯವಾಗಿ ಊಟ ಮತ್ತು ನಿದ್ರೆಗೆ ಬರದೇ ಇರ್ಬೋದು, ಆದರೆ ದೈಹಿಕ ಅವಶ್ಯಕತೆಗಳನ್ನ ಮೀಟ್ ಮಾಡೋಕ್ಕೆ ಆಗ್ತಾ ಇಲ್ವೇನೋ ಅನ್ನುವ ಒಂದು ಕ್ವಶನ್ ಮಾರ್ಕ್ ನನ್ನ ತಲೆನಲ್ಲಿದೆ. ಖಂಡಿತ ಅದು ಅವರವ್ರು ಪ್ರಶ್ನೆ ಮಾಡ್ಕೋಬೇಕಾಗಿರೋದು. ಆಗದೇ ಇರೋ ಕಾರಣ ಏನೋ, ನಾವು 1-2 ಲಕ್ಷ ಸಂಪಾದನೆ ಮಾಡ್ತೀವಿ ಅಂತ ಕೆಲಸ ಸೇರ್ಕೊಂಡಿದ್ದೀವಿ, ಓದಿದ್ದೀವಿ. ಅಲ್ಲಿ ಅವ್ರು 2 ಲಕ್ಷ ದುಡ್ಡು ಕೊಡೋರು ನಿಮ್ಮನ್ನು ಅರೆದು ನುಂಗುತ್ತಾರೆ. ಕಡೆ ಪಕ್ಷ 12 ಗಂಟೆ ನೀವು ಕೆಲಸ ಮಾಡಬೇಕು, ಅದರಲ್ಲೂ ವಿತ್ ಹೈಯೆಸ್ಟ್ ಲೆವೆಲ್ ಆಫ್ ಟೆನ್ಷನ್. ಇದು ಮುಗಿಬೇಕು, ಡೆಡ್ಲೈನು, ಇವತ್ತು ರಾತ್ರಿಗೆ ಪ್ರಾಜೆಕ್ಟು ಡಿಸ್ಪ್ಯಾಚ್ ಆಗಿಬಿಡ್ಬೇಕು ಅಂತ ಕೆಲಸ ಮಾಡ್ತಿರ್ತೀರಿ. ಅದು ಸಾಲದು ಅಂತ ನಿಮಗೆ ನಿಮ್ಮ ಜೊತೆಗೆ ಟೀಮಲ್ಲಿ ಕೆಲಸ ಮಾಡೋಕ್ಕೆ ಇನ್ನೊಂದು ಮನೆಯ ಹೆಣ್ಮಗು, ಗೊತ್ತಾಯ್ತಾ? ನಿಮ್ಮ ಮಿಸ್ಸಸ್ಸು ಇನ್ನೊಂದು ಕಂಪ್ನಿನಲ್ಲಿ ಇನ್ನೊಂದು ಒಬ್ಬ ವ್ಯಕ್ತಿಯ ಜೊತೆ ಟೀಮ್ ಆಗಿ ಕೆಲಸ ಮಾಡ್ತಾ ಇರಬಹುದು 12 ಗಂಟೆಗಳ ಕಾಲ. ಸಾಲದು ಅಂತ ಆ 12 ಗಂಟೆಗಳ ಕಾಲದಲ್ಲಿ ನಿಮಗೆ ರೆಸ್ಟ್ ಬೇಕಾದರೆ ರೆಸ್ಟ್ ತಗೊಳ್ಳಿ, ಕಾಫಿ ಬೇಕಾದರೆ ಕಾಫಿ ಕುಡೀರಿ, ಸ್ವಿಮ್ ಮಾಡಬೇಕಾದ್ರೆ ಸ್ವಿಮ್ ಮಾಡಿ, ಎಕ್ಸಸೈಸ್ ಮಾಡ್ತೀರಿ ಎಕ್ಸಸೈಸ್ ಮಾಡಿ. ಇದೆಲ್ಲ ಫೆಸಿಲಿಟಿ ಅಲ್ಲಿ ಕಲ್ಪಿಸ್ಕೊಟ್ಬಿಟ್ಟಿದ್ದಾರೆ, ಗೊತ್ತಾಯ್ತಾ? ಈಗ ಏನಾಯ್ತು, ನಾನು ಆಗೊಂದು ಮಾತು ಹೇಳಿದೆ ನಿಮಗೆ, ಮದುವೆಗೆ ಮುಂಚಿತವಾಗಿ ಲವ್ ಮಾಡ್ತಿದ್ದಾಗ ಆತ ಏನು ಮಾಡಿದ್ರು ಸರಿಯಾಗಿ ಕಾಣ್ತಿದ್ದ ಹೆಣ್ಣು, ಈತ ಆಕೆ ಹೇಳಿದ್ದೆಲ್ಲ ಸರಿ ಅಂತ ಒಪ್ಕೋತಿದ್ದ ಗಂಡು, ಮದುವೆ ಅಂತ ಆದ್ಮೇಲೆ ಆ ಪರ್ಸೆಪ್ಷನ್ ಚೇಂಜ್ ಆಗುತ್ತಲ್ಲ, ಸಹಜವಾಗಿ ಆಗುತ್ತೆ. ಅದು ಸಹಜ ಅಂತ ಮೊದಲು ಒಪ್ಕೋಬೇಕು ನಾವು. ಅಲ್ಲಿಂದ ಆಚೆಗೆ ಅದನ್ನು ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಆ ಪರಿಸ್ಥಿತಿನಲ್ಲಿ ಇಲ್ಲಿವರೆಗೆ ಚೆನ್ನಾಗಿದ್ದ, ಲವ್ ಮಾಡಿದಾಗ ಚೆನ್ನಾಗಿದ್ದ, ಮದುವೆ ಆದ್ಮೇಲೆ ಹಿಂಗಾಗೋಯ್ತು ನನಗಿಂತ ಆಕೆ ಬೇಜಾರಲ್ಲಿ ಕೆಲಸಕ್ಕೆ ಹೋದರೆ ಆಕೆ ನೋಡೋಕೆ ಶುರು ಮಾಡ್ತಾಳೆ ಈಗ ಇನ್ನೊಬ್ಬನ, ಅಥವಾ ಈತ ಇನ್ನೊಂದು ಹುಡುಗಿಯನ್ನು ನೋಡೋಕೆ ಶುರು ಮಾಡ್ತಾನೆ ಟೀಮಲ್ಲಿ. ಹೌದು, ಆಯ್ತಾ? ಈಗ ತಂದು ಇದು ಏನೇ ಆದರೂ ಗ್ಯಾರಂಟಿಯಾಗಿ ತಂದು ಮನೇಲಿರೋದು, ಇದು ಹೊಸದು, ಇವಳು ಚೆನ್ನಾಗಿ ಕಾಣ್ತಾಳಪ್ಪ. ಮೈ ಡಿಯರ್ ಫ್ರೆಂಡ್, ಒಂದು ಸ್ಟ್ರೆಸ್ಸು, ಇನ್ನೊಂದು ಇದು ಏನು ಈ ವ್ಯವಸ್ಥೆ, ಈ ಗಲಾಟಿನಲ್ಲಿ ಆತ ಹೈಯೆಸ್ಟ್ ಲೆವೆಲ್ ಆಫ್ ಕಾನ್ಫ್ಲಿಕ್ಟ್ ಅಂಡ್ ಇದಕ್ಕೆ ಟೆನ್ಷನ್ಗೆ ಸಿಗಾಕೊಳ್ತಾನೆ. ಅದು ಅವನನ್ನು ದೈಹಿಕವಾಗಿ ಕೊಲ್ತದೆ, ಅವನ ಅಸಮರ್ಥನನ್ನಾಗಿ ಮಾಡ್ತದೆ. ಹೆಣ್ಣಿಗೂ ನಿಜ, ಗಂಡಿಗೂ ನಿಜ. ಅದರಲ್ಲೂ ಹೆಚ್ಚು ಗಂಡು ಮಕ್ಕಳಿಗೆ ಇದು ನಿಜ. ಅವರು ತಮ್ಮ ಸಮರ್ಥತೆಯನ್ನು ಕಳ್ಕೊಳ್ತಾರೆ. ಅವರು ಬಹುಶಃ ಹೆಂಗಸರುಗಳ ಸಂಪೂರ್ಣ ಅವಶ್ಯಕತೆಯನ್ನು ಮೀಟ್ ಮಾಡೋಕ್ಕಾಗದೇ ಇದ್ದರೆ ಆ ಸಮಸ್ಯೆಯನ್ನು ಯಾವುದೇ ಹೆಣ್ಣು ಬಂದು ನನಗೆ ಈ ಸಮಸ್ಯೆ ಮೀಟ್ ಆಗ್ತಾ ಇಲ್ಲ ಅಂತ ಹೇಳ್ಕೊಳಕ್ಕಾಗಲ್ಲ. ಆದರೆ ಅದರ ಇದಿದೆಯಲ್ಲ, ಬ್ರಾಂಚಿಂಗ್ ಔಟ್, ಅದನ್ನು ತೋರಿಸುವ ರೀತಿ ಇದೆಯಲ್ಲ, ಅದು ಬೇರೆ ಬೇರೆ ರೀತಿ ತೋರಿಸ್ಕೊಂಡು ಹೋಗ್ತದೆ. ಸಮಸ್ಯೆಗೆ ಮೂಲಭೂತ ಕಾರಣ ಇದೂ ಕೂಡ ಒಂದು ಸ್ವಲ್ಪ ನಮ್ಮ ಹುಡುಗರು ವ್ಯವಸ್ಥಿತವಾಗಿ ಯೋಚನೆ ಮಾಡಬೇಕು. ಖಂಡಿತ ಅಂಕಲ್, ನೀವು 2 ವಿಷಯ ಹೇಳಿದ್ರಿ, ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಲವ್ ಮಾಡೋವಾಗ ಇರೋ ಅಂಥದ್ದು ಮದುವೆ ಆದಮೇಲೆ ಯಾಕಿಲ್ಲ, ಇದಕ್ಕೆ ನಾನು ಕಂಡುಕೊಂಡಂಥ ರಿಯಲ್ ಲೈಫ್ ಎಕ್ಸಾಂಪಲ್ಗಳು ಅಂತ ಅನ್ನೋದಾದರೆ, ಈತ ಈಕೆಯನ್ನು ಲವ್ ಮಾಡೋವಾಗಲೋ ಅಥವಾ ಇಬ್ಬರು ಲವ್ ಮಾಡೋವಾಗ ಇವರು ಸಿಗೋವಂಥ ಸಮಯ ಏನಿದೆ, ಟೈಮ್ ಸ್ಪೆಂಟ್ ಅಂತ ಕರಿತೀವಿ, ಬಹಳ ಕಮ್ಮಿ ಇರುತ್ತೆ. ನಂಗೆ ಅಲ್ಲಿ ಸಿಗ್ತ್ಯಾ, ಇಲ್ಲಿ ಸಿಗ್ತ್ಯಾ, ಸಿಗ್ತ್ಯಾ. ಈಗ ಇವ್ರ ಮನೆ ಕಣ್ ತಪ್ಸೋ ಅವಳ ಮನೆ ಕಣ್ ತಪ್ಸೋ ಇಬ್ರು ಸಿಗಬೇಕಲ್ಲ, ಇವ್ರ ಕಣ್ಣ ಮುಚ್ಚಾಲೆ ಐಸ್ಪೈಸ್. ಸೊ ಈಗ ಸಿಗ್ತಾ ಇರೋದೇ ಯಾವುದೋ ಒಂದು ಅಟ್ರಾಕ್ಷನ್ಗೆ. ಸೊ ಅಲ್ಲಿ ಅವ್ರಿಗೆ ಜಗಳ ಅಂತ ಬರೋದಿಲ್ಲ ಅವಾಗ. ಯಾಕೆ, ಇಲ್ಲಿ ಇವಾಗ ಅವ್ರ ಅಪ್ಪ ಕೊಟ್ಟಿದ್ ಪೆಟ್ರೋಲ್ ದುಡ್ಡಲ್ಲಿ ಇವ್ನ ಬೈಕಲ್ಲಿ ಬಂದಿದ್ದಾನೆ, ಅಲ್ಲ ಅವ್ರ ಅಮ್ಮ ಕೊಟ್ಟಿದ್ ಪಾಕೆಟ್ ಮನಿ ಇವಳು ಪೇರನ್ ಲೆವೆಲ್ ಹಾಕೊಂಡು ಪಾರ್ಕ್ ಬಂದಿದ್ದಾಳೆ, ಇಬ್ರಿಗೂ ವ್ಯವಸ್ಥೆ ಆಗಿದೆ.
ಸೊ ಲವ್ ಮಾಡಕ್ಕೆ ಟೈಮ್ ಇದೆ ಈಗ. ಹ್ಮ್ ಓಕೆನಾ? ಹ್ಮ್ ಇದೇ ಇವಾಗ ಜೀವನ ಅಂತ ಬರುತ್ತೆ, ಪಿಕ್ಚರ್ ಬಿಡುತ್ತೆ ಇವಾಗ. ಹ್ಮ್ ಇವರಿಬ್ಬರೇ ಜೊತೆಲಿ ಬಂದಾಗ ಹ್ಮ್ ಯಾವ ಅರ್ಧ ಗಂಟೆನೋ 1 hour ಸಿಗ್ತಾ ಇದ್ರು, ಹ್ಮ್ ಈಗ 24 hours ಜೊತೆಲಿದ್ದಾರೆ. ಹ್ಮ್ ದಟ್ ಈಸ್ ವೇರ್ ದೇ ಡಿಸ್ಕವರ್ ದೆಮ್ಸೆಲ್ಫ್. ಹ್ಮ್ ಇದು ನಾನು ಒಪ್ಪಿರೋ ಅಂಥದ್ದು, ಮತ್ತೆ ನಾನು ಲೈಫಲ್ಲಿ ನೋಡಿರೋ ಅಂಥದ್ದು. ಹ್ಮ್ ಆಮೇಲೆ ಇದಕ್ಕೆ ತುಂಬಾ ಸಪೋರ್ಟಿವ್ ಆಗಿ ಇನ್ನೊಂದು ಒರಿಜಿನಲ್ ಲೈಫ್ ಎಕ್ಸಾಂಪಲ್ ಹೇಳ್ತೀನಿ. ಹ್ಮ್ ಇದು ಬಿಗ್ ಬಾಸ್ ಹೋದಂತ ಸ್ಪರ್ಧಿಗಳಿಗೆ ಆಗುತ್ತಿದ್ದು. ಹ್ಮ್ ಈಗ ಬಿಗ್ ಬಾಸ್ ಒಳಗೆ ಬರ್ತಾರೆ, ಎಲ್ಲ ಬಂದಿರ್ತಾರೆ. ಅವ್ರನ್ನ ಆಚೆನೂ ನಾನು ಎಲ್ಲೋ ಇಂಡಸ್ಟ್ರಿಯಲ್ಲಿ ಮೀಟ್ ಮಾಡಿರ್ತೀನಿ. ಹ್ಮ್ ನಾನು ಹಾ ಎಂದಿರ್ತೀನಿ, ಅವರು ಹೋ ಎಂದಿರ್ತಾರೆ, ಜೊತೆಲಿ ವರ್ಕೆ ಮಾಡಿರ್ತೀವಿ. ಹ್ಮ್ ಎಲ್ಲಾ ಪ್ರೀತಿ ವಿಶ್ವಾಸವೂ ನಮಗೆ ಇದ್ದಿರುತ್ತೆ. ಹ್ಮ್ ಬಟ್ ಬಿಗ್ ಬಾಸ್ಗೆ ಬಂದಾಗ ನಮ್ಮ ಹ್ಮ್ ದೃಷ್ಟಿಕೋನವೇ ಚೇಂಜ್ ಆಗಿ ಅವ್ರು ನನ್ನ ನಾಮಿನೇಟ್ ಮಾಡಿ ನಾನು ಅವ್ರು ನಾಮಿನೇಟ್ ಮಾಡೋ ಆಗುತ್ತೆ. ಹ್ಮ್ ಯಾಕಿದು ಅಂತ ನಾನು ಕೂತ್ಕೊಂಡು ಅನಲೈಸ್ ಮಾಡಿದೆ. ಹ್ಮ್ ಯಾಕಂದ್ರೆ ಅಗೇನ್ ಟೈಮ್ ಸ್ಪೆಂಡ್. ಹ್ಮ್ ನಾನು ಆ ವ್ಯಕ್ತಿಯ ಜೊತೆ ಕೆಲಸ ಮಾಡಿರೋದು, ಈ ವ್ಯಕ್ತಿಯನ್ನ ನಾನು ನೋಡಿರೋ ಸಮಯವೇನಿದೆಯಲ್ಲ, ಹ್ಮ್ ಅದು ನಾನು ಆಚೆ ಕಳೆದಿರೋ ಅಂಥದ್ದು. ದರ್ ಓನ್ಲಿ ಶೂಟಿಂಗ್ ಹ್ಯಾಪಿ ಮೂಮೆಂಟ್ಸ್, ಹ್ಮ್ ದೇರ್ ಇಸ್ ನೋ ಸಾರೋ ಮೂಮೆಂಟ್ಸ್ ಅಟ್ ಆಲ್. ಹ್ಮ್ ಅಥವಾ ಈಗ ಶೂಟಿಂಗ್ ಆಯ್ತು, ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಹ್ಮ್ ಮನೆಗೆ ಬಂದ್ಮೇಲೆ ನಾನು ಹೆಂಗ್ ಕುತ್ಕೊಂತೀನಿ, ಹ್ಮ್ ನನ್ನ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ, ಹ್ಮ್. ನಾನು ಹೆಂಗ್ ಮಗ ಕರ್ಕೊಂತೀನಿ, ಹೆಂಗೆ ಕೆಟ್ಟದಾಗ ಆಕಳಿಸ್ತೀನಿ, ಹ್ಮ್ ನಾನು ನೋಡೇ ಇರಲ್ವಲ್ಲ. ಹ್ಮ್ ಈ ಬಿಗ್ ಬಾಸ್ ಮನೇಲಿ ಏನಾಗುತ್ತೆ, ಎಲ್ಲವೂ ಕಣ್ಣು ಮುಂದೆ 24 ಗಂಟೆ ಅದೇ ಕೆಲಸ. ಹ್ಮ್. ನಾವು 10 ಜನ ಓಡಾಡ್ತಾರೆ, 10 ಜನ ಅಬ್ಸರ್ವ್ ಮಾಡೋದೇ ಅಲ್ವಾ. ಹ್ಮ್ ಹ್ಮ್ ಸೊ ನನಗೆ ನಿನ್ನ ಪ್ರತಿಯೊಂದು ಆಕ್ಷನ್ ಅಲ್ಲೂ ಈಗ ತಪ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಹ್ಮ್ ಕಾಫಿ ಕುಡಿದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಅದ್ಲು ನೋಡ್ ಲೋಟನ ಹ್ಮ್ ಅಲ್ಲೊಂದ್ ನಿಮಿಷ ತೊಳ್ದಿಡಕ್ಕಾಗ್ಲಿಲ್ವಾ, ಹ್ಮ್. ಇವಳು ಲೋಟ ನಾನ್ ತೊಳಿಬೇಕು, ಹ್ಮ್. ನಾಮಿನೇಟ್. ಹ್ಮ್ ಈಗ ಅವಳ ಆ ಗುಣ ಗೊತ್ತಾಯ್ತು ನನಗೆ, ಅವಳು ಸೋಂಬೇರಿ. ಹ್ಮ್ ಅರ್ಥ ಆಗ್ತಿದ್ಯಾ? ಹ್ಮ್ ಇದು ಯಾವ್ದು ಪಾರ್ಕಲ್ಲಿ ಗೊತ್ತಾಗಲ್ವಲ್ಲ. ಹ್ಮ್ ಇದು ಮೇನ್ ಸಮಸ್ಯೆ ಅಂತ ನಾನ್ ಭಾವಿಸ್ತೀನಿ. ಹ್ಮ್ ಯಾಕೆ ಲವ್ ಅನ್ನೋದು ಹಿಂಗಾಗುತ್ತೆ ಅಂತ. ಹ್ಮ್ ಬಟ್ ಅದೇ ತಿರ್ಗಾ ಹೇಳ್ತೀನಲ್ಲ, ಈ 10 ನಿಮಿಷ ಸಿಕ್ಕಿರೋ ಲವ್ವೇ ಹ್ಮ್ ಕೊನೆಗೆ ಮದುವೆ ಆದಾಗ ಅದ್ಭುತವಾಗಿ ಅವರು ಭಾಗ್ಯವಂತರು ಫಿಲಂ ರೇಂಜ್ಗೆ ಒಟ್ಟಿಗೆ ಕೊನೆಯಲ್ಲಿ ಸತ್ತಿರೋರು ಇದ್ದಾರೆ. ಹ್ಮ್ ಹ್ಮ್ ಅದೂ ಇದೆ. ಹ್ಮ್ ಆದ್ರೆ ಅದರ ಮೇನ್ ಪಾಯಿಂಟ್ ಏನಂದ್ರೆ, ಇವ್ರು ಲವರ್ಸ್ ಮೀಟ್ ಆಗುವ 1 hour ಅಲ್ಲಿ ಅವ್ರು ಏನ್ ಚರ್ಚೆ ಮಾಡ್ತಾ ಇದ್ರು ಅನ್ನೋದ್ರ ಮೇಲೆ ಹೋಗುತ್ತೆ. ಹ್ಮ್ ಅವರು ಜೀವನ ನಾವು ಕಟ್ಕೋಬೇಕಾಗಿರೋದು, ನಾವು ನಾಳೆ ಇದ್ರೆ ಹೆಂಗೆ ಏನು ಅನ್ನೋದು ಮಾತಾಡ್ಕೊಂಡಿದ್ದಿದ್ರೆ ಹ್ಮ್ ಮದುವೆ ಆದ್ಮೇಲೆ ಅವ್ರ ಲೈಫ್ ಚೆನ್ನಾಗಿರುತ್ತೆ. ಹ್ಮ್ ಬಟ್ ಸಿಕ್ದಾಗ ಬರೀ ಲೈಲಾ ಮಜ್ನು ಕತೆಗಳು, ಹ್ಮ್ ಇಲ್ಲ ರೊಮ್ಯಾಂಟಿಕ್ ಸಾಂಗ್ ಬಗ್ಗೆನೇ ಡಿಸ್ಕಷನ್ ಆಗಿದ್ರೆ ಹ್ಮ್ ಲೈಫ್ ಇಸ್ ನಾಟ್ ರೋಸಿ ಆಲ್ವೇಸ್. ಹಾಗೆ ಇರಕ್ಕೆ ಹ್ಮ್ ಜೊತೆಲಿ ಮದುವೆ ಆದ್ಮೇಲೆ ಪಿಕ್ಚರ್ ಬೇರೆ ಆಗುತ್ತೆ. ಇವಾಗ ಪೆಟ್ರೋಲ್ ಹಾಕ್ಸಿದ ಅಪ್ಪ ದುಡ್ಡು ಕೊಡಲ್ಲ, ಪೇರನ್ ಲೋಲಿ ಕೊಟ್ಟು ಅಮ್ಮ ಕೊಡಲ್ಲ, ಹ್ಮ್ ಓಡೋಗ್ ಮದುವೆ ಆಗ್ತಾರೆ, ಹೊಸ ಮನೆ ಮಾಡ್ತಾರೆ. ಹ್ಮ್ ಈಗ ಇವನು ವರ್ಕ್ ಪ್ರೆಷರ್ ಸ್ಟಾರ್ಟ್ ಆಯ್ತು. ಹ್ಮ್ ಇಲ್ಲಿಂದ ಪಿಕ್ಚರ್ Correct. ಚೇಂಜ್ ಆಯ್ತು. ಇದು ಒಂದು. ಇಲ್ಲಿ ಯೂತ್ಸ್ಗಳು ಮಾಡ್ತಾರೋ ತಪ್ಪುಗಳು ನನಗೆ ಕಂಡಿದ್ದು, ನಾನು ಮಾಡಿರೋ ತಪ್ಪು ಒಂದು ಹಂತದಲ್ಲಿ. ಇದಾದ ಮೇಲೆ ನನಗೆ ಒಂದು ರಿಯಲೈಸ್ ಆಗೋಕ್ಕೆ ತುಂಬಾ ದಿನ ಬೇಕಾಯ್ತಂತ. ಹ್ಮ್ ಏನಂದ್ರೆ, ಮನೆ ಹೊಸಲು ಅಂತ ನಾವೇನ್ ಕರಿತೀವಲ್ಲ, ಹ್ಮ್ ಬಹಳ ದೊಡ್ಡ ವಿಷಯ ಅದು. ಹ್ಮ್ ಹ್ಮ್ ಬಹಳ ದೊಡ್ಡ ವಿಷಯ ಅದು. ಹ್ಮ್ ಅದು ಬರೀ ಮನೆ ಹೊಸಲಲ್ಲ, ಹ್ಮ್ ಇಟ್ಸ್ ಅ ವೆರಿ ಬಿಗ್ಗೆಸ್ಟ್ ಬಾರ್ಡರ್ ಹ್ಮ್ ಫಾರ್ ಯುವರ್ ವರ್ಕ್ ಅಂಡ್ ಹೌಸ್. ಹ್ಮ್ ಬ್ಯೂಟಿಫುಲ್ ಚೆನ್ನಾಗಿದೆ. ನಿನ್ನ ಅಂತೆ ಕಂತೆ ಬಂತೆ ಎಲ್ಲ ಹೊಸಲಿನ ಆಚೆ ಹ್ಮ್ ದಾಟಿ ಒಳಗ್ ಬಂದ ತಕ್ಷಣ ಹ್ಮ್ ಬಿಕಮ್ ದಿ ಹಸ್ಬೆಂಡ್ ಹಾ. ಆರ್ ದಿ ಫಾದರ್ ಆಚೆ ಇರೋವರೆಗೂ ನೀನು ವಾಟ್ ಎವರ್. ಏನಾರು ನೀನು ಹೆಂಗಸರು ಎಕ್ಸ್ಪೆಕ್ಟ್ ಮಾಡೋದು, ನಾನು ಹೇಳ್ತಾ ಇರೋದು ಹೆಂಗಿರುತ್ತೆ ಅದು ತಪ್ಪು ಅಲ್ಲ. ಅದು ಯಾಕೆ ಅದನ್ನು ಹೇಳ್ತೀನಿ. ಹ್ಮ್ ಈಗ ಆಚೆ ನಾನೊಂದು ತಲೆ ಕೆಡಿಸ್ಕೊಂಡು ಬಂದಿರ್ತೀನಿ ನಾನು. ಹ್ಮ್ ಬಾಟ್ಲು ಚೈನು ನನ್ನ ಎಡಗೈ ಬಲಗೈ ಬೇವರ್ಸಿ ಮೈ ಅನ್ನೋ ರೇಂಜ್ಗೆ ಇರುತ್ತೆ ನನ್ನ ದಿನ ಇವತ್ತು ಆಫೀಸಲ್ಲಿ. ಹ್ಮ್ ಹೊಸದಲ್ಲಿ ದಾಟ್ ಮನೆ ಒಳಗೆ ಬಂದ ತಕ್ಷಣನೇ ತಮ್ ನಮ್ ಈ ಮನಸ್ಸು ಇವ್ರು ಎಕ್ಸ್ಪೆಕ್ಟ್ ಚೆನ್ನಾಗಿ. ಮಾಡ್ತಾರೆ. ಹಾ. ಆದ್ರೆ ಇಲ್ಲಿ ಇವ್ನಿಗೆ ಏನಾಗುತ್ತೆ, ಇದು ನಿಮ್ಮ ತಟ್ಟೆಯಲ್ಲಿ ಉಪ್ಪು ಕಾನ್ಸೆಪ್ಟ್ ಬಂತು ನನಗೆ. ಹ್ಮ್ ಟೆನ್ಷನ್ ಆಗಿ ಬರ್ತಾನೆ, ಹ್ಮ್ ಏನೋ ತಿಂದು ಮಲಗ್ ಸಾಯೋಣ ಅಂತ ಬರ್ತಾನೆ. ಅವನ ಡೇ ಎಷ್ಟು ವರ್ಸ್ಟ್ ಇರುತ್ತೆ ಅಂದ್ರೆ, ಹ್ಮ್ ಅಲ್ಲಿ ಆಫೀಸಲ್ಲೂ ವಿಷಯದಲ್ಲಿ ಉಪ್ಪಿಲ್ಲ, ಹ್ಮ್ ಇಲ್ಲಿ ಹೆಂಡತಿ ಮಾಡಿರೋ ಅಡುಗೆಯಲ್ಲೂ ಉಪ್ಪಿಲ್ಲ. ಹ್ಮ್ ಇವ್ನು ತ್ಯಾಗದು ಬಿಸಾಕ್ತಾನೆ. ಹ್ಮ್ ಏನೋ ಒಂದು ಮಾಡಿ ಸಾಯಕಾಲ ನೆಟ್ಟು ಒಂದು ಅಡುಗೆ ಹ್ಮ್ ತಿಂದು ಮಲಗ್ ಸಾಯಕ್ ಬಂದಿದ್ದೀನಿ ನಾನು. ಹ್ಮ್ ಇವಳಿಗೆ ಬೆಳಗ್ಗೆಯಿಂದ ಹೂ ಮುಡ್ಕೊಂಡು ಕನ್ನಡಿ ನೋಡ್ಕೊಂಡು ಹಾ. ಇವನಿಗೋಸ್ಕರ ಮಾಡಿರೋ ಒಂದು ಸಾರಲ್ಲಿ ಹ್ಮ್ ಇವ್ನ ನೆನಪಲ್ಲೇ ಅವಳು ಸಾರು ಉಪ್ಪು ಮರ್ತಿರ್ಬೋದು. ಇರ್ಬೋದು. ಅದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇವನಿಗಿರಲ್ಲ. ಹ್ಮ್ ಇದು ಕಾನ್ಫ್ಲಿಕ್ಟ್. ಹ್ಮ್ ಸೊ ಆನ್ ಎ ಲಾರ್ಜರ್ ಆಸ್ಪೆಕ್ಟ್ ವಿತೌಟ್ ಜೆಂಡರ್, ಹ್ಮ್ ನನಗೆ ಸಿಕ್ಕಿರೋ ಒಂದು ಆನ್ಸರ್ ಏನು ಅಂತಂದ್ರೆ, ಹ್ಮ್ ನಿನ್ನ ಪ್ರೊಫೆಷನ್ ಅನ್ನ ಲವ್ ಮಾಡೋ ಹುಡುಗಿ ಅಷ್ಟೇ ನಿನ್ನ ಲವ್ ಮಾಡಕ್ ಸಾಧ್ಯ. ಹ್ಮ್ ಅಟ್ ದಿ ಸೇಮ್ ಟೈಮ್ ಹ್ಮ್ ನಿನ್ನ ಪ್ರೊಫೆಷನ್ ನ ಲವ್ ಮಾಡೋ ಹುಡುಗ ಅಷ್ಟೇ ನಿನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳಕ್ ಸಾಧ್ಯ. ಇಫ್ ಬೋತ್ ಆರ್ ಗೋಯಿಂಗ್ ಫಾರ್ ವರ್ಕ್, ಹ್ಮ್ ಇಬ್ರು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಇವಾಗ ಅಂತಂದ್ರೆ, ಹ್ಮ್ ಅವಳ ಕೆಲಸ, ಅವಳ ವರ್ಕ್ ಪ್ರೆಷರ್, ಅವಳ ಟಾರ್ಗೆಟ್ಸ್, ವಾಟ್ ಎವರ್ ಹ್ಮ್ ಅದು ಇವಾಗ ಹೊಸ್ಲು. ಹ್ಮ್ ನಾನು ಅದನ್ನ ಅರ್ಥ ಮಾಡ್ಕೊಂತೀನಿ. ಹ್ಮ್ ಬಟ್ ಇದಕ್ಕೆ ಬಹಳ ಅಗಾಧವಾದಂತ ಪೇಷನ್ಸ್, ಬ್ರಹ್ಮನ್ ತರ 4 ಮುಖ ಬೇಕು. ಹೌದು. ಇದು ಚಾನ್ಸ್ ಇಲ್ಲ. ಹ್ಮ್. ಈಗ ನಾನೇ ಏನೋ ಸ್ಥಿತಪ್ರಜ್ಞನಾಗಿ ಇಲ್ಲಿ ಇಷ್ಟು ಮಾತಾಡ್ತಾ ಇದ್ದೀನಿ, ಹ್ಮ್ ಬಟ್ ನಾನು ಅಪ್ಲೈ ಮಾಡ್ಕೊಳಕ್ ಆಗಲ್ಲ. ಓಕೆ. ಇದು ಆಯ್ತು, ಇದು ನನ್ನ ವೈಫಲ್ಲೂ ಇದಾಯ್ತು. ಹ್ಮ್ ಈಗ ಅವಳಿಗೆ ಒಂದು ಶೋ ಮಾಡಿದ್ಲು, ಅದಾದ್ಮೇಲೆ ಅವಳಿಗೆ ಯಾವಾಗ ನೇಮ್ ಬಂತು, ಹ್ಮ್ ಆಚೆ ಶೂಟಿಂಗ್ ಪ್ರೆಷರ್ ಬಂತು, ಹ್ಮ್ ಏನೇನೋ ಆಯ್ತು. ಇನ್ನೊಂದು ಬಂದಾಗೆಲ್ಲ ಒಂದು ಫೈನ್ ಡೇ ಶಿ ಆಲ್ಸೋ ಸೆಡ್, ನನಗೆ
ಗೊತ್ತಾಗ್ತಾ ಇದೆ ಇವಾಗ. ಹ್ಮ್ ನನಗೆ ಗೊತ್ತಾಯ್ತು ನೀವು ಯಾಕೆ ಅಷ್ಟೆಲ್ಲ ಅವಾಗ ಕೂಗಾಡ್ತಾ ಇದ್ರಿ ಏನು ಅಂತ ನನಗೆ ಅರ್ಥ ಆಯ್ತು ಅಂತ ಅವಳು ಮೆಲೋಡಾನ್ ಆದ್ಲು. ಹ್ಮ್ ನಾನು ಮೆಲೋಡಾನ್ ಆದೆ. ಹ್ಮ್ ಅಂದ್ರೆ ನಾನು ಹೇಳ್ದೆ ಲೈಕ್ ಹೌದು ಇವಾಗ ನಾನು ಎಷ್ಟೋ ಸತಿ ಮನೇಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ, ಹ್ಮ್ ಓಕೆನಾ, ಬಿಕಾಸ್ ನಾನು ಮಾಡ್ತಾ ಇರೋ ಫಾರ್ಮೆಟ್ ಚೇಂಜ್ ಆಯಿತು. ಹ್ಮ್ ಯಾಕೆ ನಾನು ಮೊದಲು ಸೀರಿಯಲ್ಲು ದಿನಾಚೆ ಹೋಗ್ಬೇಕಾಗಿತ್ತು, ಹ್ಮ್ ಸಿನಿಮಾ ಅಂದರೆ ಎಲ್ಲೆಲ್ಲೋ 3 ತಿಂಗಳು 6 ತಿಂಗಳು ಹೋಗ್ಬೇಕಾಗಿತ್ತು. ಹ್ಮ್ ಯಾವಾಗ ಆ್ಯಂಕರ್ ಆಗ್ಬಿಟ್ಟು ನನಗೆ ಅದು ಅಗಾಧವಾದ ಟೈಮ್ ಸಿಗ್ತಾ ಇತ್ತು, ಹ್ಮ್ ಶೂಟಿಂಗ್ ಮುಗಿಸ್ಕೊಂಡ್ಬಂದು ಆರಾಮಾಗಿರ್ತಾ ಇದ್ದೆ. ಹ್ಮ್ ದುಡ್ಡು ನನಗೆ ಏನು ಒಂದು ಸೀರಿಯಲ್ ಕೊಡ್ತಾ ಇತ್ತು ಅದು ಆ್ಯಂಕರು ಡಬಲ್ ತ್ರಿಬಲ್ ಕೊಡ್ತಾ ಇತ್ತ. ಟೈಮ್ ಸ್ಪೆಂಡ್ ನನಗೆ ಮನೆಯಲ್ಲಿ ಮಕ್ಕಳ ಜೊತೆ ಎಲ್ಲ ಆಗ್ತಿತ್ತು. ಹ್ಮ್ ಸೊ ಈಗ ನಾನು ಟೈಮ್ ಸ್ಪೆಂಡ್ ಮಾಡಿದಾಗ ಹ್ಮ್ ಈಗ ನನಗೆ ಮನೇಲಿ ಲೋನ್ಲಿನೆಸ್ ಇದೆ. ಹ್ಮ್ ಐ ವಾಂಟ್ ಎ ಪೇರ್, ಐ ವಾಂಟ್ ಎ ಜೋಡಿ. ಹ್ಮ್ ಈಗಿಲ್ಲ ಅಂದಾಗ ಈ ಮಿಸ್ಸಿಂಗ್ ಎಲಿಮೆಂಟ್. ಹ್ಮ್ ಸೊ ಈ ಮಿಸ್ಸಿಂಗ್ ಎಲಿಮೆಂಟ್ ನ ಅರ್ಥ ಮಾಡ್ಕೊಂಡ್ರೆ ಅಷ್ಟೇನೆ. ಅದಕ್ಕೆ ಆ ಮನೆ ಬಾರ್ಡರ್ ಇದೆಯಲ್ಲ ಅಂಕಲ್, ಹೊಸ್ಲು ಅನ್ನೋದು ಹ್ಮ್ ಅದು ಬಹಳ ಕಷ್ಟ ಇದೆ. ಅದಕ್ಕೆ ನಾನೇನ್ ಹೇಳ್ತೀನಿ ಅಂತಂದ್ರೆ, ದೇಹದಲ್ಲಿ ನಾವು ಹೇಳ್ತೀವಿ ಹ್ಮ್ ಹಾರ್ಟು ಎಲ್ಲ ಡಿಸೈಡ್ ಮಾಡುತ್ತೆ, ಲವ್ ಅದು ಇದು ಅಂತ. ಹ್ಮ್ ಪುಟಗೋಸಿ ಹೊಟ್ಟೆ ಜೀವನ ಡಿಸೈಡ್ ಮಾಡುತ್ತೆ, ನೀನು ಹೆಂಗ್ ಬದುಕಬೇಕು, ನೀನು ಯಾರ ಜೊತೆ ಇರ್ತೀಯ, ಯಾರು ನಿನಗೆ ಮೆಂಟಲಿ ಸೂಟ್ ಆಗ್ತಾರೆ, ಇದೆಲ್ಲ ಹೇಳೋದೆ ಹೊಟ್ಟೆ. ಅದು ಅವಶ್ಯಕತೆ, ನೀಡದು. ಹೌದು, ಹೊಟ್ಟೆ ಹೌದು. ನೀಡು. ಅದೇ ಹೌದು, ರೀತಿ correct. ಇನ್ನೂ ಎರಡು ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋದು ತಪ್ಪಾಗುತ್ತೆ. ಹೌದು. ಬಟ್ ಇಲ್ಲಿ ಬಂದ್ಬಿಡುತ್ತಲ್ಲ ಅಂಕಲ್ ಲೈಫಲ್ಲಿ. ಹ್ಮ್ ಈಗ ಮನುಷ್ಯ ಒಂದ್ ದಿನಕ್ಕೆ 1 ಲೋಟ ಗಂಜಿ ಕೊಡಿದ್ರು ಬದುಕ್ತಾನ ಅವನು. ಹೌದು. ಬಟ್ ಅವನಿಗೆ ಫ್ರೈಡ್ ರೈಸ್, ಗೋಬಿ ಮಂಚೂರಿ, ಬಿರಿಯಾನಿ ಆಗ್ಬೇಕು ಅವನಿಗೆ. ಕಂಪ್ಯಾರಿಸನ್, ಹ್ಮ್ ಲೈಫ್ ಸ್ಟೈಲ್, ಹ್ಮ್ ಗಾಸಿಪಿಂಗ್, ಅವ್ರ ಮನೇಲಿ ಅದು ತಗೊಂಡ್ರು ನಮ್ಮಲ್ಲಿ ತಗೋಬೇಕು, ಹ್ಮ್ ಇಲ್ಲ ಅಂದ್ರೂ ಹುಟ್ಕೊಳ್ಳೋಂತ ಒಂದು ಪ್ರೆಷರ್. ಹ್ಮ್ ಮತ್ತೆ ನಾವು ಫಂಕ್ಷನ್ಗಳು ಹೋದಾಗ ನಮಗೆ ಬರುವಂತ ಪ್ರಶ್ನೆಗಳು. ಹ್ಮ್ ನಾನು ಅದಕ್ಕೆ ತುಂಬಾ ಫಂಕ್ಷನ್ಗಳಿಗೆ ಹೋಗಲ್ಲ ಈಗೆಲ್ಲ. ಹ್ಮ್ ನನ್ಗೆ 2 ವಿಷಯ, ನಾನು ಯಾರು ಸತ್ರು ಹೋಗಲ್ಲ, ಹ್ಮ್ ಯಾರ ಮನೇಲಿ ಏನೋ ಹುಟ್ಟಿದ್ರು ಹೋಗಲ್ಲ. 2 ಡೈಲಾಗ್ ಕಂಪಲ್ಸರಿ ಅಲ್ಲಿ ನಾನು ನೋಡ್ಬಿಟ್ಟು ನಂಗೆ ಸಾಕಾಗ್ಬಿಟ್ಟಿದೆ ನನಗೆ. ಹ್ಮ್ ಅರ್ಥ ಆಯ್ತಾ? ಒಂದು ಫೇಕ್ ಸ್ಮೈಲ್ ಕ್ಯಾರಿ ಮಾಡ್ಬೇಕು ಒಂದ್ ಮದುವೆ ಮನೆಗೆ ಹೋದ್ರೆ. ಚೆನ್ನಾಗಿದ್ದೀರಾ, ತುಂಬಾ ಕಷ್ಟ, ತುಂಬಾ ಬಾ, ಕಷ್ಟ. ಕೆನ್ನೆ ನೋವು ಈ ಕಡೆ ತಿರಾ, ನೀವು ಚೆನ್ನಾಗಿದ್ದೀರಾ, ಅವ್ರು ಯಾವಾಗ್ಲೋ ಸಿಕ್ಕಿರೋದು. ಹ್ಮ್ ಆಯ್ತಾ? ಆಮೇಲೆ ತುಂಬಾ ಮಜವಾದಂತ ಪ್ರಶ್ನೆಗಳು ನಾನ್ ಫೇಸ್ ಮಾಡೋವಂಥದ್ದು. ಹ್ಮ್ ಬರ್ಲೇಬೇಕು, ನೀವು ಮದುವೆಗೆ ಬರ್ಲೇಬೇಕು ಅಂತೆಲ್ಲ ಒಬ್ರು ಕರೆದಿರ್ತಾರ ಪಾಪ. ಹ್ಮ್ ನಾವು ಅವತ್ತು ಏನ್ ಶೆಡ್ಯೂಲು ಏನೆಲ್ಲ ಮಾರ್ಕ್ ಮಾಡ್ಕೊಂಡು ಗೋಡೆ ಮೇಲೆ ಆ ಚೀಟಿ ಎಲ್ಲ ಅಂಟ್ಕೊಂಡು ಆ ಮದುವೆಗೆ ಹೋಗ್ಲೇಬೇಕು ಅಂತ ನಾವು ಒಂದು 25-50 ಕಿಲೋಮೀಟರ್ ದೂರ ಹೋಗಿರ್ತೀವಿ. ಹ್ಮ್ ಅಲ್ಲಿ ನಮಗ್ ಥ್ರೋ ಆಗೋ ಫಸ್ಟ್ ಪ್ರಶ್ನೆ ಒಳಗೆ ಹೋಗ್ತಿದ್ದಂಗೆನೆ ಕರ್ದವ್ರಿಂದ ಅಲ್ಲ, ಬಟ್ ಬಂದಿರ್ತಾರಲ್ಲ ಅವರಿಂದ, ಓ ಏನಿವತ್ತು ಫುಲ್ ಫ್ರೀನಾ, ಬಂದ್ಬಿಟ್ಟಿದ್ದೀರಾ ಮದುವೆಗೆ, ಅಷ್ಟು ಇರಿಟೇಷನ್ ಆಗುತ್ತೆ. ಖಂಡಿತ ಖಂಡಿತ ಇರಿಟೇಷನ್ ಆಗುತ್ತೆ. ಈಗ ನಾನು ಒಬ್ನೇ ಫ್ರೀ ಆಗಿ ಬಂದಿರೋದು ಕೆಲಸ ಬಿಟ್ಟು, ನೀವು ಫ್ರೀ ಆಗಿ ತಾನೇ ಬಂದಿರೋದು. ಹೌದು ಹೌದು ಹೌದು. ನಮ್ಮ ಮಿಮಿಕ್ರಿ ದಯಾನಂದ್ ಸರ್ ಒಂದು ಜೋಕ್ ಎಲ್ಲ ಮಾಡ್ತಾ ಇದ್ರು ಮೊದಲು, ಸಖತ್ ಜೋಕ್ಗಳವು. ಹ್ಮ್ ಇಂಟರ್ವಲ್ ಅಲ್ಲಿ ಸಿಗ್ತಾರೆ ಥಿಯೇಟರ್ ಅಲ್ಲಿ, ಏನ್ ಸಾ ಚೆನ್ನಾಗಿದೆ ಸಿನಿಮಾ ನೋಡಕ್ ಬಂದ್ರಾ ಅನ್ನ. ಇವ್ರ ಮೈಂಡ್ ವಾಯ್ಸ್ ಹಂಗ ಪರ್ಕೆ ತಗೊಂಡ್ ಕಸ ಗುಡ್ಸಕ್ ಬಂದೆ. ಆಯ್ತಾ? ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರೋನ್ ಕೇಳೋದು, ಏನ್ ಸಾರ್ ಬಸ್ ಕಾಯ್ತಾ ಇದ್ದೀರಾ? ಇಲ್ಲ ನಾನು 2 ಮಿನಿಟ್ಸ್ಗೆ ಫ್ಲೈಟ್ ಬರುತ್ತಂತೆ ಕಾಯ್ತಾ ಇದ್ದೀನಿ. ಚೆನ್ನಾಗಿದೆ ಚೆನ್ನಾಗಿದೆ. ಈ ಜೋಕ್ಗಳು ಅವ್ರು ಹೇಳೋರು, ಇದು ಜೀವನಕ್ಕೆ ಅಳವಡಿಸ್ಕೋಬೇಕು. ಅದು ಅವರು ಎಕ್ಸಾಜರೇಷನ್ ಹೋಗ್ತಾರೆ ಜೋಕ್ಗೆ. ಯಾರೋ ಹೆಣ ಎತ್ಕೊಂಡು ಹೋಗೋರ್ನು ಬಿಡಲ್ವಂತೆ ಜನ. ಏನ್ ಸಾರ್ ಸತ್ತೋಗ್ಬಿಟ್ಟಿದಾರ? ಇಲ್ಲಪ್ಪ ಅವ್ನು ಮಲ್ಕೊಳ್ಳೋ ಸೋಕಿ, ನಂಗೆ ಎತ್ಕೊಂಡು ತಿರ್ಗಾಡ್ಸೋ ಸೋಕಿ. ಮಚ್ ನೀಡೆಡ್. ಓಕೆ, ಮಚ್ ನೀಡೆಡ್. ಹೌದು ಹೌದು. ಹಂಗಾಗಿ ಫಂಕ್ಷನ್ಗಳು ನಾನು ಕಟ್, ಅರ್ಥ ಆಗ್ತಿದ್ಯಾ, ಹೋಗಲ್ಲ. ನಾನು ಹೋಗ್ದೆ ಹೋದ್ರೆ ನಾನು ಈಗೋ ಇವನೇನು ಯಾರು ಕರೆದ್ರು ಬರಲ್ಲ ಅಂತಾನೇನು. ಬಟ್ ಈ ಪ್ರಶ್ನೆಗೆ ನನ್ನ ಜೊತೆ ಆನ್ಸರ್ ಮಾಡ್ರಪ್ಪ ಯಾರೊಬ್ರು ಕೂತ್ಕೊಂಡು. ತುಂಬಾ ಪ್ರೆಷರ್ ಇರುವ, ತುಂಬಾ ಇದಿರುವ ಫಂಕ್ಷನ್ಗೆ ಮಾತ್ರ ಸುಮ್ಮನೆ ಮಿಂಚಿನಂತೆ ಬೆಳಗ್ಗೆ ವೀರ ಸ್ವರ್ಗವನ್ನು ಪಡಿ ಅಂತಾರಲ್ಲ, ಹಂಗೆ ರಪ್ಪ ಅಂತ ಹೋಗಿ ಹಿಂಗ್ ಬಂದ್ಬಿಟ್ಟು ಹಿಂಗ್ ತಿರ್ಗೋ ಅಷ್ಟೊತ್ತಿಗೆ ನಾನು ಇರಲ್ಲ. ಆಲ್ರೆಡಿ ನಮ್ಮ ಹುಡುಗ ಹಿಂಗ್ ಕಾರ್ ಹಿಂಗ್ ಬಂದ್ರೆ ಕಾರು ನಾನು ಹೋಗಿ ಬರೋದ್ರಲ್ಲಿ ಅವ್ನು ತಿರ್ಸ್ ರೆಡಿ ಇರ್ತಾನೆ. ಅಲ್ಲಿ ಏನೋ ಬಂತು ಅನ್ಕೊಂಡು ಹಿಂಗ್ ಹೋಗ್ಬಿಡ್ತೀನಿ ನಾನು. ಸೊ ಹೇಳಿದ್ದು, ಇನ್ನು ಊಟಕ್ಕೆ ಕೂತ್ರ ದಿಂದಿದ್ದು ರಗಳೆ. ಏನೋ ಸ್ವಲ್ಪ ದಪ್ಪ ಆಗ್ಬಿಟ್ರಿ, ಹೊಟ್ಟೆ ಎಲ್ಲ ಮುಂದೆ ಬಂದ್ಬಿಡ್ತು. ಏನ್ ಇವ್ರು ಆಗ್ತಂಗೆ. ಈ ಹೊಟ್ಟೆ ಅಥವಾ ಮೈ ಬರೋ ಅಂತದ್ದು ಅದು ಇನ್ನೊಂದು ರಾಜಯೋಗದ ಸಂಕೇತ. ಎಂಜಾಯಿಂಗ್ ಮೈ ಲೈಫ್. ಓಕೆನಾ? ಕೊಟ್ಟಿದ್ದಾನೆ ಭಗವಂತ, ಚೆನ್ನಾಗಿದ್ದೀನಿ. ಲಕ್ಷ್ಮೀ ಪುತ್ರ. ಯಾವಾಗ ನಾನು ದಣಿಸ್ಬೇಕೋ, ನನಗೆ ಆ ಪ್ರಾಜೆಕ್ಟ್ ಆ 6 ಪ್ಯಾಕ್ ಬೇಕಂದ್ರೆ ನಾನು ಮಾಡ್ಕೊಂತೀನಿ ಅಷ್ಟೇ. ಯಾವಾಗ ಸುಮ್ನೆ ಸಾಯ್ಬೇಕು? ಇಲ್ಲ ನನಗೆ ಆರೋಗ್ಯ ಬಂತ ನಾನು ಮಾಡ್ತೀನಿ. ಯಾವ್ದೋ ಒಂದು ಪ್ರಾಜೆಕ್ಟ್ ನೀವು ಡಯಟ್ ಮಾಡಿ ಸಣ್ಣ ಆಗಿರ್ತೀರಾ, ಸಿಕ್ಕಿದ ತಕ್ಷಣ ಎಲ್ಲ ಇಳ್ದೋಗ್ಬಿಟ್ಟಿದ್ದೀರಾ, ಶುಗರ್ ಏನಿದ ಇದು. ಆಮೇಲೆ ಅದನ್ನ ಟೆಸ್ಟ್ ಮಾಡೋದು ಹೆಂಗ್ ಗೊತ್ತಾ? ಇವ್ರು ಕಾಫಿ ಬೇಕಾ, ಏನ್ ಸರ್ ಶುಗರ್ಲೆಸ್? ಅವಾಗ ನಾವಿಲ್ಲ, ನಾವು ಶುಗರ್ ಅಂದ್ರೆ ಓಹ್ ಇವ್ನಿಗೆ ಶುಗರ್ ಇಲ್ಲ, ನಾನ್ ಡಯಟ್ ಮಾಡ್ತಿರ್ತೀನಿ. ಈಗ ನಾನ್ ಶುಗರ್ಲೆಸ್ ಅಂದ್ಬಿಟ್ರೆ ಅಂತ ಅನ್ಕೊಳ್ಳಿ, ಅವ್ರು ಫಿಕ್ಸ್ ಇವ್ನಿಗೆ ಶುಗರ್ ಇಲ್ಲ, ಅದಕ್ಕೆ ಅವನು ಸ್ವೀಟ್ ಹಾಕೊಳ್ಳಿ, ಸ್ವೀಟ್ ಬೇಕಂತ 3-4 ಸ್ವೀಟ್ ಹಾಕ್ಸೋದು, 2 ಒಬ್ಬಟ್ಟು ಹಾಕೋದು. ಈ ಪರೀಕ್ಷೆಗಳನ್ನ ಯಾವನ್ ದಾಟ್ತಾನೆ? ಇದು ಶುಭ ಕಾರ್ಯಕ್ರಮಗಳಿಗೆ ಹೋದಾಗ ನಾವ್ ಅನ್ಭವಿಸೋ ಹಣೆ ಬರ. ಮತ್ತೆ ನಗ್ತಾ ಇರ್ಬೇಕು, ಇದೆಲ್ಲ ಅನ್ಭವಿಸ್ಕೊಂಡು ಅಂತ ಸೆಲ್ಫಿ ಕೊಡ್ಬೇಕು, ಇಲ್ಲ ಅಂದ್ರೆ ನಮ್ಗೆ ಅಹಂಕಾರ, ಆಕ್ಟರ್ ನಾವು. ಆಯ್ತು. ಇನ್ನು ಸಾವು ಮನೆಗೆ ಹೋದ್ರೆ
ರಗಳೆ ಇನ್ನೇನಿಲ್ಲ. ಹ್ಮ್ 2 ನೋಡಿದ್ದೀನಲ್ಲಿ ಕಾಮಿಡಿ. ಹ್ಮ್ ತೀರಾ ವಯಸ್ಸಾದವ್ರು ಯಾರೋ ಹೋದ್ರೆ ಹ್ಮ್ ಆ ಮನೇಲಿ ನಡೆಯುವಂತ ಆ ಟೈಮಲ್ಲಿ ನಡೆಯೋ ಕಾಮಿಡಿ ಸೀನ್ ಇನ್ನೆಲ್ಲೂ ಇರಲ್ಲ. ಅಲ್ಲೇ ಎಣ ಇರುತ್ತೆ, ಇಲ್ಲೆಲ್ಲ ನಗ್ತಾ ಇರ್ತಾರೆ ಆಚೆ ಹೌದು ಹೌದು ಎಲ್ಲ ಹಿಂಗ್ ಕ್ಲಾಪ್ಸ್ ಹಾಕೊಂಡು ಆಡ್ಕೊಂಡು ಆಚೆ ಯಾರೋ ಶಟ್ಲ್ ಕೂಡ ಆಡ್ತಾ ಇರ್ತಾರೆ, ಒಳಗಡೆ ಎಣ ಮಲಗಿರುತ್ತೆ. ಹ್ಮ್ ಯಾಕಂದ್ರೆ ವಯಸ್ಸಾಗೋಯ್ತಲ್ಲ, ಎಕ್ಸ್ಪೆಕ್ಟೆಡ್ ಹೋಗ್ಬೇಕು, ಯಾರಿಗೂ ಆ ದುಃಖವೂ ಇಲ್ಲ, ಶೋಕವೂ ಇಲ್ಲ. ಆ ಹೋಗಿರೋ ಪರ್ಸನ್ ಪ್ಲೇಸ್ಮೆಂಟ್ ಯಾರ ಹೃದಯದಲ್ಲೂ ಇಲ್ಲ. ಹ್ಮ್ ತುಂಬಾ ಚಿಕ್ಕವ್ರು ಯಾರು ಹೋದಾಗ ಪಾಪ ಆ ಮನೆ ನೋವು ಬಿಡಿ, ಅದು ಬೇರೆನೆ ಅರ್ಥ. ಅಲ್ಲಿ ನಾನು ಕೆಲವು ಸತಿ ಹೋಗಲ್ಲ, ಯಾಕಂದ್ರೆ ತುಂಬಾ ಮೀಡಿಯಾಗಳು ಬಂದು ಇವತ್ತು ಬೈಟ್ಸ್ ಕೇಳ್ತಾರೆ. ಆ ಸಂದರ್ಭದಲ್ಲಿ ಆ ದುಃಖದ ವಿಷಯನ ಮಾತಾಡಕ್ ನಮಗೂ ಆಗಲ್ಲ, ಒಂಥರ ಹಿಂಸೆ ಅದು. ಅದು ಬಿಟ್ರೆ ಮೋರಾರ್ಲೆಸ್ ಈ ಸ್ಮಶಾನ ವೈರಾಗ್ಯ ಅಂತಾರಲ್ಲ, ಅದು ಎಲ್ಲ ಮಾತಾಡೋದು. ಏನ್ ಪಾಪ, ಏನ್ ನೆನ್ನೆ ಮಾತಾಡಿದ್ರು ನನ್ನ ಜೊತೆ, ಲಾಸ್ಟ್ ವೀಕು ಒಟ್ಟಿಗೆ ಸಿಕ್ಕಿದ್ವಪ್ಪ, ಇವತ್ತಿಲ್ಲ ಮನುಷ್ಯ. ಬನ್ನಿ ಒಂದು ಊಟ ಕಾಫಿ ಕುಡಿಯೋಣ. ಆಮೇಲೆ ಬಂದು ಮಾತಾಡ್ಸ್, ಮತ್ತೆ ಆನಂದ್ ಅವ್ರೆ ಯಾವ್ದು ಮಾಡ್ತಾ ಇದ್ದೀರಾ ಈಗ, ಏನ್ ಎದ್ದು ಯಾವ್ದು ನಿಮ್ದು, ಇದು ಸಾವು ಮನೇಲಿ ನಡೀತಾ ಇರೋ ಡಿಸ್ಕಷನ್. ಗೊತ್ತಾಯ್ತು. ಐ ಆಮ್ ಡನ್ ವಿತ್ ಆಲ್ ದೀಸ್ ಥಿಂಗ್ಸ್ ಅಂಕಲ್. ಫ್ರಾಂಕ್ಲಿ ಹೇಳ್ಬೇಕಂದ್ರೆ ಇದು ಲೈಫು ಒಂದು ರೆಕಗ್ನೇಷನ್ ಕೊಟ್ಟಿರುವಂಥ ವರವೂ ಹೌದು, ಶಾಪವೂ ಹೌದು. ಇದು ನನಗೆ ಅದಕ್ಕೆ ನಾನು ಹೇಳ್ತೀನಲ್ಲ, ಇದೆಲ್ಲವೂ ಮನುಷ್ಯನ ಐಸೋಲೇಟ್ ಮಾಡ್ತಾ ಬರುತ್ತೆ. ಅವ್ನು ಫಿಲ್ಟರ್ ಮಾಡ್ತಾ ಹೋಗ್ತಾನೆ ಫ್ರೆಂಡ್ಸ್ಗಳನ್ನ, ಸೊಸೈಟಿನ, ಅವನ ಬದುಕಿನ ಶೈಲಿನ, ಹಾಗೆ ರಿಲೇಶನ್ಶಿಪ್ಸು ಅಷ್ಟೇ. ಯಾರನ್ನೋ ಖುಷಿ ಪಡ್ಸಕ್ ನಾನು ಹೋಗಕ್ ಆಗಲ್ವಲ್ಲ, ಖಂಡಿತ ಆಗಲ್ಲ, ಆಗಬಾರ್ದು. ಅದು ಹೆಂಡತಿ ಕಡೆನೇ ಆಗ್ಲಿ, ಗಂಡ ಮನೆ ಕಡೆ ಆಗ್ಲಿ, ಹೆಂಡತಿಗೂ ಆಗ್ಲಿ ಪ್ರೆಷರ್ ಆಗಕ್ ಆಗಲ್ಲ. ಇಂಟ್ರೆಸ್ಟೇ ಇಲ್ಲ ಅಂದಾಗ ನನಗೋಸ್ಕರ ರೇಷ್ಮೆ ಸೀರೆ ಹೊಡ್ಕೊಂಡು ಮುಡ್ಕೊಂಡು ಬಾ, ಶೆಕೆ ಆಗಿ ಬಾ ಅಂತ ಹೆಂಗ್ ಕರಿಯಕ್ಕಾಗುತ್ತೆ ನಾನು? ಅದು ಸರಿ, ಗೊತ್ತಾಯ್ತು. ಈ ಅಂಡರ್ಸ್ಟ್ಯಾಂಡಿಂಗ್ಗಳು ಬರಬೇಕು. ಬಟ್ ಈ ಅಂಡರ್ಸ್ಟ್ಯಾಂಡಿಂಗ್ಗಳು ಅನ್ಲೆಸ್ ರಬ್ ಆಗದೆ, ನೋಡಿ ಈಗ ಸರಿಯಾಗಿ ಹೇಳ್ತಾ ಇದ್ದೀನಿ, ಅದಾಗದೆ ಆಗಲ್ಲ. ನೋಡಿ, ರಬ್ ಆಗದೆ ಇದ್ರೆ ಕ್ಲೀನ್ ಆಗಲ್ಲ, ರಬ್ ಆಗಬೇಕು. ರಬ್ ಆಗೋದು ನನ್ನ ಒಳ್ಳೇದಕ್ಕೆ ಅನ್ನೋ ಒಂದು ತಿಳುವಳಿಕೆ ಬರಬೇಕು. ಹೌದು, ಗೊತ್ತಾಯ್ತಾ? ಆಮೇಲೆ ಇನ್ನೊಂದು ವಿಷಯ ನಾವು ಮರ್ತ್ಬಿಡ್ಬಾರ್ದು, ಎಲ್ಲ ಸಂದರ್ಭಗಳಲ್ಲೂ ಎ ನೀಡ್ ಸ್ಯಾಟಿಸ್ಫೈಡ್ ಈಸ್ ನೋ ಮೋರ್ ಎ ನೀಡ್ ಅನ್ನೋದು ಒಂದು ಮಾತಿದೆ. ಅಂದರೆ ನನ್ನ ಅವಶ್ಯಕತೆ ಒಂದು ಪೂರೈಕೆ ಆಗಿಬಿಟ್ರೆ ಅಲ್ಲಿಂದ ಆಚೆಗೆ ಅದು ಅವಶ್ಯಕತೆಯಾಗಿ ನಿಲ್ಲಲ್ಲ. ಗೊತ್ತಾಯ್ತಾ? ಆ ಕ್ಷಣಕ್ಕೆ ಪುನಃ ಆ ಅವಶ್ಯಕತೆ ಹುಟ್ಟೋರಿಗೆ, ಹೊಸವಿತ್ತು, ಊಟ ಮಾಡಿದೆ, ಈಗ ನನಗೇನು ಊಟದ ಬಗ್ಗೆ ಇದಿಲ್ಲ, ಇನ್ನೊಂದು 3 hours ನಾನು ಕಂಫರ್ಟಬಲ್ ಆಗಿ ಊಟ ಬಗ್ಗೆ ಕಾಳಜಿ ಇಲ್ಲದೆ ಇರಬಹುದು. ಅದು ಬಹುಶಃ ನೀವು ಆಗಲೇ ಕೊಟ್ಟ ಉದಾಹರಣೆಯಲ್ಲಿ ಲವ್ ಮಾಡೋ ಟೈಮಲ್ಲಿ ಬಹುಶಃ ಒಬ್ಬರ ಹತ್ರಕ್ಕೆ ಇನ್ನೊಬ್ರು ಬಂದರೆ 12 volts ಕರೆಂಟ್ ಹೊಡಿತಾ ಇರುತ್ತೆ. ಅಥವಾ ನೀವೇನಾದ್ರು ಅಪ್ಪಿತಪ್ಪಿ ಆಕೆ ಮುಟ್ಟಿದ್ರೆ, ಆಕೆ ಬೆರಳು ಮುಟ್ಟಿದ್ರೆ 12 volts ಕರೆಂಟ್ ಹೊಡಿತಾ ಇರುತ್ತೆ. ಭಟ್ರ ಹಾಡೇ ಇದೆಯಲ್ಲ, ಜಾತ್ರೆಯಲ್ಲಿ ಹೋಗುವಾಗ ಬೆರಳು ಸೋಕಿಸಬೇಡ, ಜೀವ ಝಲ್ ಅಂತದೆ, ಝುಮ್ ಅಂತದೆ. ಇದೆಲ್ಲ ಜಾತ್ರೆಯಲ್ಲಿ ಕೈ ಸೋಕ್ದಾಗ ಆಗಲ್ಲ. ಈಗ ಜೊತೆಲೇ ಇರೋದ್ರಿಂದ ಅದು ಯಾವುದು ಕರೆಂಟ್ ಹೊಡಿತಾ ಇಲ್ಲ. ಹೌದು. ಸೊ ಆಮೇಲೆ ಪ್ರತಿಯೊಂದು ಒಂದು ಸ್ವಲ್ಪ ದೂರ ಇದ್ದಷ್ಟು, ಗೌಣ ಇದ್ದಷ್ಟು, ಬಹಳ ಫ್ರೀಯಾಗಿ ಸಿಕ್ಬಿಟ್ರೆ ಅದು ಬೆಲೆ ಕಳ್ಕೊಂಡ್ಬಿಡ್ತದೆ. ಕೂಡು ಕುಟುಂಬದಲ್ಲಿ ಆ ಒಂದು ವ್ಯವಸ್ಥೆ ಇತ್ತು. ನಿಮ್ಮ ಹೆಂಡ್ತಿನ ನೀವು ನೋಡಬೇಕಾದ್ರೆ ಒಂದು ಬಹಳ ಕಷ್ಟಕ್ಕಿರುತ್ತೆ. ಯಾಕಂದರೆ ಎಲ್ಲ ಟೈಮಲ್ಲೂ ಜನ ಗಿಜಿ 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 ಅಂತಿರೋರು. ಆಗ ನಿಮ್ಗೆ ಸಿಕ್ಕೋ ಒಂದು ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಿದ್ರಿ, ನೀವು ಅಷ್ಟು ಆತ್ಮೀಯವಾಗಿ ಇದು ಮಾಡ್ತಿದ್ರಿ. ಆಕೆಯ ತಪ್ಪೆಲ್ಲ ನೀವು ಗೌಣ ಅನ್ನಿಸ್ತಿತ್ತು, ನಿಮ್ಮ ತಪ್ಪೆಲ್ಲ ಆಕೆಗೆ ಗೌಣ ಅನ್ನಿಸ್ತಿತ್ತು. ಈಗ 24 hours ನೀವು ಅವ್ರ ಜೊತೆನೇ ಇರ್ತೀರಿ. ಅದು ಒಂದು ಕಾರಣ. ನೀವು ಸಂಪೂರ್ಣವಾಗಿ ಬೆತ್ತಲೆಯಾಗಿ ನಿಂತ್ಕೊಂಡ್ಬಿಟ್ಟಾಗ ಏನೂ ಅಲ್ಲಿ ಸ್ವಾರಸ್ಯ ಇರಲ್ಲ. ಬಹಳ ಸುಂದರವಾಗಿ ಗಮನಿಸಬೇಕಾಗಿದ್ದು, ನಾನು ಆಗಲೇ ಟಚ್ ಮಾಡೋದು ಪಾಯಿಂಟು, ಕೇವಲ ಊಟ, ನಿದ್ದೆ, ಮೈಥುನ ಅಷ್ಟೇ ಅವಶ್ಯಕತೆಗಳಲ್ಲ. ಒಂದು ಸಲ ಆ ಅವಶ್ಯಕತೆಗಳ ಪೂರೈಕೆ ಆಗಿ ನೀವು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರೆ, ನೋಡಿ, ಮುರುಕು ನಿಮ್ಮ ಹೆಂಡ್ತಿ ಮಂದಿದ್ದಾಳೆ, ನಿಮ್ಮ ವ್ಯವಸ್ಥೆ ಆಗಿದೆ, ಊಟ ತಿಂಡಿಗೆ ಏನು ಸಂಬಳ ಬರುತ್ತೆ, ಊಟ ತಿಂಡಿಗೆ ಏನು ತೊಂದರೆ ಇಲ್ಲ, ವಾಸಕ್ಕೊಂದು ಮನೆ ಇದೆ. ಅಲ್ಲಿಂದ ಆಚೆಗೆ ನಿಮ್ಮ ಮುಂದಿನ ನೀಡುಗಳು ಶುರುವಾಗ್ತದೆ. ಸೆಕ್ಯೂರಿಟಿ ನೀಡಬೇಕು, ಈಗೋ ನೀಡಬೇಕು. ನಾನು ಸುಮ್ಮನೆ ಹೀಗೆ ಇದ್ರೆ ಸಾಕಾಗಲ್ಲಪ್ಪ, ನಾನೊಂದು ಸೋಷಿಯಲ್ ಅನಿಮಲ್, ನಾನು ಅದರಿಂದ ನನ್ನದೊಂದು ಗುಂಪು ಮಾಡ್ಕೋಬೇಕು. ಜಾತಿದೊಂದು ಗುಂಪು, ಇಲ್ಲದೇ ನಿಮ್ಮದು ಪ್ರೊಫೆಷನಲ್ದೊಂದು ಗುಂಪು, ಇಲ್ಲದ್ರೆ ಏನೋ ಆ ಥರದೊಂದು ಗುಂಪಿಗೆ ನಾನು ಸದಸ್ಯ ಆಗಬೇಕು ಅಂತ. ಆ ಸದಸ್ಯ ಆಗಬೇಕು ಅನ್ನೋದು ಅವಶ್ಯಕತೆ, ನೀಡು. ಇಬ್ಬರಿಗೂ ಅರ್ಥ ಆಗಬೇಕು ನಿಮಗೆ. ನಾನು ಮಾತಾಡ್ತಾ ಇರೋದು ಅವಶ್ಯಕತೆ, ಆಸೆ ಅಲ್ಲ, ನೀಡು, ಗ್ರೀಡ್ ಅಲ್ಲ. ಸೊ ಇದು ನೀಡು, ಅವನದು ಒಂದು ಅವಶ್ಯಕತೆ ಅಂತ. ಸೊ ಈ ಅವಶ್ಯಕತೆ ಪೂರೈಕೆಯಾಗಿ ನೀವು ಒಂದು ಸದಸ್ಯರೇ ಆದರೆ ಅಲ್ಲಿಂದ ಆಚೆಗೆ ನಿಮ್ಮ ನೆಕ್ಸ್ಟ್ ಅವಶ್ಯಕತೆ ಏನು ಗೊತ್ತಾ? ನಾನು ಸುಮ್ಮನೆ ಈ ಗುಂಪಿನಲ್ಲಿ ಕ್ರೌಡಲ್ಲಿ ಒಬ್ಬನಾಗಿದ್ದರೆ ಸಾಲದು, ನಾನು ಇದಕ್ಕೆ ಪ್ರೆಸಿಡೆಂಟ್ ಆಗಬೇಕು. ಹೌದು, ಅದೇ ಬರೋದು.
ಅದು ನೆಕ್ಸ್ಟ್ ಅವಶ್ಯಕತೆ. ಸೊ ಹೀಗೆ ಅವಶ್ಯಕತೆಗಳ ಪೂರೈಕೆ ಒಬ್ಬರಿಂದ ಒಬ್ಬೊಬ್ಬರಿಗೆ, ಗಂಡನಿಗೆ ಹೆಂಡತಿ ಬೇರೆ ಬೇರೆ ಕಾರಣಕ್ಕೆ ಬೇಕು, ಹೆಂಡತಿಗೆ ಗಂಡ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಪ್ರಾಯದಲ್ಲಿ ಬೇಕು. ಅದನ್ನು ನೀವು ಮೊದಲಿಂದನೂ ಈಕೆ ನನಗೆ ಬೇಕು, ಆಕೆ ಹೇಗಿದ್ದಾಳೆ ಸರಿಗಿದ್ದಾಳೆ, ನಾನು ಆಕೆಗೆ ಬೇಕು ಸರಿಗಿದ್ದೀನಿ ನಾನು ಅನ್ನೋ ಒಂದು ಇದನ್ನು ತೀರ್ಮಾನ ನೀವು ತಗೊಂಡ್ರೆ ಬಹಳ ಸುಗಮವಾಗಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಒಂದು ರೋಲ್ ಮಾಡಲಾದ ತಂದೆ ತಾಯಿಯಾಗಿ ನೀವು ಬದುಕಬಹುದು. ಎಲ್ಲಕ್ಕಿಂತ ಹೆಚ್ಚಿಗೆ ಒಂದು ಮಗು ಅಂತ ನಿಮ್ಮದು ಅಂತ ಆದಮೇಲೆ ನಿಮ್ಮ ಬದುಕಿನ ದೃಷ್ಟಿಕೋನವೇ ಬದಲಾವಣೆ ಆಗ್ತದೆ. ಆ ಮಗುವಿಗೆ ನೀವು ಜಸ್ಟಿಫಿಕೇಶನ್ ಮಾಡಬೇಕಾಗ್ತದೆ. ಆದ್ದರಿಂದ ನಿಮ್ಮ ಬದುಕನ್ನು ಒಬ್ಬರನ್ನ ಇನ್ನೊಬ್ಬರ ಅವಶ್ಯಕತೆ ಇದೆ ಅನ್ನೋದನ್ನು ಸಂಪೂರ್ಣವಾಗಿ ತೀರ್ಮಾನ ಮಾಡಿಕೊಂಡು, ನಾನು ನಿನಗೆ, ನೀನು ನನಗೆ, ಐ ಹೆಲ್ಪ್ ಯು, ಯು ಹೆಲ್ಪ್ ಮೀ, ನಮ್ಮಿಬ್ಬರಿಗೆ ಒಬ್ಬರು ಇನ್ನೊಬ್ಬರ ಅವಶ್ಯಕತೆ ಇದೆ ಅನ್ನೋದನ್ನು ಖಾತ್ರಿ ಮಾಡ್ಕೊಂಡು ಬದುಕು ನಡೆಸಿದ್ರೆ ಮಸಾಲೆ ಬದಲಾಯಿಸಿ ರುಚಿ ಬದಲಾವಣೆ ಆಗ್ತದೆ. ನನ್ನ ಬದುಕನ್ನು ನಾನು ಹಿಂದೆ ತಿರುಗಿ ನೋಡಿದ್ರೆ, ಹೆಡ್ಸ್ ಆಫ್ ಟು ಮೈ ವೈಫ್, ಅವಳಿಗೆ ಆ ಸಹನೆ, ಆ ತಿಳುವಳಿಕೆ ಮನೆಯಿಂದ ಕಳಿಸ್ತೇ ಇದ್ದಿದ್ರೆ ಯಾವತ್ತೋ ನನ್ನನ್ನು ಡೈವರ್ಸ್ ಮಾಡಬೇಕಾಗಿತ್ತಾಳು. ನೋಡಿ, ನಾನು ನನ್ನ ಬದುಕಿನ ಹಿಂದೆ ತಿರುಗಿ ನೋಡಿದ್ರೆ ಇವತ್ತು ನಾನೊಬ್ಬ ಮನುಷ್ಯನಾಗಿ ಗೌರವಾನ್ವಿತವಾಗಿ ಬಾಳ್ತಾ ಇದ್ದಾನೆ, ಅಥವಾ ಈ ಥರದ್ದೊಂದು ಅವಕಾಶದಲ್ಲಿ ಈ ಟೇಬಲ್ ಶೇರ್ ಮಾಡಿಕೊಂಡು ಟಿ ವಿನಲ್ಲಿ ಒಂದೊಂದು ಇದು ಬರುತ್ತೆ ಅನ್ನೋದೆಲ್ಲ ಸಾಧ್ಯ ಆದದ್ದು ನನ್ನ ಹೆಂಡತಿ ಆಕೆಯ ಸಹಕಾರದಿಂದ. ಅದಕ್ಕೆ ಅವಳನ್ನ ಬೆಳೆಸಿದ ತಂದೆ ತಾಯಿ ಆಕೆ ಬೆಳವಣಿಗೆ ಹಂತದಲ್ಲಿ ಕೊಟ್ಟ ಮಾಹಿತಿಯಿಂದ, ಮತ್ತು ಅರ್ಥ ಮಾಡಿಕೊಂಡು ನಡೆಯುವ ಈ ವಿಷಯಗಳ ಬಗ್ಗೆ ಆಸಕ್ತಿ ಇದ್ದ ನನ್ನ ಸ್ವಭಾವದಿಂದ. ಆಯಿತಾ? ಇದು ಯಾವುದ್ರಲ್ಲಿ ಒಂದು ಎಡವಟ್ಟಾಗಿದ್ದರೂ ನಾನು ನನ್ನ ಹೆಂಡತಿ ಯಾವತ್ತೋ ನನ್ನನ್ನು ಡೈವರ್ಸ್ ಮಾಡ್ಬೋದಾಗಿತ್ತು. ಅಂತಹ ದೊಡ್ಡ ತಪ್ಪುಗಳೆಲ್ಲ ಮಾಡ್ಕೊಂಬಂದವ್ ನಾನು. ಹೌದೌದು. ಆದರೂ ಇಷ್ಟೊಂದು ಇದಾಗಿದ್ದೀನಿ ಅಂದರೆ ಎಲ್ಲೋ ಒಂದು ಕಡೆ ನನ್ನದಲ್ಲ ಅನ್ನುವ ಒಂದು ಇದಿದೆ. ನಾನು ಕೇವಲ ಒಂದು ಇದು ಅಷ್ಟೇ, ಯಾರೋ ಸೂತ್ರ ಹಿಡಿದು ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಆಯಿತಾ? ಈ ಸಂದರ್ಭನ ಸರಿಯಾಗಿ ಉಪಯೋಗಿಸ್ಕೊಂಡು ನಾನು ಈಗ ಏನು ಹೇಳಿದೆ ನನ್ನ ಹೆಂಡತಿ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಾಗಿ ನಾನು ಲಿಂಕ್ ಮಾಡಿ ಒಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮಗುವನ್ನು ಮಗುವಾಗಿದ್ದಾಗ ಮಗುವಿನಂತೆ ಬೆಳೆಸದಿದ್ದರೆ ಅದು ಮಗುವಲ್ಲದಾಗ ಮಗುವಿನಂತೆ ನೋಡಿಕೊಳ್ಳಬೇಕಾಗುತ್ತದೆ ಅಂತ ಹೇಳಿದ್ದಾರೆ ಯಾರೋ ದೊಡ್ಡವರು. ಇಫ್ ಯು baby the baby as baby when it is a baby, you need not have to baby the baby as baby when it is not a baby ಅಂತ ಇಂಗ್ಲಿಷ್ ನಲ್ಲಿ ಇದೆ ಬಿಡಿ. when it is somebody's baby. ಸೊ ಅದೇ ಚೆನ್ನಾಗಿದೆ. ಸೊ ನಾವು ದುರಾದೃಷ್ಟವಶಾತ್ ಯಾವುದೋ ಕಾರಣಕ್ಕೆ ಈಗ ನೋಡಿ, ಇವತ್ತಿನ ಗಂಡ ಹೆಂಡತಿ ಯಾಕೆ ಫೇಲ್ ಆಗ್ತಾ ಇದ್ದಾರೆ ಅಂತ ಡಿಸ್ಕಸ್ ಮಾಡೋ ಈ ಸಂದರ್ಭದಲ್ಲಿ ನಾನು ಹೇಳಿದೆ, ನಿಮಗೆ 1996 ಆಚೆಗೆ ಈ ಸಮಸ್ಯೆಗಳು ಈ ಥರ ಬೆಳವಣಿಗೆ ಆಗಿದೆ, ಬದಲಾವಣೆ ಆಗಿದೆ ಸಮಾಜದಲ್ಲಿ, ಅದರಿಂದ ಇವ್ರಿಗೆ ಅಂತ ಅವರು ಸಿಕ್ಕಿದ ಮಾಹಿತಿ ಎಂಥದ್ದು ಅಂದರೆ, ಒಂದೊಂದೇ ಮಗುವಿನ ಜೊತೆಯಲ್ಲಿ ಬೆಳೆಯಕ್ಕೆ ಬಿಟ್ಟಿಲ್ಲ. ಅವರು ಇಬ್ಬರು ಸೀರಿಯಸ್ ಅಡಲ್ಟ್ಸ್ ಜೊತೆಯಲ್ಲಿ ಮಗು ಬೆಳೀತಾ ಇದೆ. ಆ ಮಗುವಿಗೆ ತನ್ನ ಮಗುವಿನ ತನವನ್ನು ಬೆಳೆಸ್ಕೊಂಡು ಕಲಿಯೋಕ್ಕೆ ಇದಿಲ್ಲ. ಅವರಿಬ್ಬರಿಗೆ ಅಸಾಧ್ಯವಾದ ಟೆನ್ಷನ್ನು, ಸ್ಟ್ರೆಸ್ಸು, ಹಣ ಸಂಪಾದನೆ ಮಾಡಿದ್ದಾರೆ ಒಂದೇ ಮಗುಗೆ, ಆದರೆ ಅದಕ್ಕೆ ಬೇಕಾದ ಲೈಫ್ ಸ್ಕಿಲ್ಸ್ ಕೊಟ್ಟಿಲ್ಲ. ನಾನು ನೋಡಿದ ಒಂದು ಉದಾಹರಣೆ ನೋಡಿ, ಭಾಳ ಚೆನ್ನಾಗಿದೆ. ನೀವು ನೋಡಿರ್ತೀರಿ, ಪೇಪರ್ನಲ್ಲಿ ಬಂದಿತ್ತು. ಒಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಿದ್ದ ಒಬ್ಬ PUC ಹುಡುಗನ ಇಬ್ಬರು ಅದೇ ವಯಸ್ಸಿನ ಪಡ್ಡೆ ಹುಡುಗರು ಎಳ್ಕೊಂಡು ಹೋಗಿ ವಿತ್ ಯೂನಿಫಾರ್ಮಲ್ಲಿ ಇದ್ದವನ್ನ ಎಳ್ಕೊಂಡು ಹೋಗಿ ಒಂದು ಅಂಗಡಿ ಮುಂದೆ ಕೂರಿಸಿ ಅವನದೇ ಜಾಮಿಟ್ರಿ ಬಾಕ್ಸ್ ಕಿತ್ಕೊಂಡು, ಜಾಮಿಟ್ರಿ ಬಾಕ್ಸಲ್ಲಿ ಇದನ್ನು ತಗೊಂಡು ಅವನು ಚುಚ್ಚಿ ಅವನ ದುಡ್ಡು ಕಿತ್ಕೊಂಡು ಹೋಗಿದ್ದಾರೆ. ಇಷ್ಟು ಮಾಡಿದಾಗಲೂ ಅದೇ ಪ್ರಾಯದ ಹುಡುಗ ಒಂದು ಸ್ವಲ್ಪ ಕೂಡ ರೆಸಿಸ್ಟ್ ಮಾಡಿಲ್ಲ, ನೋವನ್ನು ಅನುಭವಿಸ್ಕೊಂಡು ಬಂದಿದ್ದಾನೆ. ಇವರ ಅಪ್ಪ ಅಮ್ಮ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಅವನನ್ನು ಸೇರಿಸೋ ಮಟ್ಟಕ್ಕೆ ಹಣವಂತರಾಗಿದ್ದರೆ ಯಾವ ಮಟ್ಟದ ವಿದ್ಯಾವಂತರೂ ಆಗಿರಬೇಕು ಅಷ್ಟು ಹಣವನ್ನು ಸಂಪಾದನೆ ಮಾಡಬೇಕಾದ್ರೆ, ಅಥವಾ ಏನಾದ್ರು ಒಂದು ಬಿಸ್ನೆಸ್ ಮಾಡ್ತಾ ಇರಬೇಕು. ನನ್ನ ಇದು ಅಂದರೆ, ನೀವು ಬರೀ ಓದೋದು ಕಲಿಸ್ಬಿಟ್ಟು 99 ಮಾರ್ಕ್ ಕಳಿಸ್ಬಿಟ್ರೆ ಸಾಕಾ? ಇಲ್ಲ, ಅವನಿಗೆ ಲೈಫ್ ಸ್ಕಿಲ್ಸ್ ಕಲಿಸ್ಬೇಕು. ಅವನಿಗೆ ಒಂದು ಸಂದರ್ಭವನ್ನು ನಿಭಾಯಿಸಬೇಕಾದ್ರೆ ಏನೇನು ಕೌಶಲ್ಯಗಳು, ಕಲೆಗಳು ಬೇಕು ಅನ್ನೋದನ್ನು ನೀವು ಹೇಳ್ಕೊಡ್ಬೇಕು. ಅಷ್ಟೇ ಮುಖ್ಯ. ಪ್ರತಿಯೊಬ್ಬನೂ 99 ಮಾರ್ಕ್ ತಗೊಂಡು ಪಾಸಾದವನು ಏನಾಗಬಹುದು ಅಂದರೆ ಬಹಳ ಒಳ್ಳೆಯ ಎಂಪ್ಲಾಯಿ ಆಗ್ಬೋದು. ಎಂಪ್ಲಾಯರ್ ಆಗಕ್ಕೆ ಸಾಧ್ಯ ಇಲ್ಲ ಅವನು.
ಎಂಪ್ಲಾಯರ್ ಆಗಬೇಕಾದ್ರೆ ಒಂದು ಕಾಮನ್ ಸೆನ್ಸ್ ಬೇಕು, ಒಂದು ಅಡ್ಮಿನಿಸ್ಟ್ರೇಷನ್ ಬೇಕು, ಒಂದು ಪೀಪಲ್ ಪರ್ಸನ್ ಆಗಿರಬೇಕು. ಅವನು ಜನಗಳ ಜೊತೆ ಒಂದು ಸಂದರ್ಭದಲ್ಲಿ ಹೇಗೆ ಹೊಂದ್ಕೊಂಡು ಹೋಗಬೇಕು, ಯಾವಾಗ ಹಿಡ್ಕೋಬೇಕು, ಯಾವಾಗ ಬಿಡಬೇಕು ಅನ್ನೋ ಒಂದು ತಿಳುವಳಿಕೆ ಇರಬೇಕು. ಇಷ್ಟು ತಿಳುವಳಿಕೆಯನ್ನು ಅವನು ತಂದೆ ತಾಯಿಗಳಲ್ಲಿ ನೋಡಿ ಕಲಿತಿರ್ಬೇಕು ಅಥವಾ ತಂದೆ ತಾಯಿಗಳು ಅವನಿಗೆ ಹೇಳಿ ಕಳಿಸಿರ್ಬೇಕು. ಇವೆರಡೂ ಇಲ್ಲದೆ ಇದ್ದರೆ ಅವನು ಫೇಲ್ ಆಗ್ತಾನೆ. ನೀವು ಮಾಡಿದ ಅಷ್ಟು ಆಸ್ತಿಯನ್ನು ನೀವು ಒಬ್ಬ ಫೇಲ್ಯೂರ್ ಕೈಯಲ್ಲಿ ಕೊಡಬೇಕಾದ ಪರಿಸ್ಥಿತಿ ಬರ್ತದೆ, ಬೇರೆಯವನು ಕೊಡೋಕ್ಕಾಗಲ್ಲ. ಸೊ ನನ್ನ ರಿಕ್ವೆಸ್ಟ್ ನಿಮಗೆ, ದಯವಿಟ್ಟು ಮಕ್ಕಳಿಗೆ ಬೆಳವಣಿಗೆ ಹಂತದಲ್ಲಿ ಅವರು ಗೆಲ್ಲುವ ರೀತಿ ಲೀಡರ್ಶಿಪ್ ಸ್ಕಿಲ್ ಸಂಬಂಧಪಟ್ಟ ಮಾಹಿತಿಗಳನ್ನ ಕೊಟ್ಟು ಅವರಿಗೆ ಸನ್ನಿವೇಶವನ್ನು ನಿಭಾವಣೆ ಹೇಗೆ ಮಾಡೋದು ಅನ್ನೋದನ್ನು ಕಲಿಸಿ. ಆಗ ಮಾತ್ರ ಅವರು ಮುಂದೆ ಆಫ್ಟರ್ ಆಲ್ ಇನ್ನೊಂದು 15 ವರ್ಷಕ್ಕೆ ಅವ್ರು ದೊಡ್ಡವರಾಗ್ತಾರೆ. ಆಗ ಗೆಲ್ಲಬೇಕು ಅನ್ನೋದಾದರೆ ಅವ್ರಿಗೆ ಈ ಮಾಹಿತಿ ಅವ್ರ ಕೈನಲ್ಲಿ ಇರಬೇಕು. ಖಂಡಿತ ಅಂಕಲ್, ಖಂಡಿತ. ಸೊ ಅಂದರೆ ನನಗೆ ಐ ಡೋಂಟ್ ಹ್ಯಾವ್ ವರ್ಡ್ಸ್. ನಿಮ್ಮ ಎಕ್ಸ್ಪೀರಿಯನ್ಸು, ನಿಮ್ಮ ಜೀವನದ ಈ ಹಂತಗಳನ್ನೆಲ್ಲ ಹೇಳ್ಕೊಂಬಂದ್ರಿ. ನಿಮ್ಮ ಮನೆಯ ಒಂದು ಎಕ್ಸಾಂಪಲ್ ಸಹ ಕೊಟ್ರಿ. ನಾನು ನನ್ನ ಲೈಫಿನ ಎಕ್ಸಾಂಪಲ್ ಕೂಡ ಕೊಟ್ಟೆ. ಭಾಳ ಖುಷಿ ಆಯ್ತು ಅಂಕಲ್. ಸೊ ನನ್ನ ಮಟ್ಟಿಗೆ ಅಂದರೆ ಬಿಫೋರ್ ಕನ್ಕ್ಲೂಡಿಂಗ್ ಒಂದು ಫೈನಲ್, ನಿಮ್ಮಿಂದನೂ ನಾನು ಇವತ್ತು ಕಲ್ತಿದ್ದು ಮತ್ತು ನನ್ನ ಜೀವನವು ನಾನು ಕಲಿಸಿರೋ ಪಾಠ ಏನು ಅಂದರೆ, ಈಗ ನಾನು ಮಗನಾಗಿದ್ದೆ, ಗಂಡನ ಆದೆ, ಆಮೇಲೆ ತಂದೆ ಆದೆ, 3 ಪ್ರಮೋಷನ್ ಆಗಿದೆ. ಈಗ ಕೂತ್ಕೊಂಡು ಪಾಡ್ಕಾಸ್ಟ್ ಮಾತಾಡ್ತಾ ನೆಕ್ಸ್ಟ್ ಕಮಿಂಗ್ ಜನ್ರೇಷನ್ಗೂ ಅವ್ರಿಗೇನೋ ಒಂದು ಹೇಳ್ಬೇಕಂದ್ರೆ ನಾನು ನಾಳೆ ನನ್ನ ಮಕ್ಳಿಗೆ ಏನು ಹೇಳ್ತೀನೋ ಅದೇ ಹೇಳ್ಬೇಕಂತ. ಹೌದು ಹೌದು ಹೌದು. ನಾನೊಂದು ಹೇಳೋದು ಅವ್ರಿಗೊಂದು ಬಯಸೋದು ಮಾಡೋಕ್ಕಾಗಲ್ಲ. ಸೊ ನನಗೆ ನಾನು ಇವಾಗ ಏನು ಲೈಫಲ್ಲಿ ಒಂದು ಕನ್ಕ್ಲೂಷನ್ಗೆ ಬಂದಿದ್ದೀನಿ ಅಂತಂದರೆ, ಆ್ಯಸ್ ಎ ಫಾದರ್ ನಾಳೆ ನನ್ನ ಮಕ್ಕಳು ಮದುವೆ ಅದಕ್ಕೆಲ್ಲ ಬಂದಾಗ ನಾನು ಇಷ್ಟೇ ಡಿಸ್ಕಷನ್. ಒಂದು ಪಾಯಿಂಟ್ ಇದೆ, ಅದು ಫಸ್ಟ್ ಆ ಗಾದೆ ಇದೆಯಲ್ಲ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ. ಅದು ಒಂದು ಹೆಣ್ಣಿಗೂ ಅಷ್ಟೇ ಸೀಮಿತ ಅಲ್ಲದೆ, ಮದುವೆ ಆದ್ಮೇಲೆ ಮಗನು ಕುಲಕ್ಕೆ ಹೊರಗು ಅನ್ನೋ ಒಂದು ಥಾಟು ಹುಡುಗನ ಮನೆಯಲ್ಲೂ ಬರಬೇಕು. ಓಕೆ, ನೈಸ್. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತಲ್ಲ, ಮಗನ ಮದುವೆ ಆದ್ಮೇಲೆ ಅವನು ಕೊಟ್ವಿ ಅಂತಾನೆ ಅನ್ಕೋಬೇಕು ಕಾನ್ಸೆಪ್ಟ್. ಎಲ್ಲಿ ಈ ಗಾಳಿಪಟ ಹಾರಕ್ ನೋಡಕ್ ಚೆನ್ನಾಗಿರುತ್ತೆ, ಬಟ್ ಮಾಂಜ ಯಾರ ಕೈಲಿದೆ ಅನ್ನೋದು ನೋಡ್ಕೋಬೇಕು. ಹೌದು ಹೌದು. ಪಟ ನನ್ನ ಹತ್ರ ನಂದು ಪಟ, ಆದ್ರೆ ಮಾಂಜ ಎಲ್ಲ ಅವ್ರ ಕೈಲಿದೆ ಅಂತ ಅಂದಾಗ ನಿನ್ನ ಲೈಫ್ ನ ಅವ್ರು ಡೈರೆಕ್ಟ್ ಮಾಡ್ತಿರ್ತಾರೆ. ಹೌದು, ನಿಜ. ಈ ಅವೇರ್ನೆಸ್ ಪಟಕ್ಕೂ ಇರಬೇಕು, ಮಾಂಜವನ್ನು ಬಿಡ್ತಾ ಇರೋರ್ಗೂ ಇರಬೇಕು, ಕರೆಕ್ಟ್. ಇಲ್ಲಿ ಪಟವನ್ನ ಪರ್ಚೇಸ್ ಮಾಡಿದವನ್ಗೂ ಇರಬೇಕು. ಈ ಒಂದು ಟ್ರಯಾಂಗಲ್ ಒಂದು ಈಕ್ವೇಶನ್ ಬರಬೇಕು. ಸೊ ನನ್ನ ಮಗನೋ ನನ್ನ ಮಗಳೋ ಬಂದಾಗ ನಾನು ಫಸ್ಟ್ ನನ್ನ ಹೆಂಡ್ತಿನೂ ಕೂರ್ಸ್ಕೊಂಡು ಫಸ್ಟ್ ಕೇಳೋದು, ಏನಮ್ಮ ಮದುವೆ ಅಂತೆ, ನಿನ್ ಮಗನ್ನ ನೆಕ್ಸ್ಟ್ ಶೇರ್ ಆಗ್ತಾನ, ಅವನು ಶೇರ್ ಹೋಲ್ಡರ್ ನೀನ್ ಅಷ್ಟೇ, ಇಲ್ಲಿವರೆಗೂ ನಿಂದು ಪ್ರೊಪ್ರೈಟರ್ ಇದ್ದೆ ನೀನು, ಅಲ್ಲಿಂದ ಶೇರ್ ಹೋಲ್ಡರ್ ಆಗ್ತಾ, ಈ ಶೇರ್ ಹೋಲ್ಡರ್ ನೀನ್ ರೆಡಿನಾ? ಫಸ್ಟ್ ಪಾಯಿಂಟ್. ರೆಡಿ ಅಂತಂದ್ರೆ ಮಾಡ್ರಿ, ಇಲ್ಲ ಅಂದ್ರೆ ಸುಮ್ಮನೆ ಅವ್ನ ಲೈಫ್ ಹಾಳು ಮಾಡಬೇಡಿ. ಏನಾ ನೀನ್ ರೆಡಿನಾ? ನೀನ್ ಬೈ ಡಿಫಾಲ್ಟ್ ನಾಳೆ ನೀನು ಕಂಪ್ನಿ ಮಾರ್ಕೊಂಡ್ಮೇಲೆ ಈ ಶೇರ್ ಹೋಲ್ಡರ್ ಇಲ್ಲ ಅಂದ್ರೂ ನೀನ್ ಲೈಫ್ ನಡೆಸ್ಬೇಕು, ಯಾಕಂದ್ರೆ ಹೊಸ ಶೇರ್ ಹೋಲ್ಡರ್ ಬಂದಿದ್ದಾರೆ. ಇದು ನಿನಗೆ ಅವೇರ್ನೆಸ್ ಇದೆಯಾ? ನೀನ್ ಆಗಪ್ಪ. ಇಲ್ಲ ನೀನ್ ಈ ಕಂಪ್ನಿನೂ ಬೇಕು ಆ ಕಂಪ್ನಿನೂ ಬೇಕು ಅಂತಂದ್ರೆ ನೀನು ಮಧ್ಯದಲ್ಲಿ ಅಡಕೆ ಆಗ್ತೀಯ ಅಂತ ಅವನಿಗೊಂದು ಕ್ಲಾರಿಟಿ. ಇಲ್ಲಿ ಇವಳಿಗೂ ಅದೇನೆ, ನನ್ನ ಮಗಳಿಗೂ ಅಷ್ಟೇ. ನಾಳೆ ದಿವಸ ಆಯ್ತಮ್ಮ, ಏನ್ ಕೊಟ್ಟು ಕುಲಕ್ಕೆಲ್ಲ ಹೊರಗೇನು ಹಾಕೋ ಸೀನ್ ಏನಿಲ್ಲ, ಎನಿ ಟೈಮ್ ನಿನ್ನ ಮನೆ ಮಗಳೇನೆ. ಆದ್ರೆ ಇಲ್ಲಿ ನೀನು ವಾಕಿ ಟಾಕಿ ಇಟ್ಕೊಂಡ್ರೆ, ಹಲೋ ಓರ್ 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 ಓರ್, ಆ ವಾಕಿ ಟಾಕಿಗಳು ಫಸ್ಟ್ ಕಟ್ ಮಾಡ್ಕೊಳಂಗಿದ್ರೆ ಮಾತ್ರ ನೀನ್ ಮದುವೆ ಆಗು, ಇಲ್ಲ ಅಂದ್ರೆ ಆಗಬೇಡ. ಇದು ಫಸ್ಟ್ ಕ್ಲಿಯರ್ ಪಾಯಿಂಟ್. ಹಂಗಾರೆ ಅಪ್ಪ ನೀನೇನ್ ಮಾಡ್ತಿರ್ತೀಯ? ಅಲ್ಲಿ ನಾನು ವಿಟ್ನೆಸ್ ಮಾಡ್ತಾ ಇರ್ತೀನಿ, ಎಲ್ಲವನ್ನೂ ವಿಟ್ನೆಸ್ ಮಾಡ್ತೀನಿ, ಬಟ್ ನನ್ನ ಟೇಬಲ್ ವರೆಗೂ ಜಡ್ಜ್ಮೆಂಟ್ ಬರಬೇಡಿ ನಾಳೆ ದಿವಸ. ಯಾಕಂದ್ರೆ ಮೊದಲೇ ಈ ಪತ್ರವನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಹೌದಲ್ವಾ? ಇದು ಕೊಡ್ತಾ ಇದ್ದೀನಿ ನಾನು. ಇದನ್ನ ಇಟ್ಕೊಂಡು ಹೋಗೋವ್ರಿಗೆ ಬುದ್ಧಿ ಇರುತ್ತೆ ಅಷ್ಟೇನೆ. ಒಂದು ಇನ್ನೊಂದು, ಇವತ್ತಿನ ಜನ್ರೇಷನ್ ಅಥವಾ ಫ್ಯೂಚರ್ ಜನ್ರೇಷನ್ ಅಂತ ಬಂದಾಗ ಎಲ್ಲರೂ ಕೆಲಸ ಮಾಡಬೇಕು ಅಂತ ಬಂದಿರೋದ್ರಿಂದ, ನೀನು ಇಷ್ಟಪಟ್ಟಿರೋ ಹುಡುಗಿ ಕೆಲಸ ಮಾಡೋದು ನಿನಗೆ ಇಷ್ಟನಾ? ಹ್ಯಾವ್ ಎ ವೆರಿ ಕ್ಲಿಯರ್ ಥಿಂಗ್. ಸೊ ನೀನು ಅವಳು ಕೆಲಸನ ಇಷ್ಟಪಡು ಫಸ್ಟು, ಅವಾಗ ಅಷ್ಟೇ ಅವಳು ನೀನು ಇಷ್ಟಪಡಕ್ಕಾಗುತ್ತೆ. ಇಲ್ಲಿ ಇವಳಿಗೂ ಅಷ್ಟೇನೆ, ನೀನ್ ಯಾರನ್ನಾರು ಲವ್ ಮಾಡ್ತಿದ್ಯಾನಮ್ಮ, ಯಾರನ್ನಾರು ಲವ್ ಮಾಡ್ಕೊ, ಅವ್ನು ಮಾಡೋ ಕೆಲಸ ನಿನಗೆ ಇಷ್ಟನಾ? ಅವಾಗ ಅಷ್ಟೇನೆ. ಯಾಕಂದ್ರೆ ಎಲ್ಲವೂ ಡಿಸೈಡ್ ಆಗೋದು ಮಾತಾಡ್ಬೇಕಾದ್ರೆ ಹೃದಯ, ಕರಳು, ಪಚ್ಚಿ, ತಲೆ, ಬ್ರೈನ್ ಅಂತೆಲ್ಲ ಮಾತಾಡೋದು, ಕಣ್ಣಿಂದ ಶುರು ಆಗೋದು, ಕೊನೆಗೆ ಎಂಡ್ ಆಗೋದು ಬೇರೆ ಎಲ್ಲ ಎಂಡ್ ಆಗುತ್ತೆ. ಬಟ್ ಇದೆರಡರ ಮಧ್ಯೆ ಇದೆಯಲ್ಲ ಹೊಟ್ಟೆ, ಅವನು ಎಲ್ಲವನ್ನೂ ಡಿಸೈಡ್ ಮಾಡ್ತಾನೆ. ಅವನು ಎಲ್ಲರಿಗೂ ಪಿತಾಜಿ, ಅವನು ಸೈಲೆಂಟ್ ಆಗಿರ್ತಾನ, ಅವ್ನು ಪಿಕ್ಚರ್ಗೆ ಬರಲ್ಲ. ಬಟ್ ಅವ್ನು ಒಂದ್ಸತಿ ಪಿಕ್ಚರ್ಗೆ ಬಂದ ಅಂದ್ರೆ, ಹೊಟ್ಟೆ ಪ್ರತಿಷ್ಠಾಪನೆ ಆದ ಅಂದ್ರೆ ನಿಮ್ ಲೈಫ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಸೊ ಎಲ್ಲರಿಗೂ ಒಂದು ನಾನು ಕಿವಿ ಮಾತು ನನ್ನ ಲೈಫಲ್ಲಿ ಹಾಕೊಂತಾರದೇನು ಅಂದ್ರೆ, ಒಂದು ಆಧ್ಯಾತ್ಮಿಕವಾಗಿ ಇದಕ್ಕೊಂದು ಬರಬೇಕು ಅಂತಂದ್ರೆ ಮೋಹವನ್ನ ಕಮ್ಮಿ ಮಾಡ್ಕೋಬೇಕು. ಅಟ್ಯಾಚ್ಮೆಂಟ್, ಎಲ್ಲದರ ಮೇಲೆ ಅಟ್ಯಾಚ್ಮೆಂಟ್ ಕಮ್ಮಿ ಆಗಬೇಕು. ದ ಪವರ್ ಆಫ್ ಓನಿಂಗ್, ಇದು ನನ್ನದು, ನನಗೆ ಮಾತ್ರ ಅನ್ನೋದನ್ನ ಸಡ್ಲ ಮಾಡ್ಕೊಂತ ಹೋಗ್ಬೇಕು. ಗೋ ಬ್ಯಾಕ್ ಟು ದ ಫಾರ್ಮುಲಾ,
ಬರುವಾಗ ನಾನು ಒಬ್ಬನೇ ಬಂದೆ, ಹ್ಮ್ ಎಲ್ಲ ಕ್ಯಾರೆಕ್ಟರ್ ನಂಗೆ ಸಿಕ್ತು ಲೈಫಲ್ಲಿ. ಅಷ್ಟೇ ಒಂದಷ್ಟು ದಿನ ಎಲ್ಲಾದ್ರ ಜೊತೆ ಇದ್ದೆ ನಾನು. ಹ್ಮ್ ಹೋಗಾಗ ನಾನು ಒಬ್ಬನೇ ಹೋಗ್ತೀನಿ. ಹ್ಮ್ ಈ ಫಾರ್ಮುಲಾದಲ್ಲಿ ಇದ್ದೋ ಅಣ್ಣ ನೀನು ಬಚಾವು, ಹ್ಮ್ ಇದು ಬಿಟ್ಟು ನೀನು ಲೈಫ್ ಲಾಂಗ್ ಒಂದು ಪವರ್ ಅಂಡ್ ಡಾಮಿನೆನ್ಸ್ ಬಂತು. ನನ್ನ ಮಗ ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಮಗಳು ನಾನು ಹೇಳ್ದಂಗೆ ಕೇಳಬೇಕು. ಹ್ಮ್ ಸರ್ ನನಗೂ ಕೆಲವ್ರು ಹೇಳ್ತಾರೆ, ನನ್ನ ಫ್ರೆಂಡ್ ಬೈತಾರೆ, ಹ್ಮ್. ನೀನು ಯಾಕೆ ನೀನು ಮಗಳಿಗೆ ಸ್ಟಿಕ್ ಮಾಡಿ 3 ವರ್ಷ 3ನೇ ಕ್ಲಾಸ್ ಅವಳಿನ್ನ ಹ್ಮ್ ಅಪ್ಪನ ಕೆಲವೊಂದು ಹೇಳ್ಬೇಕಲ್ಲ ನಾವು. ಅದ್ ಸರಿ. ಆಮೇಲೆ ಅವ್ರ ಲೈಫ್ ಬಿಟ್ಟಿದ್ದು ಹ್ಮ್. ಎಲ್ಲ ಹಿಂದೆ ನಾನು ವಾಚ್ಮ್ಯಾನ ಹ್ಮ್ ಕೋಲ್ ಎತ್ಕೊಂಡು ಹೋಗಕ್ಕಾಗುತ್ತಾ ನನ್ನ ಮಗಳಿಂದ, ಹ್ಮ್ ನನ್ನ ಮಗನಿಂದ ಹೋಗಕ್ಕಾಗತ್ತಾ? ಹ್ಮ್ ಯಾವಾಗ ಅವ್ರಿಗೆ ಅರ್ಥ ಆಗೋ ದಿನ ಬರುತ್ತಲ್ಲ, ಹ್ಮ್ ಅವ್ರ ಹತ್ರ ನಾನು ಮಾತಾಡಬಹುದು ಅಂತ ಅನ್ಸಿದ ದಿನ ಇದನ್ನ ಮಾತಾಡೋಣ ಅಂತ ಇದೀನಿ. ಹ್ಮ್ ಸೊ ಅಷ್ಟೇ. ಈಗ ಸ್ವಲ್ಪ ನನ್ನ ಮಗನ ಹತ್ರ ಓಪನ್ ಅಪ್ ಆಗ್ತಾ ಇದ್ದೀನಿ. ಗುಡ್ ಅವನ ಗುಡ್. ಹತ್ರ ಎಲ್ಲ ತಮಾಷೆನೆ ಮಾಡೋದು. ಹ್ಮ್ ಏನೋ ಏನು ನಿನ್ ಫೋನ್ ಯಾರು ಮೆಸೇಜ್ ಮಾಡಲ್ವಲ್ಲ, ಗರ್ಲ್ ಫ್ರೆಂಡ್ಸ್ ಇಲ್ವಾ ನಾನು ನಿನ್ಗೆ ಅನ್ನೋದು ಅವ್ನು ಸುಮ್ಮನೆ. ಗುಡ್ ಗುಡ್. ಯಾಕಂದ್ರೆ ಫ್ರೀಡಮ್ ಇದ್ಬಿಟ್ರೆ ಒಳ್ಳೇದು ಇರ್ಬೇಕದು. ನಾನು ಅದಕ್ಕೆ ಹೇಳ್ತೀನಿ, ಪೇರೆಂಟಿಂಗ್ ಅಂತ ನೀವು ಬಂದಿದ್ದಕ್ಕೆ ಹೇಳ್ತಾ ಇದೀನಿ, ಹ್ಮ್. ಹೌ ಐ ಆಮ್ ಟುಡೇ ಅಂತ. ಹ್ಮ್ ನನ್ನ ಮಕ್ಕಳಿಗೆ ನಾನೇ ಬೆಸ್ಟ್ ಫ್ರೆಂಡ್ ಆಗ್ಬೇಕು. ಹ್ಮ್ ಯಾವ ಲೆವೆಲ್ಗೆ ಇರ್ಬೇಕಂದ್ರೆ ಅವರು ಡ್ಯಾಡಿ ನಾನು ಹಿಂಗ್ ಲವ್ ಮಾಡ್ತಾ ಇದೀನಿ, ಲವ್ ಲೆಟರ್ ಅವಳು ನೀನ್ ಕೊಡ್ತೀಯಾ ಅನ್ನೋ ರೇಂಜ್ಗೆ ನಾನು ಕ್ಲೋಸ್ ಇದ್ರೆ ಅಷ್ಟೇನೆ. ಅವ್ನು ಯಾರನ್ನ ಲವ್ ಮಾಡಿದ್ರೆ ನನಗೆ ಹೇಳ್ತಾನೆ, ಹೌದು ಹೌದು. ಇಲ್ಲ ಅಂದ್ರೆ ಅವ್ನು ಬೈಪಾಸ್ ತಗೊಂತಾನೆ. ಹ್ಮ್ ನಮ್ಮ ಅಪ್ಪ ಅಂದ್ರೆ ಹಿಂಗಾಗಲ್ಲ ಗುರು, ಹ್ಮ್ ಅವನು ಕತ್ತರಿಸ್ತಾನೆ, ಹೊಡಿತಾನೆ, ಮಾಡ್ತಾನೆ. ಹ್ಮ್ ಅದ ಅಷ್ಟು ಕ್ಲೋಸ್ನೆಸ್ ಬಂದ್ಬಿಡ್ಬೇಕು ಅಂತೀನಿ ನಾನು. ಹ್ಮ್ ಆ ವಯಸ್ಸಿಗೆ ತಕ್ಕ ಒಂದು ಫ್ರೆಂಡ್ಲಿ ಬರ್ಬೇಕು, ಆಗಿ ಬರ್ಬೇಕು. ಅರ್ಥ ಮಾಡ್ಕೊಂಡು ಹ್ಮ್ ಮಗಳಿಗೂ ಅಷ್ಟೇನೆ. ಮಜಾ ಏನ್ ಗೊತ್ತಾ, ಅವಳು ನನ್ನ ಮಗಳು ಹೇಳ್ತಾಳ ಅವಾಗ, ಏನಿಲ್ಲ ಇವ್ನಿಗೆ ಇಬ್ರು ಮಾತಾಡಿಸ್ತಾರೆ ಲಂಚ್ ಅವರ್ಸ್ ಅಲ್ಲಿ, ಬೇರೆ ಸೆಕ್ಷನ್ ಇವಳು ಹಾಕೊಡ್ತಾಳೆ. ಅವಾಗ ಇವ್ನು ಸುಮ್ನೆ ಹೇಳ್ತಾನೆ, ಅವಳು ಬಾಯ್ ಫ್ರೆಂಡ್ಸ್ ಎಷ್ಟಿದಾರೆ ಗೊತ್ತಾ, 3ನೇ ಕ್ಲಾಸ್ ಅನ್ಕೋತಾ ಇದೆಯಾ, ಇವನು ಅವ್ನು ಯಾರ 3 ಹೆಸರು ಟ್ಯೂಷನ್. ಇಲ್ಲ ಡ್ಯಾಡಿ ಅವರೆಲ್ಲ ನಂಗೆ ಬರೀ ಫ್ರೆಂಡ್ಸ್ ಅಷ್ಟೇ, ನೋಟ್ಸ್ ಕೊಡ್ತಾರೆ. ನಾನು ನಮ್ಮ ನೋಟ್ಸೇ ಕೊಡ್ತಾರೆ ಫಸ್ಟ್. ಸೊ ಹಿಂಗ್ ಹೋಗ್ತಾ ಇದೆ. ಈಗ ನನ್ನ ಹೆಂಡತಿ ಮಾತಾಡೋದಪ್ಪ, ನಾನಂತೂ ಫುಲ್ ಫ್ರೀಡಮ್. ಮತ್ತೇನಪ್ಪ ನಾನು ಹೆಂಗಿರ್ತೀನಿ ಅಂತಂದ್ರೆ ಫುಲ್ ಫ್ರೀ. ನಾನು ಓಕೆ ಈಗ ಹೇಳ್ತಾ ಇದ್ಯಾ, ಅದೇ ಬರ್ಲಿ, ಮಗನಿಗೆ ಮದುವೆ ಆಗ್ಲಿ, ಅದೇ ಇನ್ನೊಬ್ರು ಶೇರ್ ಹೋಲ್ಡರ್ ಬರಲ್ಲಮ್ಮ, ಆಮೇಲೆ ನೀನ್ ಮಾತಾಡು. ಇದೊಂದು ಸಣ್ಣದೊಂದು ಕಿಚಾಯಿಸೋದು ನಡೀತಾ ಇದೆ ನಮ್ಮನೇಲಿ. ಗುಡ್. ಇಲ್ಲ ಓಪನ್ ಅಪ್ ಓಪನ್ ಅಪ್ ಆಗ್ಬೇಕು. ಓಪನ್ ಅಪ್ ಆಗ್ಬೇಕು. ಓಪನ್ ಅಪ್ ಆಗೋಕ್ಕೂ ಬಹುಶಃ ಅದೊಂದು ಇದು ಗೊತ್ತಿಲ್ಲ ನನಗೆ. ಇದು ಬಹಳ ಸುಂದರವಾದ ಪಾಯಿಂಟ್ ನೀವು ಮಾಡೋದು. ಓಪನ್ ಅಪ್ ಆಗ್ಬೇಕು ಈಗ. ಹೌದೌದು. ಇಲ್ಲ ವಿಧಿಯೇ ಇಲ್ಲ ಸರ್. ಇಲ್ಲದೆ ಇದ್ರೆ ತುಂಬಾ ಕಷ್ಟ ಇದೆ. ನಾನು ಅರೋಣ, ನನ್ನ ಮಗ ಎಂಜಿನಿಯರಿಂಗ್ ಓದ್ತಿದ್ದ. ನನ್ನ ಅದೃಷ್ಟವಶಾತ್ ನನ್ನ 3 ಮಕ್ಕಳು ಭಾಳ ತಂಪಾಗಿದ್ದಾರೆ. ಅವ್ರವ್ರ ಜವಾಬ್ದಾರಿ ನಾವು ಸರಿಯಾಗಿ ಸಾಕಿದ್ದೀವಿ. ಅವ್ರ ಜವಾಬ್ದಾರಿ ಕಲಿಸ್ಬಿಟ್ಟಿದ್ದೀವಿ. ಅವನು ಎಂಜಿನಿಯರಿಂಗ್ ಓದಕ್ಕೆ ಹೋದ. ಎಲ್ಲಿಗೆ REC ರೂರ್ಕೆಲ್ಲ ಹೋದ ಅವನು, BR ಹತ್ರ. ಲಾಸ್ಟ್ ಇಯರು 4 ವರ್ಷ 8 ಸೆಮಿಸ್ಟರ್ನಲ್ಲಿ ಓದಿದ ಅಷ್ಟು ಹುಡುಗರ ಜೊತೆ ಯಾರೋ ಹುಡುಗರು ಎಲ್ಲ ಸೇರಿ ಇವನು ಒಂಥರ ಶುದ್ಧ ಮಡಿವಂತಿಕೆ ತೋರಿಸ್ತಿದ್ದ ಅಂದ್ಬಿಟ್ಟು ಕರ್ಕೊಂಡೋಗಿ ಏನೋ ಮೋಸ ಮಾಡಿ ಬೀರ್ ಕುಡಿಸ್ಬಿಟ್ಟಿದ್ದಾರೆ. ಬೀರ್ ಕುಡಿ ಅಂತ ಹಿಂಸೆ ಮಾಡಿದ್ದಾರೆ. ಅವನು ಅಲ್ಲೂ ಕೂಡ ಅವ್ರನ್ನ ತಪ್ಪಿಸ್ಕೊಂಡು ಆಚೆ ಬಂದು ಅವ್ರ ಅಮ್ಮನಿಗೆ ಫೋನ್ ಮಾಡಿದ್ದಾನೆ. ಲ್ಯಾಂಡ್ಲೈನ್ ಆಗಿದ್ದದ್ದು. ಲ್ಯಾಂಡ್ಲೈನಲ್ಲಿ ಇವಳೇನೋ ಉತ್ತರ ಹೇಳ್ತಾ ಇದ್ದಾಳೆ, ನನ್ನ ಹೆಂಡ್ತಿ ಮಗನಿಗೆ, ನಾನು ಸ್ವಲ್ಪ ಫೋನ್ ಕೊಡ್ತೀಯ ನನಗೆ ಅಂದೆ. ಕೊಟ್ಟೆ. ನಾನು ಫೋನ್ ತೊಗೊಂಡು ಇಷ್ಟೇ ಹೇಳಿದ್ ನನಗೆ, ಇವತ್ತು ಒಂದು ದಿವಸ ನೀವು ಬೀರ್ ಕುಡಿದ್ಬಿಟ್ರೆ ಏನಾಗಲ್ಲ, ಕುಡಿದ್ಬಿಟ್ಟು ಮನೆಗೆ ಹೋಗ. ಸೂಪರ್. ದಿಸ್ ಇಸ್ ದ ಬೆಸ್ಟ್ ವೇ ಆಫ್ ಗೆಟಿಂಗ್ ಔಟ್ ಆಫ್ ಎ ಪ್ರಾಬ್ಲಮ್ ಇಸ್ ಗೋಯಿಂಗ್ ಥ್ರೂ ಇಟ್. ಅಲ್ಲಪ್ಪ, ನಿನಗೆ ಈ ಮಟ್ಟದ ಮಡಿವಂತಿಕೆ ಇದ್ದರೆ ಇವತ್ತು ಒಂದು ದಿವಸ ಕುಡಿಯೋದ್ರಿಂದ ನೀನೇನು ಹಾಳಾಗ್ಬಿಡಲ್ಲ. ಹೌದೌದೌದು. ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಬೆಂಗಳೂರು ಸಿಟಿನಲ್ಲಿ ಅಂದರೆ, ಕುಡಿದೇ ಇದ್ದವನು ಪಾಪಿ ಅನ್ನೋ ಮಟ್ಟಕ್ಕೆ ಅದು ಇದಾಗ್ಬಿಟ್ಟಿದೆ. ನಾನು ಇವತ್ತಿನ ಪರಿಸ್ಥಿತಿ ಹೇಳ್ತಿಲ್ಲ, ನಾನು ಅವತ್ತು ಹೇಳಿದ್ದೆ. ಹೌದೌದು. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಪ್ರತಿಯೊಂದು ಸಂದರ್ಭದಲ್ಲಿ ನನ್ನ ಕಳಕಳಿಯ ವಿನಂತಿ ನಮ್ಮ ಯುವ ಜನತೆಗೆ, ಅಥವಾ ಹೊಸದಾಗಿ ಮದುವೆ ಆಗಿರೋರಿಗೆ, ಮದುವೆ ಆಗಿ ಹೊರಟಿರೋರಿಗೆ, ಅಥವಾ ಮಕ್ಕಳನ್ನ ಸಾಕಕ್ಕೆ ಹೊರಟಿರೋರಿಗೆ ಅಂದರೆ, ದಯವಿಟ್ಟು ನಿಮ್ಮ ಹಕ್ಕು ಒಂದನ್ನೇ ನೀವು ಟೇಬಲ್ ಗುದ್ದಿ ನನ್ನ ಹಕ್ಕು ಅಂತ ಹೇಳಕ್ಕೆ ಹೋಗಬೇಡಿ. ಹಕ್ಕಿನ ಜೊತೆಗಿರುವ ಜವಾಬ್ದಾರಿಯನ್ನು ನಿಭಾಯಿಸಿದಾಗ ಮಾತ್ರ ನಿಮಗೆ ಹಕ್ಕು. ಪ್ರತಿ ಹಕ್ಕಿನ ಹಿಂದೆ ಒಂದು ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸಿದಾಗ ಮಾತ್ರ ನಿಮಗೆ ಹಕ್ಕಿರ್ತದೆ. ಹಕ್ಕು ಜವಾಬ್ದಾರಿ ಎರಡೂ ಒಟ್ಟಿಗೆ ಹೋಗ್ತಿರ್ತದೆ. ನಿಮ್ಮ ಜವಾಬ್ದಾರಿಯನ್ನು ನೀವು ನಿಭಾಯಿಸ್ಬಿಡಿ, ಆಗ ಆಗ್ತದೆ. ಒಬ್ಬ ಗಂಡನಾಗಿ ಗಂಡನ ಜವಾಬ್ದಾರಿ, ಹೆಂಡತಿಯಾಗಿ ಹೆಂಡತಿ ಜವಾಬ್ದಾರಿ, ಮಕ್ಕಳಾಗಿ ಮಕ್ಕಳ ಜವಾಬ್ದಾರಿ, ನೀವು ಹೇಳ್ಕೊಟ್ಬಿಡಿ, ಆಗ ಸುಗಮ ಆಗ್ತದೆ ಬದುಕು. ಸಾಧ್ಯ. ಫ್ಯಾಂಟಾಸ್ಟಿಕ್. ಸೋ ನೈಸ್ ಅಂಕಲ್. ಸೊ ಜವಾಬ್ದಾರಿಯುತವಾದಂಥ ಜೀವನ, ಹೌದು, ಒಂದು ದಾರಿ ಅನ್ನೋ ಒಂದು ಮೆಸೇಜ್ ನೀವು ಕೊಟ್ಟಿದ್ದೀರಿ. ನನಗೆ ಭಾಳ ಖುಷಿ ಆಯಿತು. ಆ್ಯಂಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ. ಹಾಗಾಗಿ ನನಗೆ ಈ ಲೈಫ್ ಕೋಚ್ ಅಂತ ಬಂದಾಗ, ನೀವು ಯಾವಾಗ ಲೈಫ್ ಕೋಚ್ ಅಂತ ನಿಮಗೆ ಅನಿಸಿದ್ದು ಅಥವಾ ನೀವು ಆದ್ರಿ, ಅದಕ್ಕೇನಾದ್ರು ಒಂದು ಘಟನೆ ನಿಮ್ಮ ಲೈಫಲ್ಲಿ ಇತ್ತಾ?
ಅಥವಾ ನಿಮ್ಮ ಪ್ರೊಫೆಷನ್ ಏನಾಗಿತ್ತು ನೀವು ಲೈಫ್ ಕೋಚ್ ಆಗಕ್ಕೆ ಮುಂಚೆ ಅಂತ ನಾನು. ಓಕೆ, ನೋಡಿ ಬಹಳ ವಿಶೇಷ ಸಂಗತಿ ಅಂದರೆ ಒಂದೇ ನಿಮಿಷದಲ್ಲಿ ನನ್ನ ಹಿನ್ನೆಲೆ ಹೇಳಿಬಿಟ್ಟಿದ್ದೀನಿ. ನಾನು ಮೂಲಭೂತವಾಗಿ ಒಂದು ಹಳ್ಳಿ, ಬಸವಟಿಗೆ ಎನ್ನುವ ಹಳ್ಳಿಗೆ, ನಂಜನಗೂಡು ಹತ್ರ ಇರುವ ಒಂದು ಹಳ್ಳಿಗೆ ಸೇರಿದವನು. ಓಕೆ. ಮೊದಲ 17 ವರ್ಷಗಳ ಕಾಲ ನಾನು ಹಳ್ಳಿಯ ವಾತಾವರಣದಲ್ಲಿ ಓದಿ, ಕನ್ನಡ ಮೀಡಿಯಮಲ್ಲಿ ಓದಿ, ಆಮೇಲೆ ನಾನು ಪಟ್ಟಣ ಅಂತ ನೋಡಿದ್ದು. ಅದಕ್ಕೆ ಮೊದಲು ಒಂದು ವಿಷಯ ಖಾತ್ರಿಯಾಗಿ ಹೇಳಬೇಕು ಅನ್ನೋದಾದರೆ, ನನ್ನ ತಂದೆ ಒಂದು ಚಲಿತಿಕ ನಮ್ಮ ಗಾಡಿ ರೀತಿಯ ವ್ಯಕ್ತಿ. ಆ ಕ್ಷಣಕ್ಕೆ ಅವರವರು ಖುಷಿಯಾಗಿದ್ರು ಸಾಕು ಅನ್ನುವ ಇದು. ಅವ್ರು ಎಷ್ಟೋ ಸಲ ಈ ಡೈಲಾಗ್ ನಂಗೆ ಹೇಳಿದ್ದಾರೆ, ಅಯ್ಯೋ ನಾಳೆ ಸೂರ್ಯ ಹುಟ್ಲು ಅಲ್ಲಿವರೆಗೆ ಯಾಕೆ ಯೋಚನೆ ಮಾಡ್ತೀಯಾ ಅಂತ. ಕಾಂಟ್ರಾಸ್ಟ್ ಅಂದರೆ, ವಿಶೇಷ ಅಂದರೆ ಭಗವಂತನ ಇದು ಅಂದರೆ, ಅವರು ಕ್ವೈಟ್ ಆಪೋಸಿಟ್. ನನ್ನ ತಾಯಿ ಬಹಳ ಆಂಬಿಷಿಯಸ್ ವುಮನ್. ನಮಗೂ ಎಲ್ಲರಂಗೆ ಆಸ್ತಿ ಪಾಸ್ತಿ ಆಗಬೇಕು, ಒಡವೆ ವಸ್ತ್ರ ಆಗಬೇಕು ಅನ್ನುವ ಇದು. ಆ ಕಾಂಬಿನೇಷನ್ನ ಪ್ರಾಡಕ್ಟ್ ನಾನು. ಸೊ ನನಗೆ ಇದೆಲ್ಲಕ್ಕಿಂತ ಹೆಚ್ಚಿಗೆ ಬಹಳ ಖುಷಿ ತರೋ ಸಂಗತಿ, ಒಂದು ಕಾಲದಲ್ಲಿ ನಾನು ಬೈಕೊಂಡದ್ದು ಇದೇ. ಆದರೂ ಈಗ ನನಗೆ ಖುಷಿ ಅನಿಸೋದು ಅಂದರೆ, ನಾ ಬಡವನಾಗಿ ಹುಟ್ಟಿದ್ದೆ ನನಗೆ ಇವತ್ತಿನ ಇದು ಇಷ್ಟೊಂದು ಸಾಮರ್ಥ್ಯ, ಎಬಿಲಿಟಿ, ಅದು ನಾನು ಬಡವನಾಗಿ ಹುಟ್ಟಿದೆ ಅನ್ನೋದೇ ಒಂದು ನನಗೆ ಅದಷ್ಟನ್ನು ತಂದುಕೊಡ್ತು. ತುಂಬ ಸಲ ನಾನು ಯಾಕೆ ಬಡವನಾಗಿ ಮಾಡಿದೆ ಅಂತ ಅನಿಸುತ್ತೆ. ಆದರೆ ಈಗ ನನಗೆ ಭಾಳ ಖುಷಿ ಇದೆ. ಅದಾದಮೇಲೆ ನಾನು ಬೆಳೆದೆ, SSLC ಮಾಡಿಕೊಂಡೆ. SSLC ಆದಮೇಲೆ ನನ್ನ ತಂದೆ ಇದರಲ್ಲಿ ಟಿ ನರಸೀಪುರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ರಿಟೈರ್ಡ್ ಆಗೋ ವಯಸ್ಸಿನಲ್ಲಿದ್ದರು. ಆಗ ನನ್ನ ತಾಯಿಗೆ ಹೇಳಿದೆ, ನಾವೆಲ್ಲ ನೇರವಾಗಿ ತಂದೆ ಜೊತೆ ಮಾತಾಡ್ತಿರ್ಲಿಲ್ಲ. ತಾಯಿಗೆ ಹೇಳಿದೆ, ಅಮ್ಮ ನಾನು ಡಾಕ್ಟರ್ ಆಗಬೇಕು ಅಂತ ಇದ್ದೀನಿ, ಓದ್ತೀನಿ ಮುಂದಕ್ಕೆ ಅಂತ. ಅದು ಅವ್ರಿಗೆ ಕನ್ವೆ ಆಯಿತು ತಂದೆಗೆ. ತಂದೆ ವಾಪಸ್ ಉತ್ತರ ಹೇಳಿದ್ರು, ಅದೆಲ್ಲ ಆಗದೆ ಇರೋ ಕೆಲಸ, ಇನ್ನೊಂದು ವರ್ಷಕ್ಕೆ ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ. ಅವ್ನಿಗೆ 18 ವರ್ಷ ಆಗ್ತಾ ಇದೆ ಕರೆಕ್ಟಾಗಿ. ನನ್ನ ಕೆಲಸ ಅವನು ಕೊಡ್ತಾರೆ, ಅಲ್ಲಿಗೆ ಅವ್ನ ಬದುಕು ಮುಗಿತು ಆಯಿತಾ ಅಂತ ತೀರ್ಮಾನ ಮಾಡಿ ಹೇಳಿದ್ರು. ಅವತ್ತು ಮಧ್ಯಾಹ್ನ ತಂದೆ ಡ್ಯೂಟಿಗೆ ಹೋದ್ಮೇಲೆ ಮಧ್ಯಾಹ್ನ ತಾಯಿ ಕರೆದು ನನ್ನ ಕೈಗೆ 30 ರೂಪಾಯಿ ಹಣವನ್ನು ಕೊಟ್ಟು. ಯಾವ ಟೈಮಲ್ಲಿ ಇದು 30 ರೂಪಾಯಿ ಅಂದರೆ? 1964, 65. 30 ರೂಪಾಯಿ ಅಂದ್ರೆ ಒಂದು ಕನಿಷ್ಠ 3,000 ಅಂತ. ಹೌದೌದು, ನಿಜವಾಗಿ ದೊಡ್ಡ ಹಣ ಆಗ. ಅದಕ್ಕೆ ಎಲ್ಲಕ್ಕಿಂತ ವಿಶೇಷ ಅಂದರೆ ಸಬ್ಸಿಕ್ವೆಂಟ್ ನಂಗೆ ಗೊತ್ತಾದದ್ದು. ಆಗ ಗೊತ್ತಾಗಲಿಲ್ಲ ಆ 30 ರೂಪಾಯಿ ಅಮ್ಮನಿಗೆ ಎಲ್ಲಿ ಬಂತು ಅಂತ. ಸಬ್ಸಿಕ್ವೆಂಟ್ ನನಗೆ ಗೊತ್ತಾದದ್ದು ಯಾವ ಮಟ್ಟದ ಸ್ವಾಭಿಮಾನ ಇರುತ್ತದೆ ಮನುಷ್ಯನಲ್ಲಿ, ಅಥವಾ ಒಂದು ತಾಯಿ ಮನಸ್ಸು ಮಾಡಿದ್ರೆ ಹೇಗೆ ಮೌಲ್ಡ್ ಮಾಡ್ಬೋದು ಮಕ್ಕಳನ್ನ ಅನ್ನುವಾಗ. ಆಕೆ ಆ ಹಣವನ್ನು ಕೊಟ್ಟಿದ್ದು ತನ್ನ ತಾಯಿ ಮನೆಯಲ್ಲಿ, ಅಂದರೆ ನನ್ನ ಅಜ್ಜಿ ಮನೆಯಲ್ಲಿ ಅವ್ರು ನಮ್ಮ ತಾಯಿಗೆ ಕೊಟ್ಟಿದ್ದ ಓಲೆಯನ್ನು ಅಡವು ಇಟ್ಬಿಟ್ಟು ಆ ದುಡ್ಡು ಕೊಟ್ಟಿದ್ರು. ಯಾಕಂದರೆ ಗಂಡ ಕೇಳಿದ್ರೆ ನೀ ಎಲ್ಲಿಂದ ಬಂದಿದ್ದ ದುಡ್ಡು ಅಂತ ಕೇಳಿದ್ರೆ ಉತ್ತರ ಹೇಳಕ್ಕೆ ತಯಾರಿರ್ಬೇಕಲ್ಲ, ಅದು ಪರಿಸ್ಥಿತಿ ಆದಂತೆ. ಸೊ ಆ ದುಡ್ಡು ಕೊಟ್ಟರು. ಇಷ್ಟೇ ಅವ್ರು ಹೇಳಿದ್ದು, ನಿನ್ನ ಅಪ್ಪನ ನಂಬ್ಕೊಂಡ್ರೆ ಓದೋಕ್ಕೆಲ್ಲ ಆಗಲ್ಲ, ನೀನು ಏನು ಓದಬೇಕು, ಹೇಗೆ ಓದಬೇಕು ನನಗೆ ಗೊತ್ತಿಲ್ಲ, ನನ್ನ ಕೈಲಾಗೋ ಸಹಾಯ ಇದು ಅಂತೇಳಿ ಆ 30 ರೂಪಾಯಿ ನನ್ನ ಕೈ ಕೊಟ್ಟರು. ಮನೆ ಬಿಡು ಅಂತ ತೀರ್ಮಾನವಾಗಿ ಹೇಳಿಬಿಟ್ರು. ತಾಯಿನೇ. ಅದು ನನಗೆ ಅಯ್ಯೋ ಭಾಳ ಅನಿಸುತ್ತೆ. ಇದು ಬಹುಶಃ ಈಗೀಗ ಯೋಚನೆ ಮಾಡುವಾಗ ಇದೆಲ್ಲ ಒಂದು ಕಾಣದ ಕೈ ನನ್ನ ಕೈಯನ್ನು ಹಿಡಿದು ಉದ್ದಕ್ಕೂ ಎಲ್ಲೂ ಬೀಳದೇ ಇರೋ ರೀತಿ ಬಂದು ನೋವು ಕೊಟ್ಟು ಸರಿ ಮಾಡಿನೇ ಬಂದದ್ದು ನನ್ನ ಬದುಕು ವಿಷಯಕ್ಕೆ ಬರುವಾಗ. ಸೊ ಮಧ್ಯಾಹ್ನ ಹೊರಟೆ, ಒಂದು ಬ್ಯಾಗಲ್ಲಿ 4 ಬಟ್ಟೆ ಹಾಕ್ಕೊಂಡು ಬಸ್ಸಿಗೆ ಕೂತ್ಕೊಂಡೆ. ಉದಯ ರಂಗ ಅಂತ ಬಸ್ಸು ಟಿ ನರಸೀಪುರದಲ್ಲಿ. ಸೊ ಅಲ್ಲಿ ಕೂತ್ಕೊಂಡೆ. ನೆಕ್ಸ್ಟ್ ಸ್ಟಾಪ್ಗೆ ಹೋಗೋ ಅಷ್ಟೊತ್ತಿಗೆ ಅಳು ಬಂದ್ಬಿಟ್ಟಿತ್ತು. ಮೊದಲನೇ ಸಲ ನನ್ನ ಕಣ್ಣಲ್ಲಿ ನೀರು ನೋಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಮ್ಮ ಬೆಳವಣಿಗೆಯಲ್ಲಿ ನಮ್ಗೆ ಸಿಕ್ಕುವ ಒಂದು ಮಾಹಿತಿ, ಗಂಡು ಮಕ್ಕಳಿಗೆ ನೀನು ಕಣ್ಣಲ್ಲಿ ನೀರು ಹಾಕೋಬಾರ್ದು ಅಂತ, ಹೆಣ್ಮಕ್ಳು ಮಾತ್ರ ಒಳಗೆ ಹೇಳ್ತೀವಿ ನಾವು. ಸೊ ಆದರೆ ನಾನು ಅಳ್ತಿದ್ದೆ ಆಗ. ಸೊ ನೆಕ್ಸ್ಟ್ ಸ್ಟಾಪಲ್ಲಿ ಬಸ್ ಬರುವಾಗ ಇನ್ನೊಬ್ಬರು ನನ್ನ ಪಕ್ಕಕ್ಕೆ ಬಂದು ಕೂತ್ಕೊಂಡ್ರು. ಈಗಲೂ ನೆನಪಿದೆ, ಒಂದು ಪಂಚೆ, ಒಂದು ಹಾಫ್ ಶರ್ಟು, ಮೇಲೊಂದು ಶಲ್ಯ ರೀತಿ ಹಾಕೊಂಡು ಕೂತಿದ್ರು. ನಾನು ಈ ಕಡೆ ತಿರ್ಕೊಂಡು ಗ್ಲಾಸ್ ಕಡೆ ಕೂತ್ಕೊಂಡು ಅಳ್ತಾ ಇದ್ದೆ. ಆಗ ಬಸ್ ಹೊರಟು ಒಂದು ಸ್ವಲ್ಪ ಹೊತ್ತಿಗೆ ಅವ್ರು ನನ್ನನ್ನು ಕೇಳಿದ್ರು, ಯಾಕೆ ಅಳ್ತಾ ಇದೆಯಾ ನೀನು ಅಂತ. ಇಲ್ಲಪ್ಪ ಅಂದೆ. ಸುಳ್ಳು ಹೇಳ್ಬೇಡ, ಯಾಕೆ ಅಳ್ತಾ ಇದೆಯಾ ಅಂತ ಹೇಳು ಅಂತ. ಆಗೆಲ್ಲ ಯಾರನ್ನು ಬೇಕಾದ್ರೂ ಕೇಳಿ ಸರಿ ಮಾಡ್ಬೋದಾಗಿತ್ತು, ಉದ್ದೇಶ ಚೆನ್ನಾಗಿತ್ತು. ಸೊ ಆಗ ನಾನು ಹೇಳಿದೆ, ನಾನು ಮೈಸೂರಿಗೆ ಹೊರಟಿದ್ದೀನಿ, ಓದಬೇಕು ಅಂತ. ಓದು, ಅದಕ್ಕೇನು ಅಂದರು. ಎಲ್ಲಿ ಉಳ್ಕೋಬೇಕು ಅಂತ ಗೊತ್ತಿಲ್ಲಲ್ಲ ನನಗೆ ಅಂದೆ. ಅಷ್ಟೇ ನಿಲ್ಲಿಸಿದ್ರು ಅವ್ರ ಮಾತು. ನೆಕ್ಸ್ಟ್ 40 ಮಿನಿಟ್ಸ್ ನನ್ನ ನಡುವೆ ಅವ್ರ ನಡುವೆ ಮಾತಿಲ್ಲ. 40 ಮಿನಿಟ್ಸಲ್ಲಿ ಹೋಗಿ ಮೈಸೂರಿನಲ್ಲಿ ನಾನು ಗಾಂಧಿ ಸ್ಕ್ವೇರಲ್ಲಿ ಇಳಿದ್ವಿ. ಕೆಳಗಡೆ ಇಳಿದು ನನ್ನ ಹೆಗಲ ಮೇಲೆ ಕೈ ಹಾಕಿ ಇಷ್ಟೇ ಅವ್ರು ಹೇಳಿದ್ದು, ದಾಸ್ ಪ್ರಕಾಶ್ ಹೋಟ್ಲ್ ಕಡೆ ರೋಡ್ ತೋರಿಸಿ, ಈ ರೋಡಲ್ಲಿ ಹೋಗು, ರೈಟ್ ಸೈಡ್ಗೆ 3ನೇ ಅಂಗಡಿ, ನೀನು ಸೂರ್ಯನಾರಾಯಣ ಶೆಟ್ಟಿ ಚೌಟ್ರಿ ಅಂತ ಇದೆ, ಅಲ್ಲಿ ಚೌಟ್ರಿ ಯಜಮಾನ್ರನ್ನ ಕೇಳು, ಓದಕ್ಕೆ ನಾನು ಬಂದಿದ್ದೀನಿ, ನಂಗೊಂದು ಉಳ್ಕೊಳಕ್ಕೆ ಜಾಗ ಬೇಕು ಅಂತ ಕೊಡ್ತಾರೆ ಅಂತೇಳಿ ಹೊರಟೋದ್ರು ಅವರು. ಒಂಥರ ಸೀನ್ ಎಂಟ್ರಿ ಮತ್ತು ಸೀನ್ ಎಂಡ್ ಒಂಥರ ಕಟ್ ಮಾಡಿದ ಸಿನಿಮಾಲ್ ಮಾಡ್ದಂಗೆ ಆಗೋಯ್ತು ಅವ್ರ ಎಂಟ್ರಿ. ಅದಾದಮೇಲೆ ನಂಗೆ ಸಬ್ಸಿಕ್ವೆಂಟಾಗಿ ಸಿಕ್ಕೇ ಇಲ್ಲ ಅವರು. ಸಿಕ್ಕಿಲ್ಲ ಇಲ್ಲಿವರೆಗೂ ಸಿಕ್ಕಿಲ್ಲ ನಂಗೆ ಅವರು. ಬಹಳ ಆಸೆ ಪಡ್ತೀನಿ ನಾನು ಅವ್ರಿಗೆ ನೋಡಿ ಥ್ಯಾಂಕ್ಸ್ ಹೇಳ್ಬೇಕಂತ. ಸೊ ಅಲ್ಲಿಂದ ಅವ್ರು ಹೇಳಿದ ರೂಟಲ್ಲೇ ಹೋದೆ.
ಶೆಟ್ರು ಸಿಕ್ಕಿದ್ರು, ಚೌಟ್ರಿಲಿರೋ ಬರ್ತೀನಿ ಅಂದರು. ಸಂಜೆ 7 ಗಂಟೆಗೆ ಬಂದರು. ಚೌಟ್ರಿ ಇದೆ ಅವ್ರದ್ದೇ, ಸೂರ್ಯನಾರಾಯಣ ಶೆಟ್ಟಿ ಚೌಟ್ರಿ ಅಂತ ಬೆಂಕಿನವಾಬ ಸ್ಟ್ರೀಟಲ್ಲಿ. ನನಗೆ ರೂಮ್ ಸಿಕ್ಕೋಯ್ತು ಅವತ್ತಿಗೆ. ನನಗೆ ಅನ್ಬಿಲೀವಬಲ್. ಬಹುಶಃ ಇದು ಒಂದು ಮನುಷ್ಯನ ಪ್ರಯತ್ನ ಅಂತ ನಾನು ಈಗಲೂ ಒಂದು ದೊಡ್ಡ ಕ್ವಶನ್ ಹಾಕ್ಕೊಂಡಿದ್ದೀನಿ. ನನಗಂತೂ ಖಾತ್ರಿಯಾಗೊತ್ತು ಇದು ಮನುಷ್ಯನ ಪ್ರಯತ್ನ ಅಲ್ಲ ಅಂತ. ನನಗೆ ಗೊತ್ತಿಲ್ಲ ನಿಮ್ಗೇನು ಅನಿಸುತ್ತೆ ಅಂತ. ಬೆಳಗ್ಗೆ ಹೊರಟಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲದ ನನಗೆ ಸಂಜೆ 5 ಗಂಟೆ ಅಷ್ಟೊತ್ತಿಗೆ ನನಗೆ ಪರ್ಮನೆಂಟಾಗಿ ಫ್ರೀಯಾಗಿ ಒಂದು ಅಕಾಮಿಡೇಷನು ಮೈಸೂರು ಅಂತ ಸಿಟಿನಲ್ಲಿ ಆಗಿನ ಕಾಲಕ್ಕೆ ಆಗೋಗ್ಬಿಟ್ಟಿತ್ತು. ಸೊ ಅಲ್ಲಿಂದ ಆಚೆಗೆ ನನಗೆ ಬಹಳ ಇದಾದದ್ದು ಅಂದರೆ, ಬೆಳಗಾಗಿದ್ದು ಟೈಪಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಟೈಪಿಂಗ್ ಇನ್ಸ್ಟಿಟ್ಯೂಟ್ ಸೇರಿಕೊಂಡೆ. ಪ್ರಿನ್ಸಿಪಾಲ್ ಹೇಳಿದ್ರು, ನನ್ನ ಪರಿಸ್ಥಿತಿ ವಿಚಾರಿಸಿ ನೀನೇನು ಫೀ ಕಟ್ಟಬೇಕಾಗಿಲ್ಲ, ನಾನು ಇಲ್ಲದಾಗ ಇನ್ಸ್ಟಿಟ್ಯೂಟ್ ನೋಡ್ಕೊ ಅಂತ. ಅಲ್ಲಿ ಫ್ರೀ ಟೈಪಿಂಗ್ ಕಲಿತ್ಬಿಟ್ಟೆ, ಶಾರ್ಟ್ ಹ್ಯಾಂಡ್ ಕಲಿತ್ಬಿಟ್ಟೆ. ಅಷ್ಟೊತ್ತಿಗೆ ಕರೆಕ್ಟಾಗಿ 18 ವರ್ಷ ವಯಸ್ಸಾಯಿತು. ಆಗೆಲ್ಲ ಟೈಪಿಂಗ್ ಶಾರ್ಟ್ ಹ್ಯಾಂಡ್ಗೆ ತುಂಬ ಡಿಮ್ಯಾಂಡ್ ಇತ್ತು. ಕೆಲಸ ಸಿಕ್ಬಿಡ್ತು ನನಗೆ, ಭಾಳ ಸುಲಭದಲ್ಲಿ ಕೆಲಸ ಸಿಕ್ಬಿಡ್ತು. ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಕೋಆಪರೇಷನ್ ಸ್ಟಾರ್ಟ್ ಮಾಡಿ, ಅದಾದಮೇಲೆ ಅಗ್ರಿಕಲ್ಚರ್ಗೆ ಬಂದು, ಅಷ್ಟೊತ್ತಿಗೆ ತಂದೆ ರಿಟೈರ್ಡ್ ಆಗಿತ್ತು. ಫ್ಯಾಮಿಲಿ, ನನ್ನ ತಾಯಿ ನನ್ನ ತಮ್ಮನ ಕರ್ಕೊಂಡು ನಾನು ಇದಕ್ಕೆ ಬಂದುಬಿಟ್ಟೆ, ಮೈಸೂರಿಗೆ. ಅಲ್ಲಿ ಶುರು ಆದಮೇಲೆ ಅಷ್ಟಕ್ಕೆ ಸಾಲದೇನೋ ಅನ್ನೋ ರೀತಿ ದಿಢೀರಂತ ಒಂದು ದಿನ ನನಗೆ ಬ್ಯಾಂಗ್ಳೂರಿನ ಭಾರತ್ ಎಲೆಕ್ಟ್ರಾನಿಕ್ಸಿಂದ ಇಂಟರ್ವ್ಯೂ ಕಾರ್ಡ್ ಬಂದುಬಿಡ್ತು. ಆಶ್ಚರ್ಯ ಆಯಿತು ನನಗೆ. ಬ್ಯಾಂಗ್ಳೂರಿಗೂ ಇದಕ್ಕೂ ಜ್ಯೂರಿಸ್ಟಿಕ್ಷನ್ ವ್ಯತ್ಯಾಸ ಏನು ಅಂತ ನಾನು ನನ್ನ ಪ್ರಿನ್ಸಿಪಾಲ್ ಕೇಳಿದೆ. ಆಗ ಅವ್ರು ನನ್ನ ಗಾಡ್ ಫಾದರ್ ಆಗಿದ್ದರು, CN ರಾಮಕೃಷ್ಣನ್ ಅಂತ. ಈಗಲೂ ನೆನೆಸ್ಕೋತೀನಿ ನಾನು ಅವ್ರನ್ನ. ಸೊ ಅವ್ರು ಹೇಳಿದ್ರು, ಇಲ್ಲ, ನೀನು ಈಗಿರೋ ಸ್ಟೇಟ್ ಗೌರ್ಮೆಂಟ್ ಕೆಲಸಕ್ಕಿಂತ ಆ ಕೆಲಸ ಭಾಳ ಚೆನ್ನಾಗಿರ್ತದೆ, ಪರ್ಮನೆಂಟು, ನೀನೆಲ್ಲೂ ಟ್ರಾನ್ಸ್ಫರ್ ಮಾಡಲ್ಲ ಅವರು, ನೀನು ಅಲ್ಲಿಗೆ ಹೋಗ್ಬಿಡು ಅಂದರು. ನಾನು ಸಲೀಸ್ ಬೆಂಗಳೂರಿಗೆ ಬಂದುಬಿಟ್ಟೆ. ಬೆಂಗಳೂರಿಗೆ ಬಂದು BL ಕೆಲಸಕ್ಕೆ ಸೇರಿಕೊಂಡೆ. ಶುರು ಮಾಡಿದೆ ಅಲ್ಲಿಂದ ನನ್ನ ಕೆಲಸ. ನಿಮ್ಮ ಸಾರಿ ಟು ಇಂಟರ್ಟೆಂಟ್, ನನಗೆ ಅಂದ್ರೆ ತುಂಬಾ ಮಿರಾಕಲ್ ಅನ್ನಿಸ್ತಾ ಇರೋದು ಇಲ್ಲಿ ಅಂತಂದ್ರೆ, ಯಾರೋ ಬರ್ತಾರೆ ನಿಮ್ಗೆ ಅದನ್ನ ದಾರಿ ತೋರಿಸಿ ಹೊಟ್ಟೋಗ್ತಾರೆ, ನಿಮ್ ವಿದ್ಯಾಭ್ಯಾಸವೂ ಆಗುತ್ತೆ, ನಿಮಗೆ ಬೆಂಗಳೂರಲ್ಲಿ ಕೆಲಸನೂ ಆಗುತ್ತೆ. ಹೌದು. ಬಟ್ ನೀವು ಲೈಫ್ ಕೋಚ್ ಯಾವಾಗಾದ್ರಿ, ಹೆಂಗಾದ್ರಿ ನೀವು ಈ ಕೆಲಸಗಳ ಮಧ್ಯದಲ್ಲಿ ಹೆಂಗೆ ಅಂತ? ಅದರಲ್ಲೂ ಒಂದು ಮಿರಾಕಲ್, ಅದರಲ್ಲೂ ಒಂದು ನಿಜಕ್ಕೂ ಮಿರಾಕಲ್ಲೇ. ನೋಡಿ, BL ಕೆಲಸ ಸೇರಿಕೊಂಡೆ, ಆರಾಮಾದ ಕೆಲಸ, AC ರೂಮು, 30 ದಿನಕ್ಕೆ ಒಂದ್ಸಲ ಒಂದು ಚೆಕ್ ಪರ್ಮನೆಂಟಾಗಿ ಹೋಗ್ತಾ ಇತ್ತು, ಏನು ತೊಂದರೆ ಇರಲಿಲ್ಲ. ಬಟ್ ಹೀಗೆ ಮಾಡುವಾಗ ನನಗೆ ನಾನು ಸುಮ್ಮನೆ ಇರುವ ವ್ಯಕ್ತಿ ಅಲ್ಲ, ಭಾಳ ಚಟುವಟಿಕೆಯಿಂದ ಎಲ್ಲರ ಜೊತೆ ಮಾತುಕತೆ ಆಡ್ಕೊಂಡಿದ್ದ ವ್ಯಕ್ತಿ, ಎಲ್ಲರಿಗೂ ಪರಿಚಯ ಇದ್ದ ವ್ಯಕ್ತಿ. ಹಾಗಾಗಿ ನಾನು BL ಇದ್ದ ಕೇವಲ 24 ವರ್ಷದಲ್ಲಿ 13 ಡಿಪಾರ್ಟ್ಮೆಂಟ್, ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಆಗಿದ್ದೀನಿ. ಬೇರೆ ಬೇರೆ ಕಾರಣಕ್ಕೆ, ಒಳ್ಳೆಯದು ಕೆಟ್ಟದ್ದು ಎರಡಕ್ಕೂ. ತುಂಬ ಒಳ್ಳೆಯವರಾಗಿದ್ರು ಕಷ್ಟ, ತುಂಬ ಹಾರ್ಡ್ ವರ್ಕಿಂಗ್ ಆಗಿದ್ರು ಕಷ್ಟ. ಕೆಲವ್ರಿಗೆ ಅದು ಇಷ್ಟ ಆಗ್ತದೆ, ಕೆಲವ್ರಿಗೆ ಅದು ಇಷ್ಟ ಆಗಲ್ಲ. ಹಾಗಾಗ್ಬಿಟ್ಟು ನನ್ನನ್ನು ತುಂಬ ಕಡೆ ಟ್ರಾನ್ಸ್ಫರ್ ಮಾಡಿದ್ರು. ಸೊ ಆ ಥರ ಒಂದು ಸನ್ನಿವೇಶದಲ್ಲಿ ನನಗೆ ನಾನು ಭಾಳ ಸಣ್ಣ ಆಫೀಸರು, ನನ್ನ ಜನರಲ್ ಮ್ಯಾನೇಜರ್ಗೂ ನನಗೂ ಕಡೆ ಪಕ್ಷ ಒಂದು 6-7 ಗ್ರೇಡ್ ವ್ಯತ್ಯಾಸ. ಅದ್ಯಾಕೋ ಹಿ ಸ್ಟಾರ್ಟೆಡ್ ಲೈಕಿಂಗ್ ಮೀ. ಅವರು ಟ್ರೈನಿಂಗ್ ಮಾಡಬೇಕಾದ ಅನಿವಾರ್ಯ ಇತ್ತು. ಒಬ್ಬ ಜನರಲ್ ಮ್ಯಾನೇಜರ್ HR ಆಗಿ ಬರುವ ಹೊಸ ಜನಗಳಿಗೆ HR ಅಂದ್ರೆ ಏನು ಅಂತ ಅವರು ಟ್ರೈನಿಂಗ್ ಮಾಡಬೇಕು. ಆ ಟ್ರೈನಿಂಗ್ ಸಂಬಂಧಪಟ್ಟ ಹೆಲ್ಪ್ಗೆ ನನ್ನನ್ನು ತೊಗೊಂಡ್ರು ಅವರು. ಆಯಿತಾ? ಸೊ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಹೆಲ್ಪ್ ಮಾಡೋ ಗಲಾಟಿನಲ್ಲಿ ಅವರು ಒಂದು ದಿವಸ ನಾವು ಇನ್ನೇನು ಟ್ರೈನಿಂಗ್ ಹೋಗಬೇಕು, ಟ್ರೈನಿಂಗ್ ಇಳಿಬೇಕು, ಆ ಟೈಮಿಗೆ ಕರೆಕ್ಟಾಗಿ ಅವ್ರಿಗೆ MD ಇಂದ ಬುಲಾವ್ ಬಂದ್ಬಿಡ್ತು, ಇಮಿಡಿಯೇಟಾಗಿ ಬಾ, ವೇರೆವರ್ ಯು ಆರ್ ಅಂತ. ಅವರು ನನಗೆ ಇಷ್ಟೇ ಹೊರಟರು, ನನಗೆ ಗೊತ್ತಿಲ್ಲ ನೀನೇನು ಮಾಡಿದಿ ಅಂತ, ಇವತ್ತಿನ ಸೆಷನ್ ನೀನು ಹ್ಯಾಂಡಲ್ ಮಾಡಬೇಕಂತ. ನನ್ನ ಬದುಕಿನಲ್ಲಿ ಮೊದಲನೇ ಸಲ ನಾನು ಡಯಾಸ್ ಮುಂದೆ ನಿಂತು ಗ್ರೂಪ್ ಆಫ್ 32 ಎಕ್ಸಿಕ್ಯೂಟಿವ್ಸ್ನ ಅಡ್ರೆಸ್ ಮಾಡಿದ್ದೀನಿ. ಅಲ್ಲಿವರೆಗೆ ನಾನು ಸ್ಟೇಜ್ ಮೇಲೆ ನಿಂತವನಲ್ಲ. ಸೊ ಅದಕ್ಕಿಂತ ಹೆಚ್ಚಿಗೆ ರಿಯಲ್ ಲೀಡರ್ಶಿಪ್ ಅಂದರೆ ಏನು ಅಂತ ನೋಡಬೇಕಾದ್ರೆ ಆ ಥರ ಒಂದು ಸನ್ನಿವೇಶಗಳು ಒದಗಿ ಬರಬೇಕು. ನೋಡಿ, ನಾನು ಟ್ರೈನಿಂಗ್ ಮಾಡಿದೆ, ಅವ್ರು ಏನು ಮಾಡ್ತಿದ್ರು ನಂಗೆ ಗೊತ್ತಿತ್ತು, ನಾನೇ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದು, ಬರೆದಿದ್ದು ಎಲ್ಲ ಕೊಡ್ತಿದ್ದು. ಹಂಗೆ ಆಚೆ ಕನ್ನಡ ಇಂಗ್ಲೀಷ್ ಎರಡೂ ಸೇರಿ ಟ್ರೈನಿಂಗ್ ಮಾಡಿ ಆಚೆ ಬಂದುಬಿಟ್ಟೆ. ನಮಗೆ ಫೀಡ್ಬ್ಯಾಕ್ ಬಂತು. ಫೀಡ್ಬ್ಯಾಕ್ ಬಂದಾಗ ಅದೃಷ್ಟವಶಾತ್ ನನ್ನ ಟ್ರೈನಿಂಗ್ ಫೀಡ್ಬ್ಯಾಕು ಅವ್ರು ಮಾಡಿದ ಟ್ರೈನಿಂಗ್, ಹಿಂದೆ ಮಾಡಿದ ಟ್ರೈನಿಂಗ್ ಫೀಡ್ಬ್ಯಾಕ್ಗಿಂತ ಚೆನ್ನಾಗಿತ್ತು. ಯಾವುದೇ ಬಾಸ್ ಆಗಿದ್ದಿದ್ರೆ ನನ್ನನ್ನು ಕಟ್ ಮಾಡಿ ಬಿಟ್ಬಿಡ್ಬೇಕಾಗಿತ್ತು ಅಲ್ವಾ? ಆದರೆ ಅವರು ಇಷ್ಟೇ ಹೇಳಿದ್ರು, ಭಾಳ ಅದಕ್ಕೆ ಹೇಳೋದು, ಟ್ರೂ ಲೀಡರ್ಶಿಪ್ ಇಟ್ ಇಸ್ ಆಲ್ ಟುಗೆದರ್ ಡಿಫರೆಂಟ್ ಬಾಲ್ ಗೇಮ್. ಅದು ಒಂದು ಒಳ್ಳೆಯ ನಾಯಕ ಅಂದರೆ ಅದ್ರ ಕಥೆನೇ ಬೇರೆ. ಅವ್ರು ಹೇಳಿದ್ರು, ನನಗೆ ಇಂಥ ಚೆನ್ನಾಗಿ ನಿನಗೆ ಟ್ರೈನಿಂಗ್ ಮಾಡೋಕ್ಕಾಗದಾರ, ನಾನೇ ಯಾಕೆ ನಾನು ಇದನ್ನು ವೇಸ್ಟ್ ಮಾಡಲಿ, ಈ ಸೆಷನ್ ಇಲ್ಲಿಂದ ಆಚೆಗೆ ನಿಂದು ಅಂತ ಬಿಟ್ಬಿಟ್ರು. ಸೂಪರ್. ದಟ್ ವಾಸ್ ಎ ಗಾಡ್ ಸೆಂಟ್ ಟರ್ನಿಂಗ್ ಪಾಯಿಂಟ್ ಫಾರ್ ಮೀ ಟು ನೋ ನನ್ನಲ್ಲಿ ಟ್ರೈನಿಂಗ್ ಎಬಿಲಿಟಿ ಇದೆ ಅಂತ, ಟು ನೋ ನಾನು ಕನ್ನಡದಲ್ಲಿ ಟ್ರೈನಿಂಗ್ ಮಾಡಬಲ್ಲೆ ಅಂತ. ಅವೆರಡೂ ನನಗೆ ಗೊತ್ತಾಗೋಯ್ತು. ಇನ್ ಬಿಟ್ವೀನ್ ನನ್ನನ್ನು ಒಂದು ಡಿಪಾರ್ಟ್ಮೆಂಟ್ಗೆ ಪೋಸ್ಟ್ ಮಾಡಿದ್ರು.
ಅದೂ ಅಷ್ಟೇ ಎಷ್ಟು ಚಂದದಲ್ಲಿ ಸನ್ನಿವೇಶನ ಭಗವಂತ ಅಂತ ಕರಿಬೋದಾ ಅಥವಾ ಪ್ರಕೃತಿಯಿಂದ ಕರಿಬೋದಾ ಸಹಜತೆಯನ್ನು ಕರಿಬೋದಾ ನಂಗೆ ಗೊತ್ತಿಲ್ಲ, ಎಷ್ಟು ಚೆನ್ನಾಗಿ ಹೊಂದಿಸ್ಕೊಂಡ್ಬಂದ್ಬಿಡ್ತು ಅದು. ಅಂದರೆ ಅವನು 3 ತಿಂಗಳು ಮುಂಚಿತವಾಗಿ ನಾನು ಬೇರೆ ಡಿಪಾರ್ಟ್ಮೆಂಟ್ಗೆ ಹಾಕಿದ್ರು. ಸಾಮಾನ್ಯವಾಗಿ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಹೋದರೂ ಭಾಳ ಆ್ಯಕ್ಟಿವ್ ಆಗಿರ್ತೀನಿ, ಜನಗಳ ಕಷ್ಟ ಸುಖ ಏನು ಅಂತ ವಿಚಾರಿಸ್ತೀನಿ, ಸೋಷಿಯಲ್ ಬೀಯಿಂಗ್ ನಾನು. ಏನು ಕಷ್ಟ ಅಂತ ಹೇಳಿದಾಗ ಅದೇನು ನನ್ನ ನೋಡ್ತಿದ್ದಂಗೆ ಅಲ್ಲಿರೋ ಅದು ಹಾಸ್ಪಿಟ್ಲಲ್ಲಿ ನರ್ಸ್ಗಳೆಲ್ಲ ಬಂದು ನಮಗೆ ನೈಟ್ ಶಿಫ್ಟಲ್ಲಿ ಒಬ್ಬ ಹೆಲ್ಪರಿಂದ ತುಂಬ ತೊಂದರೆ ಆಗ್ತಾಯಿದೆ, ನೀವೇನಾದ್ರು ಮಾಡಿ ಹೆಲ್ಪ್ ಮಾಡಿ ಅಂತ. ನಾನು ಹೋಗಿ ಮಾಡೋಣ ಮೇಡಮ್, ದಟ್ ಇಸ್ ಮೈ ಜಾಬ್, ಮಾಡೋಣ ಬಿಡಿ ಅಂತ ಹೇಳಿದೆ. ನಾನು ಹೋದೆ ನನ್ನ ಜನರಲ್ ಮ್ಯಾನೇಜರ್ಗೆ, ಅಲ್ಲಿ ಏನೋ ತೊಂದರೆ ಇದೆ ಅಂತೆ, ನಾನು ಇವತ್ತು ನೈಟ್ ಶಿಫ್ಟಲ್ಲಿ ಹೋಗಿ ಆ ವ್ಯಕ್ತಿಯ ಇದನ್ನು ಹಾಜರು ಮಾಡ್ತೀನಿ, ನೀವು ನನಗೆ ಪರ್ಮಿಷನ್ ಕೊಡಿ ಅಂತ ಹೋಗು ಅಂದರು. ಈ ಗೇವ್ ದಿ ಕ್ಲೀನ್ ಚಿಟ್. ಆದರೆ ಹೋಗೋಕ್ಕೆ ಮುಂಚಿತವಾಗಿ ನೀನು ಸೀನಿಯರ್ ಸೆಕ್ಯೂರಿಟಿ ಆಫೀಸರ್ನ ಜೊತೆಲಿ ಕರ್ಕೊಂಡು ಹೋಗು ಅಂದರು. ಸರ್ ಬೇಡ, ನಾನು ಹೋಗ್ತೀನಿ ಹಿಂದೆ. ಇಲ್ಲ, ನೀನು ನನ್ನ ಮಾತು ಕೇಳು, ನೀನು ಸೀನಿಯರ್ ಸೆಕ್ಯೂರಿಟಿ ಆಫೀಸರ್ನ ಜೊತೆಲಿ ಕರ್ಕೊಂಡು ಹೋಗು ಅಂತ ಜೊತೆಲಿ ಕರ್ಕೊಂಡು ಹೋದೆ. ನನ್ನ ಉದ್ದೇಶ ಇದ್ದಿದ್ದು ನಾನು ಮಹಾಜರ್ ಮಾಡ್ತೀನಿ, ಮಹಾಜರ್ ಮಾಡಿದಾಗ ಒಳಗಡೆ ಆ ವ್ಯಕ್ತಿ ಗಲಾಟೆ ಮಾಡೋಕ್ಕೆ ಸಾಮಾನ್ಯವಾಗಿ ಉಪಯೋಗಿಸುವ ಡ್ರಿಂಕ್ ಮತ್ತು ಚಾಕು ಇರುತ್ತೆ ಅಂತ. ಆದರೆ ನಾನು ಮಹಾಜರ್ ಮಾಡಿದಾಗ ಎಂಟೈರ್ ಅವನ ಕ್ಯಾಬಿನ್ ಸಂಪೂರ್ಣವಾಗಿ ಖಾಲಿ ಇತ್ತು, ಏನೂ ಇರಲಿಲ್ಲ. ಅದಂಗೆ ಅಷ್ಟು ಜನದ ಮುಂದೆ ಇಷ್ಟು ವರ್ಷ ನಾನು ಒಂದು 24 ವರ್ಷದಲ್ಲಿ ಸಂಪಾದನೆ ಮಾಡಿದ್ದ ಎಲ್ಲ ನುಚ್ಚು ನೂರಾಯಿತು. ಅಳದೊಂದು ಬಾಕಿ ನಾನು ಇಷ್ಟು ಜನದ ಮುಂದೆ ನನಗೆ ಎಲ್ಲರೂ ಅವರು ಖುಷಿಯಿಂದ ನೋಡ್ತಾ ಇದ್ದಾರೆ. ಇವತ್ತು ನಮ್ಮ ಸಮಸ್ಯೆಗೆ ಪರಿಹಾರ ಆಗುತ್ತೆ ಅಂತ ನರ್ಸ್ಗಳೆಲ್ಲ ಖುಷಿಯಿಂದ ನೋಡ್ತಾ ಇದ್ದಾರೆ. ಇವನು ಅದೇನು ಮಾಡ್ತೀಯ ಮಾಡು ಅನ್ನೋ ಇದರಲ್ಲಿ ನಿಂತಿದ್ದಾನೆ ಹೆಲ್ಪರು. ಹಾಗಾಗ್ಬಿಟ್ಟು ಕೊನೆಗೆ ನಾನು ಬಂದೆ. ಸೊ ಅವಮಾನ ಆಯಿತು. ಭಗವಂತ, ಇದೇನು ನಿನ್ನ ಕಥೆನೇ ಅರ್ಥವಾಗಲ್ಲ, ನಾನು ಯಾಕೆ ನಾನು ಹೆಲ್ಪ್ ಮಾಡೋಕೆ ಹೋದಿ ಈ ತಾಪದೆ ಸಿಕ್ಕಾಕೊಂಡೆ ಅಂತ ಆಚೆ ಬಂದೆ. ಆಚೆ ಬಂದಾದಮೇಲೆ ಯಾಕೆ ಅಂತ ಕಾರಣ ಗೊತ್ತಾಯಿತು. ಅದು ಯಾರ್ದೋ ದೊಡ್ಡವ್ರು ಇನ್ವಾಲ್ವ್ ಆಗಿ ಈ ವ್ಯಕ್ತಿ ಜೊತೆ ಅಲ್ಲಿಂದ ಏನೋ ಅನುಕೂಲ ಪಡೀತಿದ್ರು, ಅವ್ರು ಇವನಿಗೆ ಹೇಳ್ಬಿಟ್ಟಿದ್ರು ಇವತ್ತು ನಿನ್ನ ಇದು ಮಹಾಜರಾಗುತ್ತೆ ಅಂತ, ಚೆಕ್ ಮಾಡಕ್ ಬರ್ತಾರೆ ಅಂತ ಗೊತ್ತಾಗ್ಬಿಟ್ಟಿತ್ತು. ಆದರೆ ಇದು ಸತ್ಯ, ನನ್ನ ಅದೃಷ್ಟ, ನನ್ನ ಜನರಲ್ ಮ್ಯಾನೇಜರ್ ಅರ್ಥ ಮಾಡ್ಕೊಂಡ್ರು. ಆದರೆ ನಾನು ಎಲ್ಲರಿಗೂ 11,000 ಜನ ನಾವು BL ಫ್ಯಾಕ್ಟ್ರಿನಲ್ಲಿ. ಆಗ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿತ್ತು, ಮುಖ ನೋಡ್ಬಿಟ್ರೆ BL ಅವ್ರು ಅಂತ ಯಾರು ಹೇಳ್ತಾರೆ, ಆದರೂ ಸ್ವಲ್ಪ ಆ್ಯಕ್ಟಿವ್ ಆಗಿದ್ರಂತೂ ಇಂಥವ್ನಿಗೆ ಗೊತ್ತಿರ್ತದೆ. ಸೊ ಹಾಗಾಗುವಾಗ ನಾನು ವಾಪಸ್ ಹೋಗಿ ಎಷ್ಟು ಜನಕ್ಕೆ ಅಂತ ನಾನು ಸಾಚ ಅಂತ ಹೇಳ್ಕೊಂತೀನಿ. ಇದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ನಂದು. ಎಲ್ಲರೂ ನನ್ನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ, ಅದು ನನಗೆ ಇಷ್ಟ ಇರಲಿಲ್ಲ. ಕೂಲಾಗಿ ನಾನು ಹೇಳಿದೆ ಜನರಲ್ ಮ್ಯಾನೇಜರ್ಗೆ, ಸರ್ ನಾನು ಮನೆಗೆ ಹೋಗ್ತಾನೆ, ನಾನು ಬೇರೆ ದಾರಿ ನೋಡ್ಕೊಳ್ತಾನೆ, ಬದುಕೋ ದಾರಿನ, ನನಗೆ ಇಲ್ಲಿ ಇರೋಕ್ಕಾಗಲ್ಲ ಅಂತ ತುಂಬ ಹೇಳಿದ್ರು ಅವ್ರು ನನಗೆ. ನೀನು ತಮಾಷೆ ಮಾಡ್ತಾ ಇದೀಯಾ, 3 ಮಕ್ಕಳಿವೆ, ನನಗೆ 1 ಗಂಡು ಮಗು, 2 ಹೆಣ್ಮಕ್ಳು, ಮಗ ಆಗ 7th ಸ್ಟ್ಯಾಂಡರ್ಡ್ ಓದ್ತಿದ್ದ. ಅಷ್ಟು ಜವಾಬ್ದಾರಿ ಇತ್ತು. ನನಗೇನು ಅಪ್ಪನಾಸ್ತಿ ಎಲ್ಲೂ ಕೊಳಿತಾ ಇರಲಿಲ್ಲ. ಆದರೆ ನನಗೆ ಯಾಕೋ ಒಂದು ಅಸಾಧ್ಯವಾದ ನಂಬಿಕೆ ಇತ್ತು. ಇಲ್ಲ, ಈ ಜಾಗ ಅಲ್ಲ ನನಗೆ, ಈ ಜಾಗದಲ್ಲಿ ಇಲ್ಲೇ ಇದ್ದರೆ ಬಹುಶಃ ಉಂಡು ತಿಂಡು ಮಾಡಿ BP ಶುಗರ್ ಬರ್ಸ್ಕೊಂಡಿರ್ತೇನೆ ಹೊರತು ಅದೃಷ್ಟವಶಾತ್ ನನಗೆ ಇವತ್ತವರೆಗೆ ಯಾವ ಕಾಯಿಲೆನೂ ಇಲ್ಲ. ಸೂಪರ್. ಸೊ ಹಾಗಾಗಿ ಅನ್ನಿಸ್ತು ನನಗೆ. ನಾನು ಇವ್ರಿಗೆ ಹೇಳಿದೆ, ಅವ್ರು ಹೇಳಿದ್ರು ಭಾಳ ಸೀರಿಯಸ್ ಆಗಿ, ನಾನು ನಿನಗೆ 7 ದಿನ ಟೈಮ್ ಕೊಡ್ತೀನಿ, ಸರಿಯಾಗಿ ಯೋಚನೆ ಮಾಡು, ನೀನು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಬದಲು ಅಂತ. 7ನೇ ದಿನ ಆದಮೇಲೆ ಹೋದೆ, ಇಲ್ಲ ಸರ್ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ನಾನು ಬದುಕ್ತೀನಿ ಅಂತ. ಲೈಫ್ನ ಚಾಲೆಂಜ್ ಮಾಡಿ ಹೌದು ಬಂದೆ. ಅದಕ್ಕೆ ಲೈಫ್ ಕೋಚ್ ಆಗಿದೆ. ಹೌದು. ಸೊ ಆಚೆ ಬಂದೆ. ಅವರು ನನಗೆ ಟ್ರೈನಿಂಗ್ ಮಾಡೋಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟ ಭಗವಂತ, ಅದನ್ನು ತೋರಿಸ್ಕೊಟ್ಟ ರೀತಿ, ಮತ್ತೆ ನನ್ನನ್ನು ಅಲ್ಲಿಂದ ಬಿಡಿಸ್ಬಿಟ್ಟ ರೀತಿ, ಕೆಲಸದಿಂದ. ಎಂಥ ಒಳ್ಳೆ ಕೆಲಸ, ಯಾರೇ ಕೇಳಿದ್ರು ಹುಚ್ಚ ನೀನು ಇಂಥ ಒಳ್ಳೆ ಫ್ಯಾಕ್ಟ್ರಿಲಿ ಪ್ರಪಂಚ ಹಂಗೆ ಅನ್ನತ್ತೆ, ಇರೋ ಕೆಲಸನ ನೀನು ಬಿಟ್ಬಿಟ್ಟು ಏನು ಮಾಡ್ತೀಯೋ, ಏನಿದೆ ಅಂತ ಆಚೆ ಬರ್ತಾ ಇದೀಯಾ ಅಂತ ಇದರಲ್ಲಿ. ಬಟ್ ಎರಡನ್ನೂ ಬಹಳ ವ್ಯವಸ್ಥಿತವಾಗಿ ಭಗವಂತ ನನಗೆ ದಾರಿ ತೋರಿಸಿ ಆಚೆ ತರಿಸ್ಬಿಟ್ಟ. ಆಚೆ ಬಂದ ಮೇಲೆ ನಾನು ಮಾಡೋದು ಒಂದೇ ಕೆಲಸ ಅಂದರೆ, ಪಕ್ಕದಲ್ಲಿ HMT ಇತ್ತು, ನಾವೆಲ್ಲ HR ಫ್ರೆಂಡ್ಸ್ ಇರ್ತೀವಿ. ಈಗ ಅವ್ರಿಗೂ ಗೊತ್ತಿತ್ತು ಈಗ ಮಾಡಿದ್ದೀನಿ ನಾನು ಅಂತ. ಸೊ ನಾನು ಟ್ರೈನಿಂಗ್ ಮಾಡ್ತೀನಿ, ನನಗೆ ಟ್ರೈನಿಂಗ್ ಮಾಡೋಕ್ಕೆ ಗೊತ್ತಿದೆ. ಮತ್ತು ಫ್ಯಾಕ್ಟ್ರಿಲಿ 24 ವರ್ಷದ ಅನುಭವ ಇರೋದ್ರಿಂದ ಫ್ಯಾಕ್ಟ್ರಿನಲ್ಲಿ ಪ್ರೊಡಕ್ಷನ್ ಅಂದ್ರೇನು, ಪ್ರೊಡಕ್ಟಿವಿಟಿ ಅಂದ್ರೇನು, ಬದುಕು ಅಂದ್ರೇನು, ಸಂಬಂಧಗಳು ಅಂದ್ರೇನು, ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೇನು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದ್ರೇನು, ಇದೆಲ್ಲ ಟ್ರೈನಿಂಗ್ ಮಾಡ್ತೀನಿ ಅಂದೆ. ಅವರು ನನಗೆ ಅವಕಾಶ ಕೊಟ್ಟರು HMTನಲ್ಲಿ. HMT ಆದಮೇಲೆ ತುಮಕೂರು HMT, ಹೀಗೆ ವರ್ಡ್ ಆಫ್ ಮೌತಲ್ಲಿ. ಅದರಲ್ಲೂ ನಾನು ಕನ್ನಡದಲ್ಲಿ ಮಾಡ್ತಿದ್ನ, ಅದು ತುಂಬ ಜನಕ್ಕೆ ಇದಾಯಿತು, ಪ್ಲಸ್ ಆಯಿತು.
ಯಾರ ಮುಂದೆ ನಾನು ಕೈ ಕಟ್ಕೊಂಡು ನಿಲ್ತಿದ್ದೋ ಅವರು ನನ್ನ ಮುಂದೆ ಕೂತು ನನ್ನ ಪಾಠ ಕೇಳೋಂಗಾದ್ರು ಅದು ಭಗವಂತನ ದಯೆ. ಅದು ನನ್ನನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಹಾಗೆ ಬರ್ತಾ 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 ನಾನು ಪಾಠ ಮಾಡ್ತಾ 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 ಇದಲ್ಲ ಇನ್ನೂ ಏನೋ ಇದೆ, ಇದಲ್ಲ ಇನ್ನೂ ಏನೋ ಇದೆ, ರೂಟಲ್ಲಿ ಏನೋ ಇದೆ, ಆಳದಲ್ಲಿ ಏನೋ ಇದೆ, ಇದು ಹೇಗೆ ಎಲ್ಲರೂ ಬೇರೆ ಬೇರೆ ಆಗಿದ್ದೀವಿ, ಎಲ್ಲರಿಗೂ ಗೆಲ್ಲಕ್ಕಾಗಲ್ಲ, ಯಾಕೆ ಏನು ಅಡ್ಡ ಬರ್ತಾ ಇರೋದು ಅಂತ, ಏನು ನಂಬಿಕೆಗಳು, ನನ್ನ ನಂಬಿಕೆ ಬೇರೆ ಇವನ ನಂಬಿಕೆ ಬೇರೆ ಅಂತ ಹೊರಟಾಗ ಆಗ ನನಗೆ ಅರ್ಥ ಆಯಿತು, ಇಡೀ ಬದುಕು ಒಂಥರ ಮರ ಇದ್ದ ಹಾಗೆ. ಯಾವುದು ಬೇಸಲ್ಲಿ ನೀವು ತಾಯಿ ಬೇರು ಅಂತ ಕರಿತೀರಿ, ಅದರ ಅಕ್ಕಪಕ್ಕದಲ್ಲಿ ಸಣ್ಣ 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 ಬೇರು ಇರ್ತದಲ್ಲ, ಅದೆಲ್ಲ ನಮಗೆ ಬೆಳೆಸಿದವರು ಹೇಳ್ಕೊಟ್ಟ ನಂಬಿಕೆಗಳು. ಬೆಳೆಸಿದವರು ಅಂದರೆ ಕೇವಲ ತಂದೆ ತಾಯಿ ಅಷ್ಟೇ ಅಲ್ಲ, ಅಕ್ಕಪಕ್ಕದವ್ರು ಕೂಡ ನಮಗೆ ಹೇಳ್ಕೊಟ್ಟಿರ್ತಾರೆ, ಇದು ಸರಿ, ಇದು ತಪ್ಪು, ಮತ್ತೊಂದು ಮಗದೊಂದು. ಆ ಸಣ್ಣ ಸಣ್ಣ ಬೇರು ಎಲ್ಲ ಒಂದು ಗಟ್ಟಿ ಆಗ್ತದೆ, ಅದು ಮೌಲ್ಯ ಆಗ್ತದೆ. ಮೊದಲು ನಂಬಿಕೆ ಆಗಿ ಶುರು ಆಗ್ತದೆ, ಆಮೇಲೆ ಮೌಲ್ಯ ಆಗ್ತದೆ. ಮೌಲ್ಯ ಒಂದು ದೊಡ್ಡ ಕಾಂಡ ಆಗಿ ಒಂದು ಲೈಫ್ಗೆ ಸ್ಟ್ಯಾಂಡ್ ಬಂದ್ಬಿಡುತ್ತೆ ನನಗೆ. ನಾನು ಇಂಥವನು, ಇಷ್ಟಿದೆ, ನಾನು ಸರಿ, ಇವ್ರು ತಪ್ಪು, ಇಲ್ಲದ್ರೆ ನಾನು ತಪ್ಪು, ಇವ್ರು ಸರಿ, ಇಲ್ಲದ್ರೆ ಎಷ್ಟೋ ಸಲ ನಾನು ಸರಿ ಇಲ್ಲ, ಇವರು ಸರಿ ಇಲ್ಲ, ನಾನು ಸರಿ ಇಲ್ಲ, ಪ್ರಪಂಚನೂ ಸರಿ ಇಲ್ಲ. ಆ ಥರ ಒಂದು ಸ್ಟ್ಯಾಂಡ್ ಲೈಫ್ಗೆ ಬಂದ್ಬಿಡುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೆ. ಅವನವನ್ನ ಹುಟ್ಟಿನ ಹಿನ್ನೆಲೆಯಲ್ಲಿ ಅವ್ನು ನೋಡ್ತಾ ಹೋಗೋದಾದರೆ ನನ್ನ ರಿಕ್ವೆಸ್ಟು ಪ್ರತಿಯೊಬ್ಬರು ನೋಡಬೇಕು. ಅದಕ್ಕೆ ಬೇಕಾದ ವ್ಯವಸ್ಥೆ ನಾವು ಖಂಡಿತ ಮಾಡಿಕೊಡ್ಬೇಕು, ನಮ್ಮ ಜವಾಬ್ದಾರಿ ಅದು. ಪ್ರತಿಯೊಬ್ಬನು ಅವನವನ ಬದುಕನ ಮೂಲ ನಂಬಿಕೆಗಳನ್ನು, ಲಿಮಿಟಿಂಗ್ ಬಿಲೀಫ್ನ, ಏನು ಅವನನ್ನು ತಡೆದು ನಿಲ್ಲಿಸ್ತಾ ಇರೋದು, ಒಬ್ಬ ಮಾಡೋದಾದ್ರೆ ಇನ್ನೊಬ್ಬ ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದನ್ನು ಅವ್ರು ನೋಡಬೇಕು. ಲಾಜಿಕಲ್ ಆಗಿ ನಾವು ಕನ್ವಿನ್ಸ್ ಮಾಡಬೇಕು, ನಮ್ಮ ಜವಾಬ್ದಾರಿ ಅದು. ಆ ಕೆಲಸ ನಾವು ಮಾಡ್ತಾ ಇದ್ದೀನಿ ಈಗಲೂ. ಸೊ ಅದಾದಮೇಲೆ ಆ ಮರ ಹೇಗೆ ಬೆಳೀತದೆ ಅಂದರೆ, ಎಲ್ಲಿಂದ ಅದು ಸಾರವನ್ನು ಹೀರ್ಕೊಂಡು, ಯಾವ ಆಧಾರದ ಮೇಲೆ, ಯಾವ ನಂಬಿಕೆಗಳ ಆಧಾರದ ಮೇಲೆ ಸಾರ ಹೀರ್ಕೊಳ್ತಾ ಇದೆ, ಅದು ಅದೇ ಮರ ಆಗ್ತದೆ. ಮರದಲ್ಲಿ ರಿಸೀವರ್ಸ್ ಇರುತ್ತೆ ಎಲೆಗಳಾಗಿ, ಅದು ತನಗೇನು ಬೇಕೋ ಅದನ್ನೇ ಮಾವಿನ ಮರಕ್ಕೆ ಬೇಕಾದ ಹೇಳ್ಕೊಳ್ತಾ ಇರ್ತದೆ, ಬೇವಿನ ಮರಕ್ಕೆ ಬೇಕಾದ ಹೇಳ್ಕೊಳ್ತಾ ಇರ್ತದೆ. ಸೋ ಮೈ ಡಿಯರ್ ಫ್ರೆಂಡ್ಸ್, ಬಹಳ ಸುಂದರವಾಗಿದೆ. ನಮ್ಮನ್ನ ನಾವು ವಿಶ್ಲೇಷಣೆ ಮಾಡ್ಕೊಳ್ಳೋ ಹೊರಟ್ರೆ ಬದುಕು ಬಹಳ ಬಹಳ ಸುಂದರವಾಗಿದೆ. ನನಗೆ ಬಹಳ ಖುಷಿ ನನಗೆ ಅಂದರೆ, ಒಂದು, ಐ ಆಮ್ ಎ ಪರ್ಸನ್ ಫ್ರಮ್ ರೂರಲ್ ಬ್ಯಾಕ್ಗ್ರೌಂಡ್. 60 ವರ್ಷದಿಂದ ನಾನು ಬೆಂಗಳೂರು ಸಿಟಿ ಅಂತ ಟೈರ್ 1 ಸಿಟಿನಲ್ಲಿ ವಾಸ ಮಾಡ್ತಾ ಇದ್ದೀನಿ. ಹಂತಂತವಾಗಿ ಬೆಂಗಳೂರು ಹೇಗೆ ಬೆಳತ್ತು ಅಂತ ನೋಡಿದ್ದೀನಿ. ಇಲ್ಲಿನ ಬದುಕನ್ನ ಆಳವಾಗಿ ನೋಡಿದ್ದೀನಿ. ಹಾಗಾಗಿ ನನಗೆ ಐ ಹ್ಯಾವ್ ದ ಅಡ್ವಾಂಟೇಜ್ ಆಫ್ ರೂರಲ್ ಅಪ್ಬ್ರಿಂಗಿಂಗ್ ಆ್ಯಂಡ್ ಇದು ಅರ್ಬನ್ ಔಟ್ಲುಕ್. ಐ ಹ್ಯಾವ್ ಬೋತ್. ದಟ್ ವೇ ಐ ಆಮ್ ಎ ಗ್ರೇಟ್ ಲೈಫ್ ಕೋಚ್. ನಾನು ಹೇಳಿದಂಗೆ ನಿಮ್ಮ ಸಬ್ಜೆಕ್ಟ್ ಅಗಾಧವಾದಂಥ ಆ ರೂಟು ಮರ ನಂಗೆ ತುಂಬ ಇಷ್ಟ ಆದಂಥ ಒಂದು ಕಾನ್ಸೆಪ್ಟ್. ಅದು ಕಣ್ಮುಂದೆ ಹಾಗೆ ಬರ್ತಾ ಇತ್ತು ನನಗೆ. ಓಕೆ. ಸೊ ಇನ್ನು ನಿಮ್ಮ ಹತ್ರ ಮತ್ತೊಮ್ಮೆ ನಿಮ್ಮನ್ನ ಇನ್ನೊಂದು ವಿಷಯಕ್ಕೆ ನಾನು ಕರ್ಸಕ್ಕೆ ಇಷ್ಟಪಡ್ತೀನಿ, ಪ್ಲೀಸ್. ಯಾಕಂದ್ರೆ ಏನಾದ್ರು ಕರ್ಮ ಸೈಕಲ್ ಬಗ್ಗೆ, ಕರ್ಮ ಸೈಕಲ್ ಕೂಡ ನೀವು ತಿಳ್ಕೊಂಡಿದ್ದೀನಿ ಅಂತ ಆಗ್ಲಿ, ಅದ್ರ ಬಗ್ಗೆ ಒಂದು ಎಪಿಸೋಡ್ ಮಾಡುವ. ಖಂಡಿತ. ಅದಕ್ಕೆ ಯೂತ್ಸ್ಗೆ ಒಂದು ತಕ್ಕ ಮಟ್ಟಿಗೆ ಒಂದು ಮೆಸೇಜ್ ಸಿಕ್ಕಿದ್ರೆ ಮುಂದುವರಿಲಿ ಅಂತ ಹೇಳ್ತಾ. ಥ್ಯಾಂಕ್ ಯು. ನಾನೊಂದು ಪುಸ್ತಕ ಬರೆದಿದ್ದೀನಿ, ದಯವಿಟ್ಟು ಉದ್ಯೋಗಾರ್ಹತೆಯ ಕೌಶಲ್ಯಗಳ ಮಹತ್ವದ ನೀಲಿ ನಕ್ಷೆ ಅಂತ. ಇದು ಇವ್ರನ್ನ ನನಗೆ ಕಾಳಜಿ ಅಂದರೆ, ಸಿಟಿಲಿರೋ ಹುಡುಗರಿಗೆ ಎಲ್ಲಾ ಮಾಹಿತಿ ಸಿಕ್ಬಿಡುತ್ತೆ. ನಮ್ಮ ಹಳ್ಳಿನಲ್ಲಿ ಪಾಸ್ ಮಾಡಿ ಏನೋ SLC PUC ಅಥವಾ ಒಂದು ಡಿಪ್ಲೊಮಾ ಪಾಸ್ ಮಾಡಿದವ್ರಿಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏನೆಲ್ಲ ತಯಾರಿ ಮಾಡ್ಕೊಂಡು ಹೋಗ್ಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಆ ಪುಸ್ತಕದಲ್ಲಿ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಇದೆ. ದಯವಿಟ್ಟು ಖಂಡಿತ ನೋಡ್ತೀನಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಶೇರ್ ಮಾಡಿರ್ತೀನಿ. ಪ್ಲೀಸ್, ಯಾರು ಅವಶ್ಯಕತೆ ಇದೆಯೋ, ಕೌನ್ಸಿಲಿಂಗ್, ವಾಟ್ ಎವರ್, ನಿಮ್ಮ ಹತ್ರ ಮಾತಾಡ್ಲಿ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇದೇ ಥರ ನನ್ನ ವಾಹಿನಿಯಲ್ಲಿ ಬರುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ, ತುಂಬ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಮಾಹಿತಿ ಇನ್ನೊಬ್ರಿಗೆ ಉಪಯುಕ್ತ ಅಂತ ನಿಮ್ಗೆ ಅನಿಸ್ತು ಅಂದರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ